ಹೆದರಿಕೆ ಇರ್ತಿತ್ತು. ಇಲ್ಲದಿದ್ರೆ ಇದು ಪುನರ್ವರ್ತನೆ ಆಗ್ತದೆ, 4-5 ತಿಂಗಳು ಹೋಗ್ತದೆ ಅಂತ ಹೇಳುದು ಹೆದರಿಕೆ ಇರುವುದಿಲ್ಲ. ಮತ್ತೆ ಆನ್ಲೈನ್ ಮಾಡಿದ್ದು ಜನರಿಗೆ ಸ್ವಲ್ಪ ತಿಳುವಳಿಕೆ ಕೊಡುವ ಕೆಲಸ ಮಾಡಿದ್ದು. ಜನರಿಗೆ ತಿಳುವಳಿಕೆ ಇಲ್ಲದೆ ಜನರು ಮತ್ತೆ ಮತ್ತೆ ಆರ್ ಟಿ ಒ ಕಚೇರಿಗೆ ಹೋಗುವಂತ ಆಗ್ತದೆ. ಅಲ್ಲಿ ಹೋದ ಮೇಲೆ ನಿಮ್ಮ ಅಧಿಕಾರಿಗಳು, ಅಲ್ಲಿ ಯಾರು ಕ್ಲರ್ಕ್ಗಳು ಇರ್ತಾರೆ, ಅವರೇ ಹೇಳಿಕೊಡ್ತಾರೆ ಇಂಥವ್ರ ಹತ್ರ ಹೋಗಿ ಇಂಥವ್ರ ಹತ್ರ ಹೋಗಿ ಅಂತ. ಹಾಗಾಗಿ ಇದರ ಬಗ್ಗೆ ಒಂದು ನಿಮ್ಮ ಹೊರಗಡೆ ಯಾರು ವೆಲ್ಕಮ್ ಡೆಸ್ಕ್ ಏನಾದ್ರು ಇರ್ತಾರೆ, ಮೇ ಹೆಲ್ಪ್ ಯು ಅಂತ ಡೆಸ್ಕ್ ಇದೆ, ಅದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಹಾಗೆ ಮತ್ತು ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ನಿಮ್ಮ ಕಾನೂನುಗಳು ಇರಲಿ ಅಂತ ನನ್ನ ಒತ್ತಾಯ. ಸಚಿವರು ಸಭಾಧ್ಯಕ್ಷರು ಆದಷ್ಟು ಬೇಗ ಆ ರಿಪೋರ್ಟು, ಅದು ಯಾಕೆಂದರೆ ಮಧ್ಯಲೆಲ್ಲ ಈ ಜನಗಣತಿ ಇತ್ತು, ಅದರಿಂದ ತಡ ಆಗಿರ್ಬೋದು. ಆಮೇಲೆ ಆನ್ಲೈನಲ್ಲಿ ಇದನ್ನು ಪೇಪರ್ ಅಟ್ಯಾಚ್ಮೆಂಟು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಒಂದು 3 ತಿಂಗಳಿಗೊಂದ್ಸಲಿ ಪೇಪರ್ ಅಟ್ಯಾಚ್ಮೆಂಟು ಕೂಡ ಕೊಡ್ತಾ ಇರ್ತೀವಿ. ಆಮೇಲೆ ವೆಲ್ಕಮ್ ಡ್ರೆಸ್ಸು ಎಲ್ಲ ಕಡೆ ಕೂಡ ಮಾಡಿದ್ದೀವಿ ಸಭಾಧ್ಯಕ್ಷರೇ, ಅವರ ಮಾಹಿತಿಗೆ ಹೇಳ್ತಾ ಇದ್ದೀವಿ. ಓಕೆ, ಶರವಣ ಕೆಲಸ ನಿರ್ವಹಣೆ ಮಾಡಬೇಕು. ಸಭಾಪತಿಗಳೇ, ಚುಕ್ಕ ಪ್ರಶ್ನೆ ಸಂಖ್ಯೆ 439 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ, ಮಾನ್ಯ ಸಚಿವರು ಬಹಳ ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇರತಕ್ಕಂಥ ಪ್ರಶ್ನೆ, ಸರ್ಕಾರದ ಸುತ್ತೋಲೆ ಇದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಆಗಲೇ RTO ಇಲಾಖೆಯಲ್ಲಿ FDA ಆಗಲಿ, SDA ಆಗಲಿ, ಹೆಲ್ಪರ್ ಆಗಲಿ, ಡ್ರೈವರ್ ಆಗಲಿ, ಯಾರೇ ಕೆಲಸ ಮಾಡ್ತಿರೋರು, ಯಾವುದೇ ಸಿಬ್ಬಂದಿಯವರಿರಲಿ, ಅವರು ಕೆಲಸ ಮಾಡ್ತಾನೆ ಸಂಜೆ ಹೊತ್ತು ಕಾಲೇಜಿಗೆ ಹೋಗಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದು ಕನಿಷ್ಠ 2 ವರ್ಷ ತಾಂತ್ರಿಕ ಆ ಒಂದು ಕಾಯಂ ಸೇವೆ ಏನಿದೆ ಅದರ ಅನುಭವದ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಇದೆ. ಅದು ಕೊಟ್ಟಿಲ್ಲ. ಎರಡನೇದಾಗಿ, ಸರ್ಕಾರದ ಸುತ್ತೋಲೆ ಪ್ರಕಾರನೇ ಕೆಲಸ ಮಾಡೋರು ಸಿಬ್ಬಂದಿ ಯಾರಿದ್ದಾರೆ ಅವರು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈವ್ನಿಂಗ್ ಕಾಲೇಜ್ ಇರಬೇಕು ಅನ್ನೋದು ಕೂಡ ಇದೆ ಅದರಲ್ಲಿ. ಆ ನಿಯಮ ಇದ್ದರೂ ಸಹ ಆ ನಿಯಮವನ್ನು ಗಾಳಿಗೆ ತೂರಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದು ಕೂಡ ನಾಗಮಂಗಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು, ತುಮಕೂರು, ಕಲಬುರಗಿ ಎಲ್ಲ ಕಡೆಯಿಂದ ಬೆಳಗ್ಗೆಯಿಂದ 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಈವ್ನಿಂಗ್ ಕಾಲೇಜಿಗೆ 1 ಅವರಲ್ಲಿ ಹೆಂಗೆ ಬರ್ತಾರೆ? ಸಾಯಂಕಾಲ JP ನಗರ, ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಆ ಕಾಲೇಜಲ್ಲಿ ಅವರು ಪದವಿ ಓದಲಿಕ್ಕೆ ಬರ್ತಾರೆ ಡಿಪ್ಲೊಮಾಗೆ. ಅವರು ಎಲ್ಲಿಂದ ಮಾಡಲಿಕ್ಕೆ ಸಾಧ್ಯವಾಯ್ತದು? ಆಮೇಲೆ ಮುಖ್ಯವಾಗಿ NOC ಇವತ್ತು ಏನು ಆ ಒಂದು ಆಕ್ಸ್ಫರ್ಡ್ ಕಾಲೇಜು ಅಂತ ಏನಿದೆ JP ನಗರದಲ್ಲಿ, ಬೆಂಗಳೂರು ನಗರದಲ್ಲಿ, ಅಲ್ಲಿಂದನೇ 42 ಜನ ಕೂಡ ಒಂದೇ ಕಾಲೇಜಿಂದ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೆಂಗೆ, ಯಾವ ಥರ ಸೇಲ್ ಆಗಿದೆ ಅನ್ನೋದು ನೀವು ಹೇಳಬೇಕದು. ಅದು ಹೆಂಗೆ ಮಾಡಿದ್ದಾರೆ? 42 ಜನಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಈವ್ನಿಂಗ್ ಕಾಲೇಜಿಗೆ ಸೇರಿಕೊಂಡು ಡಿಪ್ಲೊಮಾ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೇಗೆ ಸಾಧ್ಯ? ಅದು ಯಾವ ಥರ ಸೇಲ್ ಆಯಿತು? ಅದು ಬಗ್ಗೆ ಬೆಳಕು ಚೆಲ್ಲಿ. ಆಮೇಲೆ ಈ ಒಂದು ವಿಚಾರದಲ್ಲಿ ನೆಕ್ಸ್ಟು ಸಚಿವರು, ನೀವು ಪ್ರಾಮಾಣಿಕರಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನಿಮ್ಮ ಇಲಾಖೆ ಇದೆಯಲ್ಲ, ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಿಂದಿನ ಸರ್ಕಾರದಲ್ಲಿ ಒಂದು ದೊಡ್ಡ ವಿಚಾರದಲ್ಲಿ ಏನೇನು ನಡೆದಿತ್ತು, ಅದನ್ನು ಯಾವ ಥರ ಬೆಳಕು ತಂದ್ವಿ, ಅದೆಲ್ಲ ಕೂಡ ತಮ್ಮ ಗಮನಕ್ಕೂ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಈ ಒಂದು ತಿದ್ದುಪಡಿ ಮಾಡುವುದರಿಂದ ಇವತ್ತು ಏನು ಡಿಪ್ಲೊಮಾ ಪದವೀಧರರು, ಸರ್ಕಾರಿ ನೌಕರರು, ಮತ್ತಷ್ಟು ಯಾರು ವಂಚಿತರಿದ್ದಾರೆ ಅವರಿಗೆ ವಿಷ ಕುಡಿಯೋ ಥರ ಆಗೋಗ್ಬಿಟ್ಟಿದೆ. ಅವ್ರಿಗೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ, 12/9/25 ನಿರ್ದೇಶಕರು ಒಂದು ಇಲಾಖೆಯ ಒಂದು ತನಿಖೆ ನಡೆಸಿ ಅದರ ವರದಿಯನ್ನು ಕೊಡ್ತಾರೆ. ಅದನ್ನು ಸಾರಿಗೆ ಆಯುಕ್ತರು ಇಂಪ್ಲಿಮೆಂಟ್ ಮಾಡಲ್ಲ.
ನೇಮಕಾತಿನೂ ಮಾಡಲ್ಲ. ಅವ್ರಿಗೆ ಅನ್ಯಾಯ ಆಗಿದೆಯಲ್ಲ. ಇವತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ತಂದ್ಬಿಟ್ಟು ಡೂಪ್ಲಿಕೇಟ್ ತಂದ ತಕ್ಷಣ ಅವ್ರಿಗೆ ಅಲ್ಲಿ ಪೊಸಿಷನ್ ಕೊಡ್ತಾರೆ. ಯಾವ ತರ ದೊಡ್ಡ ಮಟ್ಟದಲ್ಲಿ ಈ ಭ್ರಷ್ಟಾಚಾರ ಆಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಸಚಿವರೇ. ಅದು ತಮ್ಮ ಗಮನಕ್ಕೆ ಬಂದಿದೆಯಲ್ವೋ ನನ್ಗೆ ಗೊತ್ತಿಲ್ಲ. ಅದು ತಾವು ಸ್ವಲ್ಪ ಬೆಳಚಲ್ಲಿ ಮತ್ತೆ ಉಪ ಪ್ರಶ್ನೆ ಕೇಳ್ತೀನಿ ನಾನು. ಹೇಳಿ ಸಚಿವರು. ಸಭಾಧ್ಯಕ್ಷರೇ, ಇನ್ ಸರ್ವಿಸ್ ಅಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ, ಎಲ್ಲ ಇಲಾಖೆಯಲ್ಲೂ ಇರ್ತಾರೆ. ಅದರ ನಮ್ಮಲ್ಲಿ ಏನಾಗಿರುತ್ತೆ, ಈ ಕ್ಲಾಸ್ 3 ಇದರಲ್ಲಿ FDC ಬರ್ತಾರೆ, ಸ್ಟೆನೋ ಬರ್ತಾರೆ, ಸೀನಿಯರ್ ಟೈಪಿಸ್ಟ್ ಬರ್ತಾರೆ. ಇವರಿಗೆಲ್ಲ ಏನಾಗುತ್ತೆ, ಹೈಯರ್ ಸ್ಟಡೀಸ್ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದೇ ಈ ಇಲಾಖೆಯಲ್ಲೂ ಇದ್ದಾಗೆ ಮೊದಲು PWD ಇತ್ತು, ಇರಿಗೇಷನ್ನು ಮತ್ತು KEB, UD ಎಲ್ಲ ಇಲಾಖೆಯಲ್ಲೂ ಇರುತ್ತೆ. ಇಲ್ಲೇನಾಗಿದೆ, 2022ರಲ್ಲಿ ಏನಾಗುತ್ತೆ, ನಮ್ಮಲ್ಲೂ ಈ RTO ಡಿಪಾರ್ಟ್ಮೆಂಟಲ್ಲೂ ಕೂಡ ಕ್ಲಾಸ್ 3 ಇರ್ತಕ್ಕಂಥವ್ರು ಹೈಯರ್ ಸ್ಟಡೀಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದೇ ಅವರು ಡಿಪ್ಲೊಮಾ ಓದೋದಕ್ಕೆ ಅಥವಾ ಇಂಜಿನಿಯರಿಂಗ್ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಭಾಧ್ಯಕ್ಷರೇ. ಅದಾದಮೇಲೆ ಅದರಲ್ಲಿ 3 ವರ್ಷ ಆಗಬೇಕು ಡಿಪ್ಲೊಮಾ. ಆಮೇಲೆ 3 ವರ್ಷ ಆದಮೇಲೆ ಇನ್ನು 3 ವರ್ಷಕ್ಕೆ ಅವ್ರ ಪ್ರಮೋಷನ್ ಬರೋದು. ಅಂದರೆ 6 ವರ್ಷ ಆದಮೇಲೆ ಅವ್ರ ಪ್ರಮೋಷನ್ ಬರೋದು. 6 ವರ್ಷಕ್ಕೆ ನಾನೆಲ್ಲಿರ್ತಾನೆ ನೀವಿರ್ತಾನೋ ಈಗ ಗೊತ್ತಿಲ್ಲ ಅಲ್ವಾ. ಆಮೇಲೆ ಸಭಾಧ್ಯಕ್ಷರೇ, ಇದರಲ್ಲಿ ಏನಾಗುತ್ತೆ ಅಂದರೆ ಈ ಪರ್ಮಿಷನ್, ಹೈಯರ್ ಎಜುಕೇಷನ್ಗೆ ಪರ್ಮಿಷನ್ ನಾವು ಡಿನೇ ಮಾಡೋಕ್ಕಾಗೋದಿಲ್ಲ, ಪರ್ಮಿಷನ್ ಕೊಡಬೇಕು. ಆಮೇಲೆ ಕಾಲೇಜ್ ಯಾವ ಕಾಲೇಜ್ ಸೇರಿಕೊಳ್ತಾರೆ ಅವರು ನೈಜತೆ ಏನಿದೆ, ಅವ್ರನ್ನ 2 ವರ್ಷ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ಅವ್ರು ವೆರಿಫೈ ಮಾಡಬೇಕು. ಈಗ ಮೆಡಿಕಲ್ಲು ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಸೇರ್ತಾರೆ. ವೆರಿಫಿಕೇಷನ್ ಯಾರು ಮಾಡಬೇಕು? ಕಾಲೇಜ್ನವ್ರು ಮಾಡ್ಕೋಬೇಕು. ಸರ್ಟಿಫಿಕೇಟ್ ಸರಿ ಇದೆಯೋ ಸರಿ ಇಲ್ಲೋ ಅನ್ನೋದನ್ನು ಕಾಲೇಜ್ನವ್ರು ಮಾಡ್ಕೋಬೇಕು. ಆಮೇಲೆ ನಮ್ಮ ಇವರು ಅಷ್ಟೇ ಸಭಾಧ್ಯಕ್ಷರೇ, ಕಮಿಷನರ್ ಟು ಡೈರೆಕ್ಟರ್ ಒಂದು ಲೆಟ್ರು ಕೂಡ ಬರೀತಾರೆ. ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿ 2 ವರ್ಷಗಳ ತಾಂತ್ರಿಕ ಸೇವಾ ಅನುಭವದೊಂದಿಗೆ ಸಂಬಂಧಪಟ್ಟ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮಾಣ ಪತ್ರಗಳ ನೈಜತೆಯ ಬಗ್ಗೆ ಪರಿಶೀಲನೆಯನ್ನು ಸಂಬಂಧಪಟ್ಟ ಕೋರ್ಸ್ಗಳಿಗೆ ಪ್ರವೇಶ ನೀಡುವ ಸಂಬಂಧಪಟ್ಟ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಡೆಸಬೇಕಾಗುತ್ತದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಅಭ್ಯರ್ಥಿಗಳು ತಾಂತ್ರಿಕ ಶಿಕ್ಷಣ ಇಲಾಖೆಯಡಿಯಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವುದರಿಂದ ಈ ಕುರಿತು ತಮ್ಮ ಹಂತದಲ್ಲಿಯೇ ಸೇವಾಭಾವ ಪ್ರಮಾಣ ಪತ್ರಗಳನ್ನು, ಅಂದರೆ ಎಕ್ಸ್ಪೀರಿಯನ್ಸು ಪ್ರಮಾಣ ಪತ್ರಗಳ ನೈಜತೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಈ ಹಂತದಲ್ಲಿ ಇಲಾಖೆಯಿಂದ ಪರಿಶೀಲಿಸಲು ಅವಕಾಶ ಇರುವುದಿಲ್ಲ ಎಂಬ ಮಾಹಿತಿಯನ್ನು ನಮ್ಮ ಕಮಿಷನರ್ ಅವ್ರಿಗೆ ಬರೀತಾರೆ. ವೆರಿಫಿಕೇಷನ್ ಅವ್ರು ಮಾಡ್ಕೋಬೇಕು. ಯಾರು ಯಾವ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ತಾರೋ ಡಾಕ್ಯುಮೆಂಟ್ಸ್ ಅವ್ರು ವೆರಿಫಿಕೇಷನ್ ಮಾಡ್ಕೋಬೇಕು. ಈಗ ಇಂಜಿನಿಯರಿಂಗು ಮೆಡಿಕಲ್ಲು ವೆರಿಫಿಕೇಷನ್ ಅವ್ರು ಮಾಡ್ಕೋಬೇಕು ಕಾಲೇಜ್ ಸೇರಿದಾಗ. ಆಮೇಲೆ ಏನಾದರೂ ಇದರಲ್ಲಿ ದಾಖಲೆಗಳು ಸಮೇತ ನೀವು ಕೊಟ್ಟರೆ ಎಲ್ಲ ತಪ್ಪಾಗಿದ್ದರೆ ತನಿಖೆ ಮಾಡಿಸ್ತೀನಿ. ನೀವು ಲೋಕಾಯುಕ್ತ ಕೊಡಿದ್ರೆ ಲೋಕಾಯುಕ್ತಕ್ಕೆ ಕೊಡ್ತೀನಿ, ನಮ್ದೇನು ಅಡ್ಡಿಲ್ಲ. ಈಗ ತಾವು ತನಿಖೆ ಮಾಡ್ತೀರಿ, ತಮ್ಮ ವ್ಯಾಪ್ತಿಗೆ ಅದು ಬರುತ್ತೆ, ಅದೆಲ್ಲ ಕೂಡ ಒಪ್ಕೋತೀನಿ. ನನ್ನ ಪ್ರಶ್ನೆ ಇಷ್ಟೇ, ಕೆಲಸ ಮಾಡೋರು ಡಿಪ್ಲೊಮಾ ಪದವಿ ಪಡ್ಕೋಬಾರ್ದು ಅಂತ ನಾನು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡ್ಯೂಟಿನೂ ಮಾಡಿಕೊಂಡು 1 ಅವರಲ್ಲಿ ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಂಗೆ ಬೆಂಗಳೂರಿಗೆ ಬರ್ತಾರೆ 1 ಅವರಲ್ಲಿ, ಅದು ಎಲ್ಲಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಒಂದು SITನೋ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಮಾಡಿ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ. ಅದು ನಿಜವಾದ ಫಲಾನುಭವಿಗಳು. ಯಾಕೆ ಹೇಳ್ತೀನಿ ಅಂದ್ರೆ, ಆಗ್ಲೇ 1000 ಅಲ್ಲ ಶರವಣ ಅವರೇ, ತನಿಖೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದಕ್ಕೆ ತನಿಖೆ ಮಾಡಕ್ ನೀವು ಒತ್ತಾಯ ಮಾಡಿದ್ರೆ ಒಂದು ಮಾಡ್ಲಿ. ಇನ್ನೊಂದು ವಿಚಾರ ಇದೆ, 2016ರಲ್ಲಿ KPSC ಇಂದ ಆಯ್ಕೆ ಆಗಿರ್ತಾರೆ. ಆಯ್ಕೆ ಆಗಿದ್ರೂ ಕೂಡ ಅವ್ರಿಗೆ ಇಷ್ಟವರೆಗೂ ನೀವು ನೇಮಕಾತಿ ಮಾಡಿಲ್ಲ, ಅವ್ರನ್ನ ಪಕ್ಕಕ್ಕಿಟ್ಟಿದ್ದೀರಿ. ತರಾತುರಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಸರ್ಟಿಫಿಕೇಟ್ ತಗೊಂಡ್ಬಂದ ತಕ್ಷಣನೇ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಡ್ತಾ ಇದ್ದೀರಿ. ಇದ್ರ ಉದ್ದೇಶ ಏನು? ಅಧಿಕೃತವಾಗಿ ಯಾರು ಬಂದ್ರು ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ. KPSC ಎಕ್ಸಾಮ್ ಬರೋದೇ ತಮಾಷೆನ? ಕಷ್ಟಪಟ್ಟು ಓದಿ ಎಕ್ಸಾಮ್ ಅಟೆಂಡ್ ಮಾಡಿ ಅಲ್ಲಿ ಪಾಸ್ ಆಗಿ ಬಂದಿದ್ದಾರೆ. 2016, ಈಗ 2025, 9 ವರ್ಷ ಆಗಿದೆ. ಅವ್ರಿಗೆ ಇಷ್ಟವರೆಗೂ ನೀವು ಅವ್ರಿಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿಲ್ಲ. ಸರಿ, ಸಚಿವರ ಹತ್ರ ಕೇಳೋಣ. ಆಯ್ತು, ಅದ್ರ ಬಗ್ಗೆ ಹೇಳಿ. ಆಯ್ತು, ಯಾಕಂದ್ರೆ ಅವರೆಲ್ಲ ಕೂಡ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸರಿ, ಆ ಪೋಸ್ಟ್ಗೆ ಅವರು ಅರ್ಹತರು ಇದ್ದಾರೆ. ಅವ್ರಿಗೆ ನೇಮಕಾತಿ ಮಾಡಿ. ಸರಿ, ಕೇಳೋಣ. ಕೂತ್ಕೊಳ್ಳಿ ಶರವಣ. ಮಂತ್ರಿ ಆಗಿದ್ದೆ. ನಾವು 300 ಜನ ಇನ್ಸ್ಪೆಕ್ಟರ್ಸ್ಗೆ ಕ್ಯಾಬಿನೆಟ್ ಸಬ್ಜೆಕ್ಟ್ ಆಯಿತು. ಆ 300 ಆಗೋದಿಲ್ಲ, 150 ಅಂತ ಹೇಳಿದರು.
150ಕ್ಕೆ KPSC ಇಂದ ಎಕ್ಸಾಮ್ ಮಾಡಿದ್ರು. ಆಮೇಲೆ ಕೋರ್ಟು ಕಚೇರಿಗಳು ಹತ್ತಿ ಕೊನೆಗೇನಾಯಿತು 2023ರಲ್ಲಿ ಮತ್ತೆ ನಾನು ಬಂದ ಮೇಲೆ 24ರಲ್ಲಿ KET ಆರ್ಡರ್ಸ್ ಆಗಿರುತ್ತೆ, ಹೈಕೋರ್ಟ್ ಆರ್ಡರ್ಸ್ ಮೇಲೆ ಹತ್ತತ್ರ ಒಂದು 90 ಜನ ಸಿಕ್ಕಿದ್ರು ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು. ಅಷ್ಟು ಜನ ಕೆಲಸದಲ್ಲಿದ್ದಾರೆ, ತಗೊಂಡಿದೆ. 2000ದಲ್ಲಿ ನಾನೇ ಮಾಡಿದ್ದು, ನೋಟಿಫಿಕೇಶನ್ ಮಾಡಿಸಿದ್ದು. ಅದು ಕೋರ್ಟ್ ಇಲ್ಲ, ಒಂದು ಸೇರಿ ಸಭಾಧ್ಯಕ್ಷರೇ, ಕೋರ್ಟ್ ಆದೇಶದ ಪ್ರಕಾರ ಆಮೇಲೆ ನಾನು ಅಕಸ್ಮಾತ್ ಪ್ರಯತ್ನ ಮಾಡದೇ ಇದ್ರೆ ಅಷ್ಟು ಜನಕ್ಕೆ ಕೆಲಸನೂ ಸಿಗ್ತಿರ್ಲಿಲ್ಲ. ಈಗಲೂ ಎಲಿಜಿಬಿಲಿಟಿ ಇದ್ರೆ ನಮ್ಗೆ ಶಾರ್ಟೇಜ್ ಇದೆ, ತಗೊಳ್ತೀವಿ, ನಮ್ಗೇನು ಅಬ್ಜೆಕ್ಷನ್ನೇ ಇಲ್ಲ. ಸರಿ, ಎಲಿಜಿಬಿಲಿಟಿ ಇದ್ರೆ ತಗೊಳ್ತೀವಿ. ಆಮೇಲೆ ನಮ್ಮಲ್ಲಿ ಈಗ ಒಂದು ನಿಮಿಷ, ಈಗ ನಮ್ಮಲ್ಲಿ ಶಾರ್ಟೇಜ್ ಇದೆ, ಕೂತ್ಕೊಳ್ಳಿ ಶರವಣ್ರೆ. ಎಲಿಜಿಬಿಲಿಟಿ ಇದ್ರೆ ತಗೊಳ್ತೀವಿ. ನಾವು ಯಾಕೆ ಅಡ್ಡಿ ಮಾಡಕ್ ಹೋಗೋಣ? ನಮಗೆ ಜನ ಬೇಕು. ಈಗ ಡಿವಿಷನಲ್ ಕಮಿಷನರ್ಸ್ಗೆ ಇವರು ಅನುಕಂಪದ ಆಧಾರದ ಮೇಲೆ ಹೋದಾಗ ಯಾರನ್ನ ಇದ್ರೆ ನಮ್ಮ ಇಲಾಖೆಗೆ ಹಾಕಿ ನಮ್ಮಲ್ಲಿ ಶಾರ್ಟೇಜ್ ಇದೆ ನಾವೇ ಹೇಳ್ತಾ ಇರ್ತೀವಿ. ರಿಪೋರ್ಟ್ ಕೊಡ್ತೀನಿ. ಎರಡನೇದು ಇದನ್ನು SIT ತನಿಖೆಗೆ ಆದೇಶ ಮಾಡಬೇಕು. ತಪ್ಪಿಸ್ತರ ವಿರುದ್ಧ ನಾನು ಈಗ ಏನ್ ಪ್ರಶ್ನೆ ಹಾಕಿದಲ್ಲ ಸಚಿವರೇ, ಪ್ರಶ್ನೆ ಹಾಕಿದ್ಮೇಲೆ ನಿಮ್ಮ ಆಯುಕ್ತರು ಆದೇಶ ಮಾಡ್ತಾರೆ. ಈ ಪ್ರಶ್ನೆಯಲ್ಲಿ ಬರ್ತಾ ಇದೆ ಅಂತ ಹೇಳಿ ಅಲ್ಲ, ಇರ್ಲಿ, ಅದ್ರ ಬಗ್ಗೆ ನಾನು ಚರ್ಚೆ ಇಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಒಳ್ಳೇದಾಯ್ತಲ್ಲ ಸಮಾಜಕ್ಕೆ, ಅದು ನಾನು ನೋಡ್ತೀನಿ. ಎರಡನೇದಾಗಿ ಆಯ್ತಾಯ್ತಾಯ್ತು ಶರವಣ್ರೆ, ದಯವಿಟ್ಟು ಕೂತ್ಕೊಳ್ಳಿ. ಆಯ್ತು, ಸಮಯ ಇಲ್ಲ ಇಲ್ಲ ಇಲ್ಲ, ನಾನು ಸಮಯ ಕೊಡೋದಿಲ್ಲ. ಯಾರಿಂದನೂ ಯಾವ ಡಿಲೇನೂ ಆಗಿಲ್ಲ. ಆಯ್ತು, ಇದು SIT ತನಿಖೆಗೆ ಆದೇಶ ಮಾಡಿ. ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ತನಿಖೆ ಮಾಡಿಸಂತ ದಾಖಲೆ ಕೊಡಿ, ತನಿಖೆ ಮಾಡಿಸಂತ ಕೆಲಸ ಮಾಡಿ. ಆಯ್ತು, ಕೂತ್ಕೊಳ್ಳಿ ಸಚಿವರೇ. ತನಿಖೆ ಮಾಡಕ್ಕಾಗಲ್ಲ, ದಾಖಲೆ ಕೊಡಿ, ನಾನೇ ಮಾಡಿಸ್ತೇನೆ. ಆಯ್ತು. ಗೋಪಿನಾಥ್, ಸಭಾಧ್ಯಕ್ಷರ ಉತ್ತರ ವಾದಿಸಿಲ್ಲ. ಸಭಾಧ್ಯಕ್ಷ, ಮಾನ್ಯ ಸಭಾಪತಿಗಳೇ, BMTCಯಲ್ಲಿ 7,051 ಬಸ್ಸುಗಳಿದ್ದಾವೆ ಅಂತ ಹೇಳಿದ್ದೀರಿ. ಅದರಲ್ಲಿ ಎಲೆಕ್ಟ್ರಿಕಲ್ ಬಸ್ಸಸ್ಸು 1,690 ಗುತ್ತಿಗೆ ಆಧಾರ ತಗೊಂಡಿದ್ದೀರಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಮೊನ್ನೆ ಕೂಡ ನಾವು ಪೇಪರಲ್ಲಿ ಓದಿದಾಗ ಕೂಡ ಅಲ್ಲಿರ್ತ ಚಾಲಕರು ಪರಿಣಿತಿ ಇಲ್ದಿರ ಬೆಂಗಳೂರಿನೊಳಗೆ ಎಷ್ಟು ಅಪಘಾತ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನನ್ನ ಸ್ಪಷ್ಟೀಕರಣ ಏನು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು PME ಡ್ರೈವಲ್ಲಿ 4,500 ವಿದ್ಯುತ್ ಬಸ್ಸುಗಳನ್ನು ಖರೀದಿ ಮಾಡೋದಕ್ಕೆ ಟೆಂಡರ್ ಕರೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇದು ಗುತ್ತಿಗೆ ಆಧಾರದ ಮೇಲೆಯಾ ಅಥವಾ BMTC ಡೈರೆಕ್ಟಾಗಿ ಕೊಂಡುಕೊಂಡು ಖರೀದಿ ಮಾಡಿ BMTCಲಿರ್ತಕ್ಕಂಥ ಚಾಲಕರನ್ನ ನೇಮಿಸ್ತೀರಾ? ಇದು ನನಗೆ ಸ್ಪಷ್ಟೀಕರಣ ಕೊಡಬೇಕು. ಸಚಿವ ಸಭಾಧ್ಯಕ್ಷರ, ಈಗ ಮಾನ್ಯ ಸದಸ್ಯರ ಪ್ರಶ್ನೆ, ಡೀಸೆಲ್ ಬಸ್ಸುಗಳು ನಮ್ಮಲ್ಲಿ ಎಷ್ಟಿದೆ ಅಂತ ಹೇಳಿದ್ದೀನಿ, ವಿದ್ಯುತ್ ಚಾಲಿತ ಎಷ್ಟಿದೆ ಅಂತ ಹೇಳಿದ್ದೀನಿ, ಆಮೇಲೆ ಖಾಸಗಿ ಬಸ್ಸುಗಳು ಎಷ್ಟಿದೆ ಅಂತಲೂ ಹೇಳಿದ್ದೀನಿ. ಸುಮಾರು ಒಂದು 17,000 ಬಸ್ಸಸ್ಸು ಬರುತ್ತೆ. 17,593. ಇದರಲ್ಲಿ ಡೀಸೆಲ್ಲು 15,641 ಮತ್ತು ಎಲೆಕ್ಟ್ರಿಕ್ ಬಸ್ಸಸ್ಸು 1,952. ನಮ್ಮ KSRTCದು 5,361 ಡೀಸೆಲ್ಲು, 1,690 ಎಲೆಕ್ಟ್ರಿಕ್ ಬಸ್ಸು. ಇದೆಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. GCC ಮಾಡಲಲ್ಲಿ ಕೊಟ್ಟಿರೋದು. GCC ಮಾಡಲ್ ಅಂದರೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಟೆಂಡರ್ ಕರೀತಾರೆ, ಕೇಂದ್ರ ಸರ್ಕಾರ ಟೆಂಡರ್ ಕರೀತಾರೆ. ಕರೆದಾಗ ಯಾರು ಬಿಡ್ಡರ್ಸ್ ಬರ್ತಾರೆ, ಟಾಟಾ, ಲೇಲ್ಯಾಂಡು, ಯಾರ್ಯಾರೋ ಇದ್ದಾರೆ, 3-4 ಜನ ಹಾಕ್ಕೊಂಡಿದ್ದಾರೆ. ಡ್ರೈವರ್ ಅವ್ರದ್ದೇ, ಬಸ್ಸು ಅವ್ರದ್ದೇ, ಬಸ್ ನಮ್ಮದಲ್ಲ, ಬಸ್ಸು ಅವ್ರದ್ದೇ, ಅವ್ರ ಮಾಲೀಕತ್ವ ಅವ್ರದ್ದೇ ಇರುತ್ತೆ. ಆಮೇಲೆ ಡ್ರೈವರು ಅವ್ರದ್ದೇ ಇರುತ್ತೆ, ಮೈಂಟೆನೆನ್ಸು ಅವ್ರದ್ದೇ ಇರುತ್ತೆ. ನಮ್ಮದು ಕಂಡಕ್ಟರ್ ಮಾತ್ರ ಇರ್ತಾರೆ. ಆಮೇಲೆ ಕಿಲೋಮೀಟ್ರಿಗೆ ಇಷ್ಟು ಅಂತ ನಾವು ಕೊಡ್ತೀವಿ. ಒಂದೊಂದು ಕಂಪ್ನಿ ಒಂದೊಂದು ಥರ ರೇಟ್ ಇರುತ್ತೆ. ಅದು ಆ ಥರ ನಾವು ಅದು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಕ್ಕಂಥದ್ದು ಇದೆ. ಸೊ ಅದರಿಂದ ಪರಿಣಿತಿ ಇಲ್ಲದಿರ್ತಕ್ಕಂಥ ಡ್ರೈವರ್ಗಳನ್ನು ಪ್ರೈವೇಟ್ ಇದರಲ್ಲಿ ಕೊಡ್ತಾ ಇದ್ದಾರೆ ಒಂದು ಕಾರಣ. ನೀವು ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದಿರಿ. ಅದಕ್ಕೋಸ್ಕರ ಅದಕ್ಕೆ ಯಾಕಂದರೆ ಇಷ್ಟು ಆಕ್ಸಿಡೆಂಟ್ ಆಗೋದ್ರಿಂದ ಬೆಂಗಳೂರಿನೊಳಗೆ ಅದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಮಾಡ್ಬೋದಾ? ಯಾಕಂದರೆ ನಿಮ್ಮದೇ ಡ್ರೈವರ್ಗಳನ್ನು ಕೆಲಸ ಇಲ್ದಿರೋವಾಗ ಅವಾಗ ಅವ್ರನ್ನೇ ಇದಕ್ಕೆ ಸೇರಿಸೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳ್ತಿರ್ತಕ್ಕಂಥದ್ದು ಸರಿಯಾಗಿದೆ ಸಭಾಧ್ಯಕ್ಷರೇ. ನಾನು ಮನೆ ಕೇಂದ್ರ ಮಂತ್ರಿಗಳಿಗೂ ಒಂದು ಪತ್ರನೂ ಬರೆದಿದ್ದೀನಿ. ಭಾಳ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಆಮೇಲೆ ಅವ್ರು ಪದೇ ಪದೇ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಅವರು ಬೇರೆ ಬೇರೆ ಕಾರಣಗಳು ಅವರು, ಯಾಕಂದರೆ ಪ್ರೈವೇಟ್ ಕಂಪ್ನಿ ಅಲ್ವಾ. ಆಮೇಲೆ ಬ್ರೇಕ್ ಡೌನ್ಸು ಜಾಸ್ತಿ. ಅದರಲ್ಲಿ ಮೆಕ್ಯಾನಿಕಲ್ ಇದರಿಂದ ಆಗೋದು ಒಂದು ಹತ್ತತ್ರ 2,000 ಇದೆ, 1,700 ಬಸ್ಗೆ 2.5 ವರ್ಷದಲ್ಲಿ. ಆಮೇಲೆ 13,000 ಬಸ್ಸು, 13,000 ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ. ಅವನೇನು ಒಂದು ಕಿಲೋಮೀಟ್ರ್ ಇಷ್ಟು ಓಡಬೇಕು ಅಂತಿರುತ್ತಲ್ಲ, ಹೋಗೋದೇ ಇಲ್ಲ. ಅವ್ನು 2 ಅವರ್ಸ್ ಅರ್ಲಿಯಾಗೆ ಬಂದುಬಿಡ್ತಾನೆ. ಬಂದುಬಿಟ್ಟು ಮತ್ತೆ ಚಾರ್ಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಶೆಡ್ಯೂಲ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ಒಟ್ಟು 1,700 ಬಸ್ಗೆ 14,000 ಬ್ರೇಕ್ ಡೌನ್ಸ್ ಆಗಿದೆ.
ನಮ್ಮದು BMTCದು ಡೀಸೆಲ್ ಬಸ್ಸಸ್ಸು 5,600 ಚಿಲ್ಲರೆ ಇದೆ. ಅದು ಬರೀ 80 ಬ್ರೇಕ್ ಡೌನ್ಸು 2.5 ವರ್ಷದಲ್ಲಿ. ಇವ್ರದ್ದು 1,700 ಬಸ್ 600 ಚಿಲ್ಲರೆ ಬಸ್ಗೆ 14,000 ಬ್ರೇಕ್ ಡೌನ್ಸ್ ಆಗುತ್ತೆ. ಇದನ್ನೆಲ್ಲ ಬಸ್ಸಸ್ ಈಗ ಮತ್ತೆ 4,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಬಸ್ಸಸ್ ಏನು ಬೇಡ ಅಂತ ಹೇಳ್ತಿಲ್ಲ, ಬೇಕು ನಮಗೆ. ಆದರೆ ಈ ನ್ಯೂನತೆಗಳನ್ನು ಸರಿಪಡಿಸಿ ಅಂತೇಳಿ ಸಂಬಂಧಪಟ್ಟ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದೀನಿ, ನಾನು ಕೂಡ ಮಾತಾಡಿದ್ದೀನಿ. ಆಮೇಲೆ ನಮ್ಮ ಆಫೀಸರ್ಸ್ನ ಕರೆಸ್ಕೊಂಡಿದ್ರು, ಎಲ್ಲ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದಾರೆ. ಈ ಬಸ್ಸಸ್ನ ನಮಗೆ ಅವ್ರು ಬ್ರೇಕ್ ಡೌನ್ಸ್ ಮಾಡದೇ ಇದ್ದರೆ ನಮಗೂ ಕೆಟ್ಟ ಹೆಸರು ಬರುತ್ತೆ, ಆಕ್ಸಿಡೆಂಟ್ಸು ಜಾಸ್ತಿ ಆಗುತ್ತೆ, ರಾಜ್ಯ ಸರ್ಕಾರಕ್ಕೂ ಬರುತ್ತೆ, ಕೇಂದ್ರ ಸರ್ಕಾರಕ್ಕೂ ಬರುತ್ತೆ. ಒಟ್ಟಲ್ಲಿ ಬೈಯೋದೇನಾಗುತ್ತೆ, ಇದು BMTC ಬಸ್ಸು ಅಂತ ಜನರಲ್ ಆಗಿ ಮಾಧ್ಯಮಗಳಲ್ಲೂ ಬರುತ್ತೆ, ಜನ ಕೂಡ ಬೈತಾರೆ. ಇದನ್ನು ಸೆಟ್ರೇಟ್ ಮಾಡಬೇಕು. ಆದರೆ ಅವ್ರ ಬಸ್ಸಿಗೆ ಈ ಎಲೆಕ್ಟ್ರಿಕ್ ಬಸ್ ಕಂಪೇರ್ ಮಾಡಿದ್ರೆ ನಮ್ಮ ಬಸ್ಸಸ್ಸು ಬ್ರೇಕ್ ಡೌನ್ಸು ಭಾಳ ಕಡಿಮೆ. ಆಮೇಲೆ ಇರೋದರಲ್ಲಿ ಶಿಸ್ತಾಗೂ ನಮ್ಮಲ್ಲಿ ಇರ್ತಾರೆ. ಓಕೆ, ಶಶಿಲ್ಜಿ ನಮೋಶಿ. ಮಾನ್ಯ ಅಧ್ಯಕ್ಷರೇ, ಲೋಕೋಪಯೋಗಿ ಸಚಿವರನ್ನ ಪ್ರಶ್ನೆ ಸಂಖ್ಯೆ 453 ಕೇಳ್ತೀನಿ. ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಜೋಡಿಸುವಂಥ ರಸ್ತೆಗಳು ಯಾವ್ಯಾವು, ನ್ಯಾಷನಲ್ ಹೈವೇ ನಂಬರ್ ಇತ್ಯಾದಿ ಅದೆಲ್ಲ ಕೇಳಿದ್ದೇನೆ, ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಭಾಳ ಪರ್ಟಿಕ್ಯುಲರ್ ಆಗಿ ನಾನು ಬಯಸ್ತಾ ಇರೋದು ಬೀದರ್ದಿಂದ ಚಾಮರಾಜನಗರದವರೆಗೆ ಇರುವಂಥ ಒಂದು ರಸ್ತೆ. ಸೊ ನೀವು ಬೇರೆ ಬೇರೆ ಭಾಗದಲ್ಲಿ ನೋಡಿದರೆ ಅನೇಕ ಜಿಲ್ಲೆಗಳಲ್ಲಿ 4-ವೇ ಲೇನ್ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆದರೆ ಗುಲ್ಬರ್ಗ ಆಗಲಿ ಅಥವಾ ಈ ಭಾಗದಲ್ಲಿ 4 ಲೇನ್ ರಸ್ತೆಗಳು ಇಲ್ಲವೇ ಇಲ್ಲ. ಸೊ ಕಂಪ್ಯಾರಿಟಿವ್ಲಿ ನಮ್ಮ ಭಾಗದಲ್ಲಿ ನ್ಯಾಷನಲ್ ಹೈವೇ ಕಡಿಮೆ ಇದೆ. ಆ ಕಾರಣದಿಂದ ಈ ರಸ್ತೆಗೆ ಒತ್ತು ಕೊಡಬೇಕು ಅಂತಂದು ಹೇಳಿ ಎಲ್ಲರ ಪ್ರಯತ್ನದಿಂದ ಕಲ್ಯಾಣ ಕರ್ನಾಟಕ ಚತುರ್ಭುಜ ರಸ್ತೆಯನ್ನು 100 ಕೋಟಿ ರೂಪಾಯಿ ಅದನ್ನು ಮೀಸಲಿಟ್ಟು ನಾವು ಇದನ್ನು ಮಾಡ್ತೀವಿ ಅಂತಂದು ಇವತ್ತು ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೆ ಆ ರಸ್ತೆ ಬಗ್ಗೆ ಅಥವಾ ಇದ್ರ ಬಗ್ಗೆ ಏನು ಪ್ರಗತಿಯನ್ನು ತಾವು ಕೈಗೊಂಡಿದ್ದೀರಿ, ಯಾವ ಹಂತದಲ್ಲಿದೆ ಮತ್ತು ಇನ್ನೂ ಎಷ್ಟು ವರ್ಷದಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಬೋದು, ಒಟ್ಟಾರೆ ಇದು ಟೋಟಲಿ ಆ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಾಗಲಿ ಅಥವಾ ಮೈಸೂರು ಆ ಭಾಗಕ್ಕೆ ಜೋಡಿಸುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಆದರೆ ಯಾಕೆನೋ ಗೊತ್ತಿಲ್ಲ, ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನೆಲ್ಲ ಮಾಡ್ತೀವಂತಂದು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಪ್ರಗತಿ ಏನೂ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಒತ್ತು ಕೊಟ್ಟು ಏನು ಮಾಡ್ಬೋದು, ಏನು ಮಾಡ್ತೀರಿ ಅಂತ ಸ್ವಲ್ಪ ದಯವಿಟ್ಟು ಸ್ಪಷ್ಟವಾಗಿ ಹೇಳಬೇಕು ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಭಾಳ ವಿವರವಾಗಿ ಉತ್ತರವನ್ನು ಕೊಡಲಾಗಿದೆ. ಮಾನ್ಯ ಸದಸ್ಯರು ಬೇಡಿಕೆ ಬೀದರಿಂದ ಗುಲ್ಬರ್ಗ ಜೇವರ್ಗಿ ಮೇಲೆ ಜೇವರ್ಗಿ ಬಳ್ಳಾರಿ ಕನೆಕ್ಟಿವಿಟಿ ಆಗಬೇಕಂತ ಅವರ ಆಶೆ ಆಗಿದೆ. ಸೊ ಈಗಾಗಲೇ ಹೆಚ್ಚು 2 ಲೈನ್ ರಸ್ತೆ ಇದೆ, ಅದು ತಾವು 4 ಲೈನ್ ರಸ್ತೆ ಆಗಬೇಕಂತ ತಮ್ಮ ಬೇಡಿಕೆ ಇದೆ. ಈಗಾಗಲೇ ನಾವು ವಿವರವಾಗಿ ಕೊಟ್ಟಿದ್ದೀವಿ. ಯಾವುದನ್ನು 2ರಿಂದ 4 ಮಾಡಲಿಕ್ಕೆ ಪ್ರಸ್ತಾವನೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಟೆಂಡರ್ ಕೂಡ ಕರೆದಿದ್ದಾರೆ ಅವರು ಸರ್ವೆ ಮಾಡಲಿಕ್ಕೆ. ಸೊ ಇನ್ನು ಪ್ರಮುಖವಾಗಿ ಇದು ಎಷ್ಟು ವಾಹನ ಓಡಾಡುತ್ತೆ ಅದ್ರ ಮೇಲೆ ವೈಂಡಿಂಗನ್ನು ನ್ಯಾಷನಲ್ ಹೈವೇ ಅವ್ರು ತಗೋತಾರೆ. ಈಗ ಇಲ್ಲಿ ಇದೆಲ್ಲ ಹೆಚ್ಚು ಕಮ್ಮಿ 10,000 ಒಳಗಡೆ ಇರೋದ್ರಿಂದ ಇದು 4 ಲೈನ್ ಮಾಡಲಿಕ್ಕೆ ಆಗಿಲ್ಲ. 10,000 ಮೇಲ್ಗಡೆ ಬಂದರೆ ಇದು ನ್ಯಾಚುರಲ್ ಆಗಿ 4 ಲೈನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನೀವೆಲ್ಲ ಈಗ 8,000 ನಾನು ನೋಡಿದೆ, 8,000 ಒಳಗಡೆ ಇದೆ, 7,000 ಇದೆ. ಬೇರೆ ಕಡೆ 10,000 ಮೇಲೆ ಇಡೋದ್ರಿಂದ ಬೇರೆ ಕಡೆ ಜಾಸ್ತಿ 4 ಲೈನ್ ಇದೆ. ಸೊ ಈಗಾಗಲೇ 2-3 ರಸ್ತೆಯನ್ನು ನ್ಯಾಷನಲ್ ಹೈವೇದವರು ಟೆಂಡರ್ ಕರೆದಿದ್ದಾರೆ. ಅವ್ರ ಕನ್ಸಲ್ಟೆನ್ಸಿ ವರದಿ ಬಂದ ಮೇಲೆ ಇದನ್ನು 4 ಲೈನ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದೆಲ್ಲ ಮಾಡೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು. ಯಾಕಂದ್ರೆ ನಾವು ಅವ್ರಿಗೆ ಸಲಹೆ ಕೊಡ್ಬೋದು, ಪ್ರಪೋಸಲ್ ಮಾತ್ರ ಕೊಡಬೇಕಾಗಿದೆ. ನಮಗೂ ಕೂಡ ಇದಾದಷ್ಟು ಬೇಗ 2, ಒಂದು ಬಳ್ಳಾರಿ ಮೇಲೆ, ಒಂದು ಇನ್ನೊಂದು ಲಿಂಗಸೂರು ಮೇಲೆ, 2 ಕೂಡ ಚಿತ್ರದುರ್ಗವರೆಗೆ ಕನೆಕ್ಟಿವ್ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ, ಇದ್ರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಇದ್ದೀವಿ. ಇದನ್ನು ಕೇಂದ್ರ ಸರ್ಕಾರದ ಮಂತ್ರಾಲಯಕ್ಕೆ ಕೂಡ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ. ಇದು ಅಂದರೆ ಗುಲ್ಬರ್ಗದಿಂದ ಜೇವರ್ಗಿವರೆಗೆ ಒಂದು ಸ್ವಲ್ಪ ಏನೋ
ಕೆಲಸ ಕೈಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮತ್ತೆಲ್ಲಿ ಏನೂ ನಡೀತಾ ಇಲ್ಲ ಇದ್ರ ಬಗ್ಗೆ. 1,000 ಕೋಟಿ ರೂಪಾಯಿ ಕೂಡ ನೀವು ಕಲ್ಯಾಣ ಕರ್ನಾಟಕ ಕಾರಿಡಾರ್ ಅಂತಂದು ಹೇಳಿ 100 ಕೋಟಿ ರೂಪಾಯಿ ಮೀಸಲಿಟ್ಟು ನಾವು ಇದನ್ನು ಕೈಗೊಳ್ತೀವಿ ಅಂತ ಹೇಳಿದ್ರಿ. ಆದರೆ ಎಲ್ಲಿ ಏನೂ ಪ್ರಗತಿ ಕಾಣಿಸ್ತಾ ಇಲ್ಲ. ಏನು ದುಡ್ಡಿನ ಕೊರತೆನೋ ಅಥವಾ ಯಾವ ಕಾರಣದಿಂದ ಇದು ವಿಳಂಬ ಆಗ್ತಾಯಿದೆ ಅಂತ ಕೇಳ್ತೇನೆ ಅಂತ ಒಂದು ಟೈಟಲ್ ಕೊಟ್ಟು ಮಾಡಿದ್ದಾರೆ. ಈ ರಸ್ತೆಗೆ ಯಾವುದು ಉಪಯೋಗ ಮಾಡ್ತಿಲ್ಲ. ಅದು RDPR ಇಂದ ಮಾಡ್ತಿದ್ದಾರೆ. ಅದು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ಇಲಾಖೆಯಿಂದ ಮಾಡ್ತಿಲ್ಲ. ಅದು ಕೇವಲ ಗ್ರಾಮೀಣ ಭಾಗಕ್ಕೆ ಸುಮಾರು 7 ಜಿಲ್ಲೆಗೆ ಸೀಮಿತಪಟ್ಟಿರುವಂಥ ಯೋಜನೆ ಅಷ್ಟೇ. ಓಕೆ. ಡಾಕ್ಟರ್ ಕೆ ಗೋವಿಂದರಾಜ್. ಅಧ್ಯಕ್ಷ, ಉತ್ತರ ನೀಡಾಗಿದೆ. ಮೈಕ್ ಆನ್ ಆಗ್ತಾ ಇದೆ. ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಹೇಳಬೇಕು ಅದನ್ನು ಹೇಳಲಿಲ್ಲ ಅವರು. ಈ 178, 271 and 239 ಕಾರ್ನರ್ ಸೈಟ್ಸ್ನ ಇವರು ಬರಾಬರಿ ಮಾಡಿರೋದು ಇಲಾಖೆ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ಏನು ಸ್ಪಷ್ಟವಾಗಿ ಹೇಳಿಲ್ಲ ಅವರು. ಯಾರು ಫ್ರಾಡ್ ಮಾಡಿದಾರೋ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅಂತ ಯಾವಾಗ ಅದನ್ನು 30/7/25 ಇದು ಲೋಕಾಯುಕ್ತದವರು 7ನೇ ತಾರೀಕು 7/7/25ನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಪೇಪರ್ನಲ್ಲಿ 12/7 ಬರ್ತದೆ ಇದು. ಇವರು 30ನೇ ತಾರೀಕು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾರ ಮೇಲೆ ಫ್ರಾಡ್ ಮಾಡಿರೋರ ಮೇಲೆ. ಬಟ್ ಇದ್ರ ಮೇಲೆ ಅಧಿಕಾರಿಗಳು ಯಾರು ಶಾಮೀಲಾಗಿದ್ದಾರೆ ಅವ್ರನ್ನ ಇವರು ಯಾವುದೇ ಕ್ರಮ FIR ಮಾಡೋದಾಗಲಿ ಅವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಯಾವ ಕ್ರಮನೂ ತೆಗೆದುಕೊಂಡಿರೋದಿಲ್ಲ. ಅದ್ರ ಬಗ್ಗೆ ಹೇಳಿ ಅಂತ ನಾನು ಮೊದಲನೇದು ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷ ಸದಸ್ಯರಿಗೆ ಉತ್ತರನ ನೀಡಾಗಿದೆ. ನಾನು ಉತ್ತರ ಕೊಟ್ಟಿದ್ದೀನಿ. ಇವತ್ತಿದ್ದಿಲ್ಲ ಅದು. ಯಲಹಂಕ ನ್ಯೂ ಟೌನ್ ಅಂತ ಹೇಳ್ಬಿಟ್ಟು ಒಂದು 35-40 ವರ್ಷ ಹಿಂದೆನೇ ನಾವು ಲೇಔಟ್ ಮಾಡಿರೋದು. 198 ಸೈಡಲ್ಲಿ 3 ಸೈಡಲ್ಲಿ ಅವ್ಯವಹಾರ ಆಗಿರೋದು ನಿಜಾನೇ. ನನ್ನ ಗಮನಕ್ಕೆ ಬಂದಿದೆ. 3 ಸೈಡ್ಗೆ ಆಗಿದೆ. ಸೈಡ್ ನಂಬರ್ 239, ಸೈಡ್ ನಂಬರ್ 271 ಇನ್ನೊಂದು ತಾವು ಬಿಟ್ಟಿದ್ದೀರಾ. ಸೈಡ್ ನಂಬರ್ 1006 1006 ಸೈಡ್ದು ತಾವು ಬಿಟ್ಟಿದ್ದೀರಾ. 2 ತಾವು ಪ್ರಶ್ನೆನ ಕೇಳಿದ್ದೀರಾ. ಟೋಟಲ್ 3 ಸೈಡ್ಗಳು ಇರೋದಿದು. ಆವಾಗಲೇ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೆ ನಾನು. ತಾವು ಹೇಳಿದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿಲ್ಲ ಅಂತ. 2020 ಸೈಯದ್ ಅಕ್ಸರ್ ಅಂತ ಇದ್ದ, ಅವನ್ನ AEEನ ಅವನ ಕೈವಾಡ ಆಯ್ತಿದ್ದಲ್ಲಿ ಅವನ್ನ ಸಸ್ಪೆಂಡ್ ಮಾಡಿದ್ದೀವಿ. ಲೋಕಾಯುಕ್ತದಲ್ಲೂ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ಹೈಕೋರ್ಟಿಂದ ಲೋವರ್ ಕೋರ್ಟ್ ಹೋಗಿ ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಲೋವರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈ 3 ಸೈಡು ನಮ್ಮ ಪೊಸಿಷನಲ್ಲಿದೆ. ಅವ್ರ ಪೊಸಿಷನ್ ಇಲ್ಲ. ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ನಿಜ. 3 ಸೈಡ್ ಮಾಡಿದ್ದಾರೆ. 2 ಅಂತ ತಾವು ಕೇಳಿದ್ದೀರಾ. ಟೋಟಲ್ 3 ಸೈಡ್ ಆಗಿದೆ ಅದು. ಅದ್ರ ಬಗ್ಗೆ ನಾನು ತನಿಖೆಯನ್ನು ಮಾಡೋಕ್ಕೆ ಆದೇಶನ ಕೊಡ್ತಾ ಇದ್ದೀನಿ ನನ್ನ ಗಮನಕ್ಕೆ ಬಂದಾದ್ಮೇಲೆ. ಅದಾಯ್ತು. ಈ 178 ಬಗ್ಗೆ ಏನು ಹೇಳ್ತೀರಾ ಹೇಳಿ. ಅದೇ 170 ಈಗ ಲೋಕಾಯುಕ್ತದವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಲೋಕಾಯುಕ್ತ ಅವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲ, ಅವ್ರು ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಏನು ಮಾಡಿಲ್ಲಲ್ಲ. ನಾವು FIR ಮಾನ್ಯ ಸಭಾಪತಿಗಳೇ, ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಮಾಡಿಲ್ಲ ಇವರು. ಲೋಕಾಯುಕ್ತದವರು ಇದನ್ನ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಮಾಹಿತಿ ಹೇಳಿ. ಲೋಕಾಯುಕ್ತದಲ್ಲೂ ತನಿಖೆ ನಡೀತಾ ಇದೆ. ನಾವು FIR ಮಾಡಿದೀವಿ. ಅದ್ರಲ್ಲಿ ಕೋರ್ಟಲ್ಲೂ ಮಾಡಿಲ್ಲ. ಡಿಪಾರ್ಟ್ಮೆಂಟ್ ಇಂದ ಏನು ಮಾಡಿಲ್ಲ ಇದಕ್ಕೆ. ಮಾಡಿದೀವಿ. ನೀವು ಉತ್ತರದಲ್ಲಿ ಏನು ಹೇಳಿದ್ದೀರಾ ಗೊತ್ತಾ? ಏನು ಆಗಿಲ್ಲ ಅಂತ ಹೇಳಿದ್ದೀರಾ. ಇಲ್ಲ, FIR ಆಗಿದೆ. ನಾನು ಕಾಪಿ ಕೊಡ್ತೀನಿ. ನಾನು ಕಾಪಿ ಕೊಡ್ತೀನಿ. 178 ಹಂಚಿಕೆಯಲ್ಲಿ ಯಾವುದೇ ರೀತಿಯಲ್ಲಿ ಅಕ್ರಮ ಕಂಡು ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲ, ನಾನು ಕಾಪಿ ಕೊಡ್ತೀನಿ. ಅದು ಕಾಪಿ ಕೊಡ್ತೀನಿ. ನೀವು ಹೇಳಿರೋ ಉತ್ತರ ಇದು. ಈಗ ಹೌದು, ನಾನು ಈಗ ತನಿಖೆಗೂ ಆದೇಶ ಮಾಡಿದ್ದೀನಿ. ಹಳೆ ಕೇಸ್ ಇದು 35-40 ಆಗಿರೋದು ಇದು. ಈಗ ಸಚಿವರೇ, ಅದರಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ತೀರಿ. ನೀವಿಲ್ಲಿ ನಾವು FIR ಮಾಡಿದೀವಿ, AEEನ ಸಸ್ಪೆಂಡ್ ಮಾಡಿದೀವಿ. 2020 ಸಸ್ಪೆಂಡ್ ಮಾಡಿದೀವಿ. ಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ಲೋಕಾಯುಕ್ತದಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಆಕ್ಚುಲ್ 3 ಸೈಡ್ಗಳು ಇರೋದು. ಅಧಿಕಾರಿಗಳು ಯಾಕೆ ತಪ್ಪುತ್ತರ ಕೊಟ್ಟಿದ್ದಾರೆ? ಹಾಗಿದ್ರೆ ನೀವು ಹೇಳೋದೇ 1 ವರ್ಷನಾಗಿದೆ. ಅಲ್ಲಿ ಉತ್ತರ ಕೊಟ್ಟಿರೋದೇ ಬೇರೆ ತರದಲ್ಲಿ ಇದೆಯಲ್ಲ. ಅದನ್ನ ನಾನು ಡೀಟೇಲ್ ಆಗಿ ಕೊಡ್ತೀನಿ ನಿಮಗೆ. ನಾನು ಡೀಟೇಲ್ ಕೊಡ್ತೀನಿ. ತಪ್ಪು ಕೊಡ್ತಾರೆ. ನೀವು ಸ್ವಲ್ಪ ನೀವು ನೋಡ್ಬೇಕು ಅಧಿಕಾರಿಗಳು ಏನೋ ಹೇಳ್ತಾರೆ. ಅಬ್ದುಲ್ ಜಬ್ಬಾರ್, ಮಾನ್ಯ ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ 416ನೇ ಪ್ರಶ್ನೆಯನ್ನು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕೇಳಬಯಸ್ತೀನಿ. ಈ RTO ಕಚೇರಿ ವಿಚಾರವಾಗಿ ಏನು ಹೇಳುವಂಥದ್ದು ಅಂತೂ ಯಾವುದೂ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ.
ಭಾಳ ದಿವಸದಿಂದ ಅದು ಗುಡ್ದಾಗಿಂದನೂ ಕೇಳ್ತಾನೆ ಇದೀವಿ ನಾವು. ಅದು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದವರು, ಆದರೆ ಅಲ್ಲಿಗೆ ಇದೆ. ಇಲ್ಲಿ ಉತ್ತರದಲ್ಲಿ ಕೊಡ್ತಾ ಇರೋದು ನೋಡಿದರೆ 2015ರಿಂದ 21 ತನಕ ಮತ್ತು 2005ರಿಂದ 23 ತನಕ 2 ಕಚೇರಿಗಳಲ್ಲಿ ಅಕ್ರಮ ನಡೆದಿದೆ ಅಂತ ನಮ್ಮ ಉತ್ತರದಲ್ಲಿ ಬಂದಿದೆ. ಈ ಈ ಬರೀ ಬೆಂಗಳೂರಿನಾಗೆ ಮಾತ್ರ ಇದು ನಡೀತಾ ಇದೆ, ಬೇರೆ ದೊಡ್ಡ ಆಫೀಸರ್ಗಳು ಬೇರೆ ಕಚೇರಿಗಳಿಗೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನೀವು ಇದು ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ತಾವು ಆ ಕಡೆ ಸ್ವಲ್ಪ ಜಾಸ್ತಿ ಗಮನ, ಬೇರೆ ಕಡೆನೂ ನಿಮ್ಮ ಆಫೀಸರ್ಗಳಿಗೆ ಹೋಗಿ ಚೆಕ್ ಮಾಡೋಕ್ಕೆ ನೋಡಬೇಕು. ಮತ್ತು ಸರ್ಕಾರ 2022ರಿಂದ ಒಂದು 5 ಸುತ್ತೋಲೆ ತೆಗೆದಿದೆ. 10 ಗಂಟೆ ಒಳಗೆ ಬರಬೇಕು, ಎಲ್ಲ ಇದು ಯಾರು ಮಧ್ಯಸ್ಥಿಗೆ ವಹಿಸಿರೋರು ಯಾರು ಅದ್ರಾಗ ಹತ್ರ ಆಫೀಸ್ಗಳಲ್ಲಿ ಅಡ್ಡಾಡಬಾರ್ದು ಅಂತ ಬಂದಿದೆ. ಅವೆಲ್ಲ ಯಾವ್ದಾರ ಒಂದಾರ ನಡೀತಾ ಇದಾವೆ ಅನ್ನೋಂತ ಸ್ವಲ್ಪ ಚೆಕ್ ಮಾಡಬೇಕಂತ ನಾನು ನಮ್ಮ ಮಂತ್ರಿಗಳಲ್ಲಿ ಕೇಳ್ಕೊಂಡೆ. ಸಚಿವರು ಪ್ರಕರಣಗಳು ಸಭಾಧ್ಯಕ್ಷರೇ, ಒಂದು ಐಷಾರಾಮಿ ಕಾರ್ಸು. ಈ ಐಷಾರಾಮಿ ಕಾರ್ಸ್ನ ಕಡಿಮೆ ದರ ತೋರಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಿದ್ದು ಒಂದು. ಎರಡನೇದಾಗಿ ಆಮೇಲೆ ಫ್ಲೀಟ್ ಇರುತ್ತಲ್ಲ, ಪ್ರೈವೇಟ್ ಬಸ್ಸಸ್ಸು, ಸ್ಕೂಲ್ ಬಸ್ಸಸ್ಸು, ಇದೆಲ್ಲ ಅಳತೆ ಕಡಿಮೆ ತೋರಿಸ್ಬಿಟ್ಟು ಟ್ಯಾಕ್ಸು ಕಡಿಮೆ ಕಟ್ತಾಯಿದ್ರು ಸಭಾಧ್ಯಕ್ಷರೇ. ಇದೆರಡೂ ಕೂಡ ಹಿಡಿದು ಬೇಕಾದಷ್ಟು ಅವರಿಗೆಲ್ಲ ಫೈನು ಹಾಕಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೂಡ ತಗೊಂಡಿದ್ದೀವಿ. ಅದೊಂದು. ಉಳಿದಾಗ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋದಾಗ, ಟೂರ್ ಹೋದಾಗ ಎಲ್ಲ ಕಡ್ಡಾಯವಾಗಿ ನಮ್ಮ RTO ಆಫೀಸ್ಗಳಿಗೆ ಕಡ್ಡಾಯವಾಗಿ ವಿಸಿಟು ಕೂಡ ಮಾಡ್ತಾಯಿದ್ದೀನಿ ಸಭಾಧ್ಯಕ್ಷರೇ. ಕನಿಷ್ಠ ಒಂದು 10ರಿಂದ 15 ವಿಸಿಟ್ ಮಾಡಿರಬೇಕು 2 ವರ್ಷದಲ್ಲಿ. ಉಳಿದಿರ್ತಕ್ಕಂಥದ್ದನ್ನು ನಾನು ಹೋದಾಗ ವಿಸಿಟ್ ಮಾಡ್ತೀನಿ ಸಭಾಧ್ಯಕ್ಷರೇ. ಮತ್ತು ಸಾಧ್ಯವಾದಷ್ಟು ಆನ್ಲೈನ್ ಮುಖಾಂತರ 24 ಸೇವೆಗಳಿದೆ. ಮತ್ತು ಉಳಿದಿರ್ತಕ್ಕಂಥ 28 ಆನ್ಲೈನ್ ಸೇವೆಗಳು. ಇದು ಆಲ್ಮೋಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದನ್ನೇ ಫಾಲೋ ಮಾಡ್ತೀವಿ. ಜನ ಕೂಡ ಮಧ್ಯವರ್ತಿಗಳ ಹತ್ರ ಹೋಗೋದು ಬೇಡ. ನಾವು ಅಡ್ವರ್ಟೈಸ್ಮೆಂಟು ಕೊಡಿಸ್ತಾ ಇರ್ತೀವಿ. ಮುಂದಕ್ಕೂ 3 ತಿಂಗಳಿಗೆ ಒಂದ್ಸಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾವುದು ಆನ್ಲೈನ್ ಇದೆ, ಯಾವುದು ಆನ್ಲೈನು ಪ್ಲಸ್ ಆಫ್ಲೈನ್ ಇದೆ ಅದನ್ನೆಲ್ಲ ಜನಕ್ಕೆಲ್ಲ ಹೇಳ್ತೀವಿ. ಸಾಧ್ಯವಾದಷ್ಟು ಮಧ್ಯವರ್ತಿಗಳ ಕಾಟ ಕಡಿಮೆ ಮಾಡೋದಕ್ಕೆ 100ಕ್ಕೆ 100 ಭಾಗ ಪ್ರಯತ್ನ ಮಾಡ್ತೀನಿ ಸಭಾಧ್ಯಕ್ಷ. ಮಾನ್ಯ ಮಂತ್ರಿಗಳಲ್ಲಿ ಇನ್ನೊಂದು ವಿಚಾರ, ಅದು ಇದು ಬೆಂಗಳೂರಲ್ಲಿ 2 ಕಚೇರಿಗಳಲ್ಲಿ ಆಗಿರತಕ್ಕಂಥ ಇದು ಅದರಲ್ಲಿ ಏನು ನೀವು ಆಕ್ಷನ್ ತೊಗೊಂಡಿರಿ, ಪ್ಲಸ್ಸು ಈ ಸ್ಟೇಟ್ನಲ್ಲಿ ಬಾರ್ಡರ್ಗಳಲ್ಲಿ ಇರೋವಂಥ ಚೆಕ್ ಪೋಸ್ಟ್ಗಳು ಅಲ್ಲಂತೂ ಭಾಳ ದಾಂಧಲಿ ನಡೀತಾ ಇದೆ ಅಂತ ತಿಳಿದು ಬಂದಿದೆ. ಭಾಳ ಬಾರ್ಡರ್ಗಳಲ್ಲಿ ಆಕಸ್ಮಿಕವಾಗಿ ಬಿಜಾಪುರ ಆಗಲಿ, ಬೆಂಗಳೂರು ಕಡೆ ಆಗಲಿ, ಎಲ್ಲೆಲ್ಲಿ ಬಾರ್ಡರ್ ಇರ್ತವೆ ಅಲ್ಲಿ ಭಾಳ ದೊಡ್ಡ ಇದು ನಡೀತದೆ ಅಂತ ಬಂದಿದೆ. ಅದಕ್ಕೆ ತಾವು ಏನು ಆಕ್ಷನ್ ತೊಗೊಂಡಿರಂತ ದಯವಿಟ್ಟು ತಿಳಿಸ್ಬೇಕಂತ ಸಭಾಧ್ಯಕ್ಷರೇ. ಎಲ್ಲೆಲ್ಲಿ ತಪ್ಕೊಂಡು ಬರುತ್ತೆ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಸ್ಪಷ್ಟವಾಗಿ ಇಂತಿಂಥ ಕಡೆ ಕಂಪ್ಲೇಂಟ್ ಅಂತ ಕೊಟ್ಬಿಟ್ರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ. ನಿರಾನಿ ಪರವಾಗಿ, ಪೂಜಾರರ ಪರವಾಗಿ ಹನುಮಂತ್ ನಿರಾನಿ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 418 ಸನ್ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಸಚಿವರು. ನಮ್ಮನ್ನೇ ಸಭಾಪತಿ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಚಿವರೇ, ಸನ್ಮಾನ್ಯ ಸಭಾಪತಿಗಳೇ, ರಾಷ್ಟ್ರೀಯ ಹೆದ್ದಾರಿ NH 367 ಕಾಮಗಾರಿ ಶಿರೂರು ಕ್ರಾಸ್ನಿಂದ ಗದ್ನಕೇರಿ ಕ್ರಾಸ್ನವರೆಗೆ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯ ಪ್ರಾರಂಭ ಆಗಿದೆ. ಈ ಒಂದು ಯೋಜನೆಯಲ್ಲಿ ಕಾಮಗಾರಿಗಳ ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತು ಮತ್ತು ರಸ್ತೆ ಇಕ್ಕೆಲಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ. ಸನ್ಮಾನ್ಯ ಸಚಿವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಕಳಕಳಿ ಇಷ್ಟೇ, ಸದರಿ ಯೋಜನೆ ನಗರ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರಿಂದ, ಬಾಗಲಕೋಟೆ ನಗರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸುಮಾರು 3 ವರ್ಷಗಳಿಂದ ಕಾಮಗಾರಿ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ಇದನ್ನು ಪೂರ್ತಿಗೊಳಿಸಬೇಕು. ಇಲ್ಲಿ ಹೆಚ್ಚು ಜನದಟ್ಟಣೆ ಇರೋದ್ರಿಂದ, ವಾಹನ ಸಂಚಾರ ಜಾಸ್ತಿ ಇರೋದ್ರಿಂದ ಕೆಲಸ ಪ್ರಾರಂಭವಾಗಿ ಭಾಳಷ್ಟು ದಿವಸ ಆದರೂ ಕೂಡ ಪೂರ್ತಿ ಆಗದೇ ಇರೋದ್ರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಶೀಘ್ರವಾಗಿ ಯೋಜನೆಯನ್ನು ಪೂರ್ತಿ ಮಾಡಿಕೊಡಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಮಾನಾಂತರವಾಗಿ ಭೂ ಸ್ವಾಧೀನ ಆಗಬೇಕು. ಒಂದು ಕಡೆ ಹೆಚ್ಚು, ಇನ್ನೊಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಜನರ ಒಂದು ಅಭಿಪ್ರಾಯ ಇದೆ. ಅದನ್ನು ಇನ್ನೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಕಟ್ಟಡ ಮತ್ತು ಜಮೀನಿಗೆ ಈಗಾಗಲೇ ಸುಮಾರು 37 ಕೋಟಿ ರೂಪಾಯಿಯಷ್ಟು ತಾವು ಪರಿಹಾರವನ್ನು ಕೊಟ್ಟಿದ್ದೀರಿ. ಇನ್ನೂ ಸುಮಾರು 21 ಕೋಟಿಯಷ್ಟು ಬಾಕಿ ಇದೆ. ತಕ್ಷಣ ಪರಿಹಾರ ಧನವನ್ನು ಆ ಸಂತ್ರಸ್ತರಿಗೆ ಬಿಡುಗಡೆ ಮಾಡಬೇಕಂತೇಳಿ ಸದನದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಇದು ನಗರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ರಸ್ತೆ ಮಧ್ಯಭಾಗದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಲೈಟಿಂಗ್ ಮಾಡೋದ್ರಿಂದ ರಾತ್ರಿ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಅದು ಎಸ್ಟಿಮೇಟ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಇದು ಜೂನ್ 26ಕ್ಕೆ ಮುಗಿಸುವಂಥ ಒಂದು ಯೋಜನೆ ಇದೆ. ನೀವು ಹೇಳಿದಂಗೆ 5 ಕಿಲೋಮೀಟರ್ದಲ್ಲಿ 3 ಕಿಲೋಮೀಟ್ರು ನಗರ ಬರೋದ್ರಿಂದ ಸ್ಲಮ್ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಆದರೂ ಕೂಡ 26 ಜೂನ್ ಅಂತ ಹೇಳಿದ್ದೀವಿ, ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇದರಲ್ಲಿ ಭೂ ಸ್ವಾಧೀನದ ಪರಿಹಾರ 2 ಹಂತಗಳಲ್ಲಾಗಿದೆ. ಒಂದು ಮೊದಲನೇದಾಗಿದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ, 38 ಕೋಟಿ ಕೊಟ್ಟಿದ್ದೀವಿ, ರಿಮೈನಿಂಗ್ ಬ್ಯಾಲೆನ್ಸ್ ಇದೆ. ಇನ್ನೊಂದು 56 ಕೋಟಿಗೆ ಮತ್ತೊಂದು ಪ್ರಪೋಸಲ್ ಹೋಗಿದ್ದಾರೆ. ಅದು ಕೇಂದ್ರ ಸರ್ಕಾರದ ಮಂಜೂರಾದ ಮೇಲೆ ಅದನ್ನು ಅವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಮೂರನೇದಾಗಿ ಅಂದರೆ ಬೇಕಾಬಿಟ್ಟಿ ತಮಗೆ ಅನುಕೂಲ ಮಾಡಲಿಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡಿದಾರೆ ಅಂತ ತಾವು ಹೇಳಿದ್ರಿ. ಬಹುಶಃ ಹಾಗೆ ಕೇಂದ್ರ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಮಾಡಲಿಕ್ಕೆ ಅವಕಾಶ ಬೇಕಾದ್ರೆ ಅವ್ರು ಯಾರೋ ಎಲ್ಲಿಂದ ಬಂದಿರ್ತಾರೆ, ಎಲ್ಲೋ ಅವ್ರು ಸರ್ವೆ ಮಾಡ್ತಾರೆ. ಸೊ ಆದರೂ ಕೂಡ ನೀವು ಸ್ಪೆಸಿಫಿಕ್ ಆಗಿ ಹೇಳಿದರೆ ಇಂಥಲ್ಲಿ ಹಿಂಗಾಗಿದೆ ಅಂದರೆ ಅದನ್ನು ಮಾತ್ರ ನಾವು ತನಿಖೆ ಮಾಡ್ತೀವಿ. ಇಲ್ಲಾಂದರೆ ಅವರು ವರದಿ ಕೊಟ್ಟದ್ದು ನಮ್ಗೆ ಸರಿ ಇದೆ ಅಂತ ನಾವು ವರದಿ ಕೊಟ್ಟಿದ್ದಾರೆ. ನೀವೇನೋ ಸ್ಪೆಸಿಫಿಕ್ ಆಗಿ ಇವ್ರಿಗೆ ಅನ್ಯಾಯ ಆಗಿದೆ ಅಂದರೆ ಅದನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ತನಿಖೆ ಮಾಡ್ತೀವಿ ಅಧ್ಯಕ್ಷ. ಓಕೆ. ತಿಪ್ಪಣ್ಣಪ್ಪ ಕಮಕನೂರ್, ಅದನ್ನು ಬೇಕಾದ್ರೆ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಿಪ್ಪಣ್ಣಪ್ಪ ಕಮಕನೂರ್. ಮಂತ್ರಿಗಳು ಬಹಳ ವಿಸ್ತೃತವಾದ ಉತ್ತರವನ್ನು ಒದಗಿಸಿದ್ದೀರಿ. ನಿಮಗೆ ನಾನು ಈ ಸದನದ ಮೂಲಕ ಧನ್ಯವಾದ ಅರ್ಪಿಸುತ್ತೇನೆ. ಅದು ಇನ್ನೂ ಸ್ವಲ್ಪ ವಿಸ್ತೃತವಾದಂಥ ಉತ್ತರ ಕೊಡಬೇಕಾಗಿತ್ತು ತಾವು. ಉತ್ತರದಲ್ಲಿ ಕೇಂದ್ರ ಸರ್ಕಾರದ PME ಬಸ್ ಸೇವಾ ಯೋಜನೆಗಳು, ಮಂಜೂರಾದ ಎಲೆಕ್ಟ್ರಿಕ್ ಬಸ್ಸುಗಳು, ಟೆಂಡರ್ ಪ್ರಕ್ರಿಯೆ, ಚಾಲಕರ ಸೇವೆ, ಬಸ್ ನಿರ್ವಹಣೆ ಹಾಗೂ ಬಸ್ಗಳನ್ನು ಚಾರ್ಜಿಂಗ್ಗೊಳಿಸುವ ಬಗ್ಗೆ ಎಲ್ಲವನ್ನು ತಿಳಿಸಿದ್ದೀರಿ. ಕೇಂದ್ರ ಸರ್ಕಾರ ಕೈಗೊಳ್ಳುವ ಟೆಂಡರ್ ಪ್ರಕ್ರಿಯೆಯಲ್ಲಿ ಖಾಸಗಿ ಬಿಡ್ಡುದಾರರೇ ಈ ಬಸ್ಸುಗಳ ಮಾಲೀಕರಾಗಿದ್ದು ಬಸ್ಸುಗಳು ಸಂಪೂರ್ಣ ನಿರ್ವಹಣೆ ಅವರದ್ದೇ ಆಗಿರುತ್ತದೆ. ಕೇವಲ ಬಸ್ ನಿರ್ವಾಹಕರನ್ನಷ್ಟೇ ನಾವು ಸಾರಿಗೆ ನಿಯಮಗಳು ಒದಗಿಸುತ್ತೇವೆ ಎಂದು ಹೇಳಿದ್ದೀರಿ. ಬೆಂಗಳೂರು ನಗರದಲ್ಲಿ ದಿನಕ್ಕೆ BMTC ಎಲೆಕ್ಟ್ರಿಕ್ ಬಸ್ಸುಗಳಿಂದ ಮುಂತಾದ ಸಮಸ್ಯೆಗಳು ಉಂಟಾಗುತ್ತಿರುವ ಬಗ್ಗೆ ವರದಿಯಾಗುತ್ತಿದ್ದು ಪ್ರಯಾಣಿಕರಿಂದ ಹಲವು ಆರೋಪಗಳು ಕೇಳಿ ಬಂದಿರುತ್ತವೆ. ನಿಮ್ಮ ಉತ್ತರದಲ್ಲಿ 2023, 24 ಮತ್ತು 2020-26ರಲ್ಲಿ ಎಲೆಕ್ಟ್ರಿಕ್ ಬಸ್ಸುಗಳು ಬ್ಯಾಟ್ರಿ ದೋಷದಿಂದ 14,082 ಬಾರಿ ಕೆಟ್ಟು ನಿಂತಿವೆ ಅಂತ ಹೇಳಿದ್ದೀರಿ. ಮತ್ತು ವಿವಿಧ ಕಾರಣಗಳಿಂದ 2049 ಬಾರಿ ಅಪಘಾತಗೀಡಾಗಿವೆ ಅಂತ ಹೇಳಿದ್ದೀರಿ. ಆದರೆ ರ್ಯಾಶ್ ಡ್ರೈವಿಂಗ್ ಮತ್ತು ಇತರ ಕಾರಣದಿಂದಾಗಿ ಆದ ಅಪಘಾತಗಳು ಮತ್ತು ಸಾವುಗಳ ಬಗ್ಗೆ ಮಾಹಿತಿ ನೀಡಿರುವುದಿಲ್ಲ. ಪ್ರಶ್ನೆ ನೀವು ಓದಬೇಡಿ, ಏನಿದೆ ಪ್ರಶ್ನೆಗಳನ್ನ ಕೇಳಿ. ಅದನ್ನ ಓದೋದಲ್ಲ, ನಿಮ್ದೇನಿದೆ ಪ್ರಶ್ನೆಗಳನ್ನ ಅವ್ರಿಗೆ ಕೊಟ್ಟಿದ್ದೀರಿ. ಹೇಳ್ಬಿಡ್ತೀನಿ ಆಮೇಲೆ ಹೇಳಿ. 2023ರಲ್ಲಿ 6 ಅಪಘಾತಗಳಿಂದ 3 ಸಾವುಗಳು ಸಂಭವಿಸಿದ್ದು. 2024-20ರಲ್ಲಿ 29 ಅಪಘಾತದಿಂದ 11 ಸಾವುಗಳು ಸಂಭವಿಸಿವೆ. 2025-26ರಲ್ಲಿ ಅಕ್ಟೋಬರ್ವರೆಗೆ 33 ಅಪಘಾತದಿಂದ 9 ಸಾವುಗಳು ಸಂಭವಿಸಿವೆ. ಆದರೆ ಈ ರೀತಿ ಘಟನೆಗಳು ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ? ಸತ್ತವರಿಗೆ ಏನಾದರೂ ಪರಿಹಾರ ನೀಡಿದ್ದೀರಾ? ಮತ್ತು ಅಪಘಾತಕ್ಕೆ ಕಾರಣರಾದವರ ಮೇಲೆ ಕ್ರಮ ಕೈಗೊಂಡಿದ್ದೀರಾ? ಅಥವಾ ಅವರಿಗೆ ಪರಿಹಾರ ಕೊಟ್ಟರೆ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ? ಇನ್ನೂ ಎಷ್ಟು ಪರಿಹಾರ ಕೊಡಬೇಕು ಎಂಬುದನ್ನು ತಾವು ಸಂಪೂರ್ಣವಾಗಿ ಹೇಳಬೇಕು. ಆಮೇಲೆ ಎಲೆಕ್ಟ್ರಿಕ್ ಬಸ್ಸುಗಳ ಕಾರ್ಯಕ್ಷಮತೆಯ ಬಗ್ಗೆ ಕೇಂದ್ರಕ್ಕೆ ನೀವು ಪತ್ರ ಬರೋದು ಸಾಲೋದಿಲ್ಲ. ಅದಕ್ಕಾಗಿ ಒಂದು ನಿಗಾ ವಹಿಸಲು ಒಂದು ತಂಡವನ್ನು ನೀವು ನೇಮಿಸಬೇಕಾಗುತ್ತದೆ. ಆಮೇಲೆ ನೀವು ಕಲ್ಯಾಣ ಕರ್ನಾಟಕ ಭಾಗ 200 ಬಸ್ಸುಗಳನ್ನು ಒದಗಿಸಲು ಅವರು ಕೇಳ್ತಾರೆ, ನೀವು ನೇಮಿಸೋದಲ್ಲ, ಅವ್ರು ಹೇಳಿದ್ಮೇಲೆ ಉಪ ಪ್ರಶ್ನೆ ಕೇಳಿ. ಸಚಿವರು ಹೇಳಿ. ಸಭಾಧ್ಯಕ್ಷರೇ, ಒಟ್ಟು ಎಷ್ಟು PME ಸೇವಾದಲ್ಲಿ KSRTC 350 ಬಸ್ಸು ಸಭಾಧ್ಯಕ್ಷರೇ. ಈ ಹಿಂದೆ ಈಗ 50 ನಮ್ದಿದೆ. ಆಮೇಲೆ ವಾಯುವ್ಯ ಕರ್ನಾಟಕ 200 ಬಸ್ಸು, ಕಲ್ಯಾಣ ಕರ್ನಾಟಕ 200, ಒಟ್ಟು 750 ಬರುತ್ತೆ ಸಭಾಧ್ಯಕ್ಷರೇ. PME ಸೇವಾ ಅಂದರೆ ಡಿಪೋ, ಎಲೆಕ್ಟ್ರಿಕಲ್ಲು ಪ್ರತಿಯೊಂದು ಕೂಡ ಕೇಂದ್ರ ಸರ್ಕಾರನೇ ಕೊಡ್ತಾರೆ. ಆಮೇಲೆ ಇನ್ನೊಂದು ಸಭಾಧ್ಯಕ್ಷರೇ, ಈಗ BMTCಗೆ ಕೊಟ್ಟಿದ್ದಾರೆ. ಆಮೇಲೆ ಮಾನ್ಯ ಸದಸ್ಯರು ಹೇಳಿದಾಗೆ, ಹಾಗೆ ಗೋಪಿನಾಥ್ ರೆಡ್ಡಿಯವರು ಆಗಲೇ ಹೇಳಿದಾಗೆ, ನಮ್ಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ. ಎಷ್ಟು ಬಸ್ಗಳಿಗೆ ಕಾರ್ಯಾಚರಣೆಯಲ್ಲಿವೆ ಮತ್ತು ಕೆಟ್ಟು ನಿಂತಿವೆ ಇದೆಲ್ಲ ಕೇಳಿದ್ದಾರೆ. ಇದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ.
ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಒಟ್ಟು BMTCನಲ್ಲಿ ಹವಾನಿಯಂತ್ರಿತ ಬಸ್ಸಲ್ಲಿ ಒಟ್ಟು 1221 ಇದೆ. ಅದರಲ್ಲಿ ಯಾವ ವರ್ಷ ಎಷ್ಟು ಕೆಟ್ಟು ನಿಂತಿದೆ ಅದೆಲ್ಲ ಕೂಡ ಡೀಟೇಲ್ ಆಗೆಲ್ಲ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಒಟ್ಟು 25-26ರಲ್ಲಿ ಈವರೆಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ನಿಂದ 14,082 ಬಾರಿ, ಎಲೆಕ್ಟ್ರಿಕಲ್ ಡ್ರೈವ್ ಮೋಟಾರ್ಸು, ಸ್ಟೀರಿಂಗು, ಫ್ರಂಟ್ ಇತ್ಯಾದಿ ದೋಷಗಳಿಂದ 2,049 ಬಾರಿ. ಬರೀ 1,600 ಬಸ್ಗೆ ಇಷ್ಟು ಸಮಸ್ಯೆಗಳಿದೆ. ಇದನ್ನು ಸಂಬಂಧಪಟ್ಟ ಸಚಿವರ, ಕೇಂದ್ರ ಸಚಿವರ ಗಮನಕ್ಕೂ ತಂದಿದ್ದೀನಿ. ಮತ್ತು ಇನ್ನು ಮುಂದೆ ಕೊಡ್ತಾ ಇರ್ತಕ್ಕಂಥ ಬಸ್ಸುಗಳು ಈ ಒಂದು ಪರ್ಟಿಕ್ಯುಲರ್ ಆಗಿ ಎರಡು ನಮಗೆ ಒಂದು ಬ್ಯಾಟ್ರಿ ಒಂದು ಮತ್ತು ಟೆಕ್ನಿಕಲ್ ಇದನ್ನು ಸರ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಆ ಸರ್ ಮಾಡಿಕೊಟ್ರೆ ನಮಗೂ ಒಳ್ಳೆಯದು, ಕೇಂದ್ರ ಸರ್ಕಾರಕ್ಕೂ ನಮಗೂ ಒಳ್ಳೆಯ ಹೆಸರು ಬರುತ್ತೆ, ಕೇಂದ್ರ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ. ಇಲ್ಲಾಂದರೆ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ, ಕೇಂದ್ರ ಸರ್ಕಾರಕ್ಕೂ ಬರುತ್ತೆ. ಇದು ಭಾಳ ಸ್ಪೆಸಿಫಿಕ್ ಆಗಿ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದ್ದೀನಿ. ಆಮೇಲೆ ಸಾವು ನೋವುಗಳ ಬಗ್ಗೆ ನಾನು ಡೀಟೇಲ್ ಆಗಿ ಸಪ್ರೇಟಾಗಿ ಕಳಿಸ್ತೀನಿ ಸಭಾಧ್ಯಕ್ಷರೇ. ಆಯ್ತು. ಮಾನ್ಯ ಸಭಾಪತಿಗಳೇ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 200 ಬಸ್ಗಳು ಒದಗಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ ಮಂತ್ರಿಗಳು. ಇದು ಕಲ್ಯಾಣ ಕರ್ನಾಟಕ ಭಾಗದ KKRB ದುಡ್ಡಿನಿಂದ ಅಥವಾ ನಿಮ್ಮ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಭಾಗ 200 ಬಸ್ಗಳು ಒದಗಿಸ್ತೀವಿ ಅಂತ ಹೇಳಿದ್ದೀರಿ. ನಮ್ಮ ಕಲ್ಯಾಣ ಭಾಗದ ಹಣದಿಂದ ಕೊಡ್ತೀರಾ ಅಥವಾ ನಿಮ್ಮ ಇಲಾಖೆಯಿಂದ ಕೊಡ್ತೀರಾ ಎಂಬುದು ಸ್ಪಷ್ಟ. ಎಂ ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ. ಸಭಾಧ್ಯಕ್ಷ ಉತ್ತರ ಒದಗಿಸಿದೆ. ಮಾನ್ಯ ಸಭಾಪತಿಗಳೇ, ವಿಸ್ತೃತವಾಗಿರ್ತಕ್ಕಂಥ ಮತ್ತು ಉತ್ತಮವಾಗಿರ್ತಕ್ಕಂಥ ಸುಮಾರು 10 ಪೇಜುಗಳ ಉತ್ತರವನ್ನು ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಉತ್ತರದಲ್ಲಿ ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ವಿಶೇಷವಾಗಿ ಜಾನುವಾರುಗಳಿಗೆ ಮತ್ತು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಗಿದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಈ ವಿಚಾರನ ಬಹಳ ನಾಗರಾಜ್ ಅವರೇ ಉತ್ತಮವಾದಂತಹ ಉತ್ತರ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಾಗಿದೆ. ಮತ್ತು ಉಪಪ್ರಶ್ನೆ ಸಪ್ಲಿಮೆಂಟರಿ ಕ್ವಶನ್ಗಳಿದೆ. ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರೈತರು ಇವತ್ತು ಬರಗಾಲದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಮತ್ತೆ ಅವರಿಗೆ ನೆರೆಹಾವಳಿ ಸಮಸ್ಯೆಗಳಾದಾಗ ಅವ್ರು ಡಿಪೆಂಡೆಂಟೇ ಜಾನುವಾರುಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಡೈರಿ ಫಾರ್ಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಇವ್ರು ಮಾಡಿರ್ತಕ್ಕ ಕೆಲಸವನ್ನು ನಾವು ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಬೇಡಿಕೆಗಳನ್ನು ಇಡಬೇಕಾಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 5 ರೂಪಾಯಿಗಳ ಪ್ರೋತ್ಸಾಹ ಧನ ಕೊಡೋ ಸಂದರ್ಭದಲ್ಲಿ ಸುಮಾರು 4,560 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸುಮಾರು 9 ಲಕ್ಷ ಜನರಿಗೆ ಈ ಬೆನಿಫಿಟ್ನ ಕೊಡ್ತಕ್ಕ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಉದ್ಯಮ ರೀತಿಯಲ್ಲಿ ನೋಡಿ ಅದನ್ನು ಜಾನುವಾರುಗಳು ಮತ್ತು ರೈತರ ವಿಚಾರ ಬಂದಾಗ ಅದನ್ನು ಇನ್ನೇನು ಇನ್ಕ್ರೀಸ್ ಮಾಡಿ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಲಿಕ್ಕೆ ಮಾಡಿ ಅದಕ್ಕೆ ಪ್ರೋತ್ಸಾಹನ ಕೊಡ್ತಕ್ಕ ಕೆಲಸವನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ವಿಚಾರ ಬಂದಿರೋದಕ್ಕೆ ಎಲ್ಲಿ ಅಂತಂದರೆ ಈಗ ಕೆಲವು ವಿಚಾರಗಳಲ್ಲಿ ಅವರು ಜಾನುವಾರುಗಳ ವಿಚಾರದಲ್ಲಿ ಕ್ಲಿನಿಕ್ಗಳಿವೆ ಅನ್ನೋ ಮಾತನ್ನು ಹೇಳಿದೆ. ಮೊಬೈಲ್ ವೆಟಿನರಿ ಕ್ಲಿನಿಕ್ಗಳಿದೆ ಅಂತ ಹೇಳಿದರೆ 275 ಕ್ಲಿನಿಕ್ಗಳಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಇನ್ನೂ ಇನ್ಕ್ರೀಸ್ ಮಾಡಲಿಕ್ಕೆ ಏನಾದರೂ ಯೋಜನೆ ಹಾಕ್ಕೊಂಡಿದ್ದಾರೆ ಅನ್ನೋ ವಿಚಾರಗಳನ್ನು ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೂಡ ಅವರು ಬುಲ್ ಫೀಡಿಂಗ್ ಸೆಂಟರ್ಸ್ ಅಂತ ಎಷ್ಟು ಬುಲ್ ಫೀಡಿಂಗ್ ಸೆಂಟರ್ಗಳಿದೆ ಅಂತ 23 ಬುಲ್ ಫೀಡಿಂಗ್ ಅಮೃತ್ ಮಹಲ್ ಕಾವಲ್ ಪ್ರದೇಶವನ್ನು ಆಕ್ಯುಪೈ ಮಾಡ್ಕೊಂಡಿರ್ತಾರೋ ಅದನ್ನು ತೆರವುಗೊಳಿಸಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ತೀರಿ ಅನ್ನೋ ವಿಚಾರವನ್ನು ಕೂಡ ಕೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮಾನ್ಯ ಸಚಿವರು ಹೇಳಬೇಕು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಸಚಿವರು ಸಭಾಪತಿಗಳೇ ಕೊಟ್ಟಿದ್ದೀನಿ. ಅವರು ನಾವು ಕೊಟ್ಟಿರ್ತಕ್ಕ ವಿವರದಲ್ಲಿ ನೋಡಿದ್ರೆ ಎಲ್ಲ ಮಾಹಿತಿನ ನನ್ನ ವಿವರದಲ್ಲಿ ಅಭಿನಂದನೆ ಹೇಳಿದಾರಲ್ಲ. ನಮ್ಮ ರಾಜ್ಯದಲ್ಲಿ 23 ಬುಲ್ ಬ್ರೀಡಿಂಗ್ ಇದೆ. ಅದು ಸಭಾಪತಿ ಅದನ್ನು ಇನ್ಕ್ರೀಸ್ ಮಾಡೋ ಉದ್ದೇಶ ಏನಾದ್ರು ಇದೆಯಾ ಅಂತ ಕೇಳಿದ್ದೆ. ಸಂಬಂಧಪಟ್ಟಂತ DC ನಡೀತಾ ಇದೆ. ಮತ್ತೆ ಅವ್ರು ಇನ್ನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಸರಿ, ಧನ್ಯವಾದಗಳು. ಸುನೀಲ್ ಲಲ್ಲಾಪುರ. ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 375 ಮಾನ್ಯ ವಸ್ತಿ ಸಚಿವರು. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ನೀಡಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕರ್ನಾಟಕ ಹೌಸಿಂಗ್ ಬೋರ್ಡು ಬೆಂಗಳೂರು ನಗರದಲ್ಲಿ ಸೂರ್ಯನಗರ್ ಫಸ್ಟ್ ಪೇಜು, ಸೆಕೆಂಡ್ ಪೇಜು, ಥರ್ಡ್ ಪೇಜು ಈ ರೀತಿ ಫೇಜ್ಗಳಾಗಿ ಅತಿ ಹೆಚ್ಚಿನ ಲೇಔಟಲ್ಲಿ ಅತಿ ದೊಡ್ಡ ಲೇಔಟ್ ಯಾವುದಾದ್ರೂ ಆಗಿದ್ದರೆ ಸೂರ್ಯನಗರ್
ಅಂತ ಸೂರ್ಯನಗರದಲ್ಲಿ ಅಂದರೆ ಇವತ್ತಿಗೂ ಅಲ್ಲಿ ಈ ಖಾತಾ ಕೊಡ್ತಾರೆ. ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ, ಅಂದರೆ 1 ವರ್ಷ ಆಗಿದೆ. ಈಗ ನಾವು ಒಂದು ಸಾಫ್ಟ್ವೇರ್ನ ಲೋಡ್ ಮಾಡ್ಕೊಂಡಿದ್ದೀವಿ. ಈಗ 1 ತಿಂಗಳಲ್ಲಿ ಸೂರ್ಯ ಸಿಟಿ ಇಲ್ಲ, ಇಡೀ ರಾಜ್ಯದಲ್ಲಿ ಬೆಂಗಳೂರು, ಇಡೀ ರಾಜ್ಯದಲ್ಲಿ ನಾವು 55,000 ಚಿಲ್ಲರೆ ಈ ಖಾತಾನ ಮಾಡಬೇಕಾಗ್ತದೆ. ತಾವು ಹೇಳ್ದಂಗೆ ಸೂರ್ಯ ಸಿಟಿ ಭಾಳ ಎತ್ತರದಲ್ಲಿ ಡೆವಲಪ್ ಆಗಿದೆ. ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್, ಅಂದರೆ 4,000 ಸೈಡ್ ಬೇಲಲ್ಲಿ ಅಲ್ಲಿ ಈ ಖಾತಾ ಮಾಡಬೇಕಾಗಿದೆ. 1 ತಿಂಗಳಲ್ಲಿ ಆ ಸಾಫ್ಟ್ವೇರನ್ನು ಅಪ್ಲೋಡ್ ಮಾಡಿದ್ದೀವಿ ನಾವು. 1 ತಿಂಗಳನ್ನ ಈ ಖಾತಾನ ಮಾಡ್ಕೊಡ್ತೀವಿ. ಇನ್ನೊಂದು ಉಪಪ್ರಶ್ನೆ, ಕಲಬುರಗಿ ನಗರದಲ್ಲಿ ನಮ್ಮ ಅಕ್ಕಮಹಾದೇವಿ ಕಾಲನಿಯಲ್ಲಿ ನಾವು ಉತ್ತರ ಕೂಡ ಕೊಟ್ಟಿದ್ದೀರಿ. ಅದು ನಾವು ಈಗಾಗಲೇ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ, ಅದನ್ನು ಕಾರ್ಪೊರೇಷನ್ದವ್ರು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಮಾನ್ಯ ಸಚಿವರೇ, ಮಾನ್ಯ ಸಭಾಪತಿಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇವರು ಹೌಸಿಂಗ್ ಬೋರ್ಡ್ದವರು CA ಸೈಟ್ಗಳು ಇಟ್ಕೊಂಡು, ಕಾರ್ನರ್ ಸೈಟ್ಗಳು ಇಟ್ಕೊಂಡು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ CA ಸೈಟ್ನಲ್ಲಿ ಏನಾಗ್ತಾ ಇದೆ ಅಂದರೆ, ದೊಡ್ಡ ದೊಡ್ಡ ಹಾವುಗಳು, ಅಲ್ಲಿ ಸುಮಾರು ಕಂಟ್ರಿಗಳು, ಒಂಥರ ಫಾರೆಸ್ಟ್ ಜಂಗಲ್ ಬೆಳೆದಂಗೆ ಬೆಳೆದಿದೆ ಆ CA ಸೈಟ್ನಲ್ಲಿ. ಆ CA ಸೈಟ್ ಆಸ್ತಿ ನಿಮ್ಮದು, ಹೌಸಿಂಗ್ ಬೋರ್ಡ್ದು, ನೀವು ಇನ್ನೂ ಯಾರಿಗೂ ಹಂಚಿಕೆನೂ ಮಾಡಿಲ್ಲ. ಆದರೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ, ಅಕ್ಕಮಹಾದೇವಿ ಕಾಲನಿಯಲ್ಲಿ ಹಿಂಗೆ ರೋಡ್ ಮೇಲೆ ಹೋಗುವ ಹಾಗೆ ದೊಡ್ಡ ದೊಡ್ಡ ಹಾವುಗಳು, ಆಮೇಲೆ ಅಲ್ಲಿರೋ ಹಂದಿಗಳು, ಊರ ಹಂದಿಗಳು ಹೋಗಿ ಕಾಡು ಹಂದಿಗಳಾಗಿದ್ದಾವೆ. ಆ ರೀತಿ ಎತ್ತರವಾಗಿ ಬೆಳೆದು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೆ ಇವತ್ತಿನ ದಿವಸ ನಾವು ಹಂಗೋಟದವ್ರು ಕೇಳಿದರೆ, ಇಲ್ಲ ಸರ್ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ, ನಮ್ಮ ಹತ್ರ ಹಣ ಇಲ್ಲ, ಈ ರೀತಿ ನಿಮ್ಮ ಅಧಿಕಾರಿಗಳ ಉತ್ತರ ಬರುತ್ತೆ. ಇದಕ್ಕಾಗಿ ತಾವು ಏನದನ್ನು ಅದು ಯಾವಾಗ ಕ್ಲಿಯರ್ ಮಾಡ್ಕೊಡ್ತೀರಾ? CA ಸೈಟಿಂದ ಜಂಗಲನ್ನು ಯಾವಾಗ ಕ್ಲಿಯರ್ ಮಾಡ್ಕೊಡ್ತೀರಿ? ಮತ್ತು ಅದನ್ನು ಯಾವಾಗ ನೀವು ಸರ್ಕಾರ ನಿಮ್ಮ ಬೋರ್ಡ್ ಗಟ್ಟಲೆ ಇಟ್ಕೊಂಡ್ಕೊಂಡಿರ್ತೀರಿ? ನಿಮ್ಮ ಬೋರ್ಡ್ಗೆ ಏನು ಆದಾಯದ ಏನು ಬೇಕಾಗಿಲ್ವಾ? ನೀವು ಹಂಚಿಕೆ ಮಾಡೋದೇನು ಬೇಕಾಗಿಲ್ವಾ? ಮಾನ್ಯ ಸಚಿವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಕಲಬುರಗಿಯಲ್ಲಿ ಅಕ್ಕ ಮಹಾದೇವಿ ಲೇಔಟ್ ಅಂತ ಹಿಂದೆ ಮಾಡಿರೋದು 2011 ಮಾಡಿಬಿಟ್ಟು ನಾವು ಕಂಪ್ಲೀಟ್ ಮಾಡಿಬಿಟ್ಟು ಲೇಔಟ್ ಏನು ಮಾಡ್ತೀವಿ, ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ನಾವು ಮೇಂಟೆನೆನ್ಸ್ ಅವ್ರು ಮಾಡಬೇಕಾಗಿರೋದು, ನಾವಿಲ್ಲ. ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಕಾರ್ಪೊರೇಷನ್ ಅವರು. ತಾವು ನನ್ನ ಗಮನಕ್ಕೆ ತಂದಿದ್ದೀರಾ. ನಾನು ಕಾರ್ಪೊರೇಷನ್ ಅವ್ರ ಜೊತೆ ಹೇಳ್ತೀನಿ ಕೇಳಿ. ಈಗ ನಾವು 2011 ಹ್ಯಾಂಡ್ ಓವರ್ ಮಾಡಿದ್ದೀವಿ. ನಾವು ಲೇಔಟ್ ಕಂಪ್ಲೀಟ್ ಮಾಡಿ ಏನು ಮಾಡ್ತೀವಿ, ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಆ ಥರ 2011 ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ. ನಾವು ಅವ್ರು ಮಾಡಬೇಕಾಗಿರೋದು ಕಾರ್ಪೊರೇಷನ್ ವತಿಯಿಂದ ಮಾಡಬೇಕಾಗಿರೋದು. ತಾವು ನನ್ನ ಗಮನಕ್ಕೆ ತಂದಿದ್ದೀರಾ. ನಾನು ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಅವರ ಅಧಿಕಾರಿಗಳು ನನಗನ್ಸೋ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ನಿವೇಶನಗಳಲ್ಲಿ CA ನಿವೇಶನಗಳನ್ನು ತಾವು ಇನ್ನೂ ಇಟ್ಕೊಂಡಿದ್ದೀರಿ. ಹೌಸಿಂಗ್ ಬೋರ್ಡ್ದವರು ಅದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ನೀವು ಬರೀ ಲೇಔಟನ್ನು ಹ್ಯಾಂಡ್ ಓವರ್ ಮಾಡಿದಿರಿ. ಹೌದು, ಕಾಟಾಚಾರಕ್ಕೆ ಅದು ಒಪ್ತೀನಿ ನಾನು. ಆದರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಸರ್ ಅದು ನಿವೇಶನ ಏನಿದೆ ಅದು ಹೌಸಿಂಗ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು, ಅವ್ರ ಆಸ್ತಿ ಅದು ಅವರು ಕ್ಲಿಯರ್ ಮಾಡ್ಕೋಬೇಕು. ಆ ಪ್ಲಾಟ್ನಲ್ಲಿ ಬೆಳೆದಿರ್ತಕ್ಕಂಥ ಜಂಗಲ್ ಏನಿದೆಯಲ್ಲ ಅದನ್ನು ಅವ್ರು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಕಾರ್ಪೊರೇಷನ್ದವ್ರು ಹೇಳ್ತಾ ಇದ್ದಾರೆ. ಅದನ್ನು ನೀವು ಮಾಡಬೇಕು ಅಂತೇಳಿ ತಮ್ಮ ಹತ್ರ ಮಾನ್ಯ ಸಭಾಪತಿಗಳು. ಇಲ್ಲ, ನಮ್ದು ಮಾಡಿಸ್ಕೊಡ್ತೀನಿ ನಾನು. ಒಂದು 10 ದಿನ ಮಾಡಿಸ್ಕೊಡ್ತೀನಿ ನಾನು. 10 ದಿನ ಮಾಡಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. KS ನವೀನ್. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 452%ಗಿಂತ ಹೆಚ್ಚು ಪೋಸ್ಟ್ ಸ್ಯಾಂಕ್ಷನ್ ಇರೋ ಅಂಥದ್ದು ವೇಕೆನ್ಸಿ ಇದೆ. ಮತ್ತು ನಾನು ಇನ್ನೊಂದು ಕೇಳಿರೋ ಅಂಥದ್ದು, ಯಾವ್ಯಾವ ಜಿಲ್ಲೆಗಳಲ್ಲಿ ಖಾಲಿ ಇದೆ ಅಂತ ಕೇಳಿದ್ದೇನೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲಿ ಹೈನುಗಾರಿಕೆ ಹೆಚ್ಚಿರೋ ಅಂಥ ಜಿಲ್ಲೆಗಳಲ್ಲೇ ಜಾಸ್ತಿ ಪೋಸ್ಟ್ಗಳು ವೇಕೆನ್ಸಿ ಇದೆ. ಮತ್ತು ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ, ಜಾನುವಾರುಗಳ ಸಂಖ್ಯೆ ಈಗ ನಮ್ಮ ಇಲಾಖೆಯಲ್ಲಿ ಎಷ್ಟು ಮಾಹಿತಿ ಇದೆ ಅದನ್ನು ಕೊಡಿ ಅಂತ ಕೇಳಿದ್ದೇನೆ. ಅದನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ವಿಶೇಷವಾಗಿ 2 ಜಾನುವಾರುಗಳ ಬಗ್ಗೆ ಉಲ್ಲೇಖ ಮಾಡಬೇಕು ಅಂತಂದರೆ, ಎಮ್ಮೆ ಮತ್ತು ದನ ಸೇರಿ ಸುಮಾರು 1,14,00,000 ಇದೆ. ಕುರಿ ಮತ್ತು ಮೇಕೆ ಸೇರಿ 1,75,00,000 ಇದೆ. ಒಟ್ಟು ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ 5,000 ಪಶುಗಳಿಗೆ ಒಬ್ಬ ಬೇಕು ಅಂತ ಇದೆ. ಅದನ್ನು ನಮ್ಮ ದೇಶದಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ 20,000 ಪಶುಗಳಿಗೆ ಒಬ್ಬ ವೆಟರ್ನರಿ ಡಾಕ್ಟರ್ ಇರಬೇಕು ಅಂತ ಮಾಡಿದ್ದಾರೆ. ಆದರೆ ನಾವೀ ಕೊಟ್ಟಿರೋಂಥ ನೀವು ಮಾಹಿತಿಯನ್ನು ನಾವು ಡಿವೈಡ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ 40,000ಕ್ಕೆ ಒಬ್ಬರಿದ್ದಾರೆ. ನಮ್ಮ ರಾಜ್ಯದಲ್ಲಿ 40,000 ಪಶುಗಳಿಗೆ ಒಬ್ಬ ವೈದ್ಯಾಧಿಕಾರಿ ಇದ್ದಾರೆ. ಅಂದರೆ ನಾನು ಮಾನ್ಯ ಸಚಿವರಲ್ಲಿ ಕೇಳೋದು ಇಷ್ಟ ಅಂತಂದರೆ, ಇದನ್ನ ಯಾರು ದೊಡ್ಡ ದೊಡ್ಡ MNC ಕಂಪನಿಗಳು ನಡೆಸಲ್ಲ. ಎಲ್ಲ ರೈತರೇ ಪಶುಗಳನ್ನು ಸಾಕುವಂಥದ್ದು, ಪಶುಗಳ ಪಾಲನೆ 10% ರೈತರು. ಈ ಥರ ರೈತರ ಜೀವನಕ್ಕೆ ಆಧಾರವಾಗಿರುವಂಥ ಪಶುಸಂಗೋಪನೆ ಮಾಡಿ ತಮ್ಮ ಬದುಕನ್ನು ನಡೆಸ್ತಾ ಇರೋವಂಥವ್ರ ಬಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಹುದ್ದೆಗಳನ್ನ ಇಟ್ಕೊಂಡು
ನಾನು ಕೇಳಿರೋ ಒಂದೊಂದು ಪ್ರಶ್ನೆಗೂ ತಾವು ಉತ್ತರ ಕೊಟ್ಟಿದ್ದೀರಾ, ಎಷ್ಟು ಪರಿಹಾರ ವಿತರಣೆ ಮಾಡಿದ್ದೀರಾ ಅಂತ. ಈ ಕುರಿ ಮತ್ತು ಮೇಕೆ ಸತ್ತಿರೋಂಥ 17 ಕೋಟಿ ಕೊಟ್ಟಿದ್ದೀರಿ ರಾಜ್ಯದಲ್ಲಿ. ಇಲ್ಲಿ ನಾನು ಒಂದು ಜಿಲ್ಲೆ ನಿಮಗೆ ಹೇಳಬೇಕು, ಕೊಪ್ಪಳ, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುರಿಯನ್ನು ಸಾಕಾಣಿಕೆ ಮಾಡಿಬಿಟ್ರೆ, ಈ ಒಬ್ಬ ಪಶುಪಾಲನೆ ಮಾಡ್ತಾ ಇರೋಂಥ ರೈತ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಯಾರ ಹತ್ರ ಹೋಗಿ ಅದಕ್ಕೆ ಪರಿಹಾರನ ಕಂಡ್ಕೊಳಕ್ಕಾಗುತ್ತೆ? ಏನ್ ಮಾಡ್ಬೇಕು ಹೇಳಿ, ಅವ್ರು ಏನ್ ಅಲ್ಲ, ಮಾಡ್ಬೇಕು? ನಾನು ಮಾನ್ಯ ಸಚಿವರಲ್ಲಿ ಕೇಳ್ತಾ ಇರೋಂಥದ್ದು, ಯಾಕೆ ನಮ್ಮ ರಾಜ್ಯ 40,000 ಜಾನುವಾರುಗಳಿಗೆ ಒಂದು ವೈದ್ಯಾಧಿಕಾರಿ ಇರೋ ಹಂತಕ್ಕೆ ಬಂದಿದೆ ಅಂತೇಳಿ ಹೇಳಿ ಸಚಿವರು. ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರಿಗೆ ಬಹಳ ವಿವರವಾಗಿ ಉತ್ತರ ಕೊಟ್ಟಿದ್ದೇನೆ ನಾನು. ನಮ್ಮಲ್ಲಿ 28 ಜನ ಇದ್ದಾರೆ. ಖಾಲಿ ಇರ್ತಕ್ಕಂಥದ್ದು 7,484 ಖಾಲಿ ಇದೆ. ನಾವು ವಾಸ್ತವ ಹೇಳ್ತೀವಿ, ಕೂತ್ಕೊಂಡು ಡಾಕ್ಟ್ರುಗಳು ಕೊರತೆ ಇದೆ, ಇನ್ಸ್ಪೆಕ್ಟರ್ಗಳು ಕೊರತೆ ಇದೆ, ಅದೆಲ್ಲ ನಾವು ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳೋದಿಲ್ಲ. ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ನಾವು 5,000 ಜನಗಳಿಗೆ ಒಂದು ಆಸ್ಪತ್ರೆ ಅಂತ ನಿಗದಿ ಮಾಡಿದ್ದಾರೆ. ಅದಕ್ಕೆ ಒಬ್ಬ ಡಾಕ್ಟ್ರು ಸಹಜವಾಗಿ ನಾವು ಕೊಡಲೇಬೇಕು. ಅದಕ್ಕೆ ನಮಗೆ ಬೇರೆ ನಾನು ಒಂದು ಮಾಹಿತಿ 8,98,00,000 ಇದೆ ನಮ್ಮ ರಾಜ್ಯ. ಅಲ್ಲಿಗೆ ಪಶು ನಮ್ಮ ಆಸ್ಪತ್ರೆಗಳು 4,342 ಆಸ್ಪತ್ರೆಗಳಿವೆ. ಮಂಜೂರಾದ ವೈದ್ಯರ ಸಂಖ್ಯೆ 3,321 ಮಂಜೂರಾಗಿರ್ತಕ್ಕಂಥ. ಈ ಬೇರೆ ರಾಜ್ಯದ ಸ್ವಲ್ಪ ಮಾಹಿತಿ ಸದನಕ್ಕೂ ಕೂಡ ಆಗಬೇಕು, ತಮಗೂ ಹೇಳಿ ಬಯಸ್ತೇನೆ. ಗುಜರಾತಲ್ಲಿ ಜನ 96,637 ಇದೆ. ಎಮ್ಮೆಗಳು 1,05,75,000 ಇದೆ. ಕುರಿ 17,87,000 ಇದೆ. ಮೇಕೆ 48,67,000 ಇದೆ. ಕೋಳಿ 2,17,000 ಇದೆ. ಒಟ್ಟು 4.87 ಆಲ್ಮೋಸ್ಟ್ 5 crores ಹತ್ರ ಗುಜರಾತಲ್ಲಿ ಕೋಳಿ ಸೇರಿ. ಕರ್ನಾಟಕದಲ್ಲಿ 8,98,00,000 ಇದೆ, ಎಲ್ಲ ಸೇರಿ ಕೋಳಿ ಸೇರಿ. ನಮ್ಮಲ್ಲಿ ಕ್ಯಾರಿ ಮಾಡಲ್ಲ. ಅಲ್ಲಿ ಗುಜರಾತಲ್ಲಿ ತಮ್ಮ ಮಾಹಿತಿ 5 ಕೋಟಿ ಈ ಸಂಖ್ಯೆಗೆ 1,423 ಆಸ್ಪತ್ರೆಗಳಿವೆ. 1,200 ಡಾಕ್ಟರ್ಗಳಿದ್ದಾರೆ ಅಲ್ಲಿ. ಹೌದಾ? ಆಂಧ್ರ ಪ್ರದೇಶದಲ್ಲಿ ಹೌದಾ ಒಟ್ಟು 26,59,00,000 ಟೋಟಲ್ ಎಲ್ಲ ಸೇರಿ, ದನ ಕುರಿ ಕೋಳಿ ಎಲ್ಲ ಎಮ್ಮೆ ಹಂದಿ ಎಲ್ಲ ಸೇರಿ 26,59,00,000 ಇದೆ. ಅಲ್ಲಿ ಆಸ್ಪತ್ರೆಗಳು ಇರ್ತಕ್ಕಂಥದ್ದು ಬರೀ 3,188. ಮತ್ತೆ ತಮಿಳುನಾಡಲ್ಲಿ ಒಟ್ಟು 24,54,00,000 ಇದೆ. ಅಲ್ಲಿ ಆಸ್ಪತ್ರೆ ಇರ್ತಕ್ಕಂಥದ್ದು 3,819. ಮಂಜೂರಾಗಿರ್ತಕ್ಕಂಥ ಅಲ್ಲಿ ಸಂಖ್ಯೆ 3,100 ಡಾಕ್ಟರ್ ಮಂಜೂರಾಗಿರ್ತಕ್ಕಂಥ. ನಮ್ಮಲ್ಲಿ 8,98,00,000 ಆಲ್ಮೋಸ್ಟ್ 9 ಕೋಟಿ ಅಂತ ಇಟ್ಕೊಂಡು 4,342 ಆಸ್ಪತ್ರೆ ಇದೆ. 250 ಜನ ಇನ್ಸ್ಪೆಕ್ಟರ್ಗಳು ತಗೊಂಡಿದ್ದೀವಿ. ಈಗ ಮತ್ತೆ 700 ಜನ ನೌಕರಗಳು ತಗೊಂಡಿದ್ದೀವಿ. ಮತ್ತೀಗ 400 ಜನ ನಾವೀಗ KPSC ಕೊಟ್ಟಿದ್ದೀವಿ. ಜನವರಿನಲ್ಲಿ ಅವರು ಎಕ್ಸಾಮ್ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳಿಗೆ. ಈಗ ಭರ್ತಿ ಮಾಡ್ತಕ್ಕಂಥ ಪ್ರಯತ್ನ. ಇದಲ್ಲದೆ ನಮ್ಮಲ್ಲಿ ಮತ್ತೆ KMFನವರು 310 ಜನ ಡಾಕ್ಟರ್ ಮಾಡಿದ್ದಾರೆ. KMF ಇಂದ 310 ಜನ ಡಾಕ್ಟರ್ಗಳಿದ್ದಾರೆ. ಕೊರತೆ ಇರೋದು ನಿಜ. ಏನು ನಮ್ಮ ಜನಕ್ಕೆ ಅನುಗುಣವಾಗಿ ಈಗ ನಾವು ಎಲ್ಲ ನನಗೂ ನಮ್ಮ ಎಲ್ಲ ಸದಸ್ಯರುಗಳು ಕೆಳಗಡೆಯವರು ಮೇಲ್ಗಡೆ ಎಲ್ಲರೂ ನನಗೆ ಮನವಿ ಕೊಡ್ತಾರೆ, ಡಾಕ್ಟರ್ಗಳು ಹಾಕ್ಕೊಡಿ, ಇನ್ಸ್ಪೆಕ್ಟರ್ ಹಾಕ್ಕೊಡಿ, ಆಸ್ಪತ್ರೆ ಬೇಕು ಅಂತೆಲ್ಲ ಕೇಳ್ತಾರೆ. ಅದು ಇರ್ತಕ್ಕಂಥದ್ದೇ ಸುಧಾರಿಸಿ ನಾವು ಎಲ್ರಿಗಿಂತ ಬೆಟರ್ ಆಗಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ. ರವಿಕುಮಾರ್ ರವಿಕುಮಾರ್
ಸಚಿವರು ಅಬ್ಸ್ಟ್ರಾಕ್ಟ್ ಮಾಡಬೇಡಿ, ಬನ್ನಿ. ಕೆಲವು ಹೊರಗಡೆ ರಾಜ್ಯಗಳದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಈಗ ಆ ರಾಜ್ಯದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಅವ್ರು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾನು ಸ್ಪೆಸಿಫಿಕ್ ಆಗಿ ನಿಮ್ ಗಮನಕ್ಕೆ ತರಬೇಕಾಗಿರೋಂಥದ್ದು, ನೀವು ನಿಮ್ಮ ಇಲಾಖೆಯಿಂದ ಮಾಹಿತಿ ತಗೊಳ್ಳಿ. ನಮ್ಮ ರಾಜ್ಯ ಕುರಿಯಲ್ಲಿ ಕುರಿ ಮತ್ತು ಮೇಕೆಯಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಈ ಗುಜರಾತ್ ಅಲ್ಲಿ ಅವರು ನಮ್ಮಷ್ಟು ಜರ್ಸಿ ಹಸುಗಳನ್ನ, ನಮ್ಮಷ್ಟು HF ಹಸುಗಳನ್ನ ಗುಜರಾತ್ ಅಲ್ಲಿ ಸಾಕಲ್ಲ. ನಾವು ಹೈಯೆಸ್ಟ್ ಸಾಕ್ತಾ ಇದೀವಿ. ಆ ಸಾಕ್ತಾ ಇರೋಂಥ ಕಾರಣಕ್ಕೋಸ್ಕರನೇ ಇವತ್ತು ನಮ್ಮಲ್ಲಿ KMF ಗೆ ಅಷ್ಟು ದೊಡ್ಡ ಮಾತ್ರದಲ್ಲಿ ಗಣನೀಯವಾಗಿ ಹಾಲಿನ ಉತ್ಪಾದನೆ ಬರ್ತಾ ಇರೋಂಥದ್ದು. ಇವತ್ತು ಪಕ್ಕದ ನೀವು ಆಂಧ್ರ ಪ್ರದೇಶ ಹೇಳಿದ್ರಿ, ಅಲ್ಲಿ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಪೌಲ್ಟ್ರಿ ಜಾಸ್ತಿ ಇದೆ. ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಬಾರ್ಡರ್ ಹೊಂದ್ಕೊಂಡ್ರ ಕಡೆ ಅಷ್ಟೇ ಪೌಲ್ಟ್ರಿ, ನಮ್ಮಲ್ಲಿ ಹವಾಮಾನ ಬಹಳಷ್ಟು ಅದಕ್ಕೆ ಪೂರಕವಾಗಿಲ್ಲ. ನಾನು ಸ್ಪೆಸಿಫಿಕ್ ಆಗಿ ನಿಮ್ಮನ್ನು ಕೇಳೋದು, ಯಾವ ಜಿಲ್ಲೆಯಲ್ಲಿ ಹಸು ಮತ್ತು ಎಮ್ಮೆ ಮತ್ತು ಕುರಿ ಮೇಕೆ ಇದರ ಸಂಖ್ಯೆಗಳು ಜಾಸ್ತಿ ಇದೆ, ಅಟ್ಲೀಸ್ಟ್ ಆ ಭಾಗದ ರೈತರಿಗೆ ಲಾಭ ಆಗುವಂತ ರೀತಿ ನೀವೊಂದು ಇಂಟರ್ನಲ್ ಆಗಿರುವಂತ ನಿರ್ಣಯ ಮಾಡ್ಬೋದಲ್ವಾ? ಓಕೆ, ಹೇಳಿ ಸಚಿವರು. ಅಧ್ಯಕ್ಷರ, ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊತೀನಿ. ಎಲ್ಲಿ ಕುರಿ ಸಂಖ್ಯೆ ಜಾಸ್ತಿ ಇದೆ ಅಂತ ಕಡೆ ಅವ್ರೇನು ರೋಗಗಳು ಬಂದಾಗ ಸಮಯಕ್ಕೆ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಕ್ರಮ ಆಗಬೇಕು ಅಂತೇಳಿ ಒಪ್ಕೊಂಡು ಸರಿ, ನಿಜ ಅದು. ಈಗ ನಮ್ಗೆ ಇದ್ರ ಜೊತೆಯಲ್ಲಿ ಈಗ ಸಂಚಾರಿ 275 ಸಂಚಾರಿ ಇದನ್ನು ಸಹ ಇಟ್ಟಿದ್ದೀವಿ ನಾವೀಗ. ಮತ್ತು ಈಗ ನಾವು ಕಾನೂನಿಗೆ ನಾವೇನು ಮಾಡಿ ಸರ್ಕಾರದಿಂದ ಸುತ್ತೋಲೆ ಹೊರಡಿಸಿದ್ದೀವಿ. ಎಲ್ಲೆಲ್ಲಿ ಕುರಿ ಸಂಖ್ಯೆಗಳು ಜಾಸ್ತಿ ಇದ್ದಾವೆ ಡಾಕ್ಟ್ರುಗಳು ಇಮಿಡಿಯೇಟ್ ಆಗಿ ಇವರೇ ಹೋಗ್ಬೇಕು, ಇವರೇ ಹೋಗಿ ಅಟೆಂಡ್ ಮಾಡಬೇಕು ಅಂತೇಳಿ ಸುತ್ತೋಲೆ ಹೊಡಿಸಿ ಅದನ್ನೆಲ್ಲ ಮಾಡ್ತಾ ಅದ್ರ ಸುಧಾರಣೆ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ತಾವು ಹೇಳಿದಾಗೆ ಅಧ್ಯಕ್ಷರೇ, ಅಲ್ಲಲ್ಲ ಅವ್ರು ಹೇಳಿದಾಗೆ ನಮಗೆ ಕುರಿಗಳ ಸಂಖ್ಯೆ ಇರ್ತಕ್ಕಂಥ ಜಾಗ ಡಾಕ್ಟರ್ ಕೊರತೆ ಇದ್ದರೆ ಮುಂದಿನ ದಿನಗಳಲ್ಲಿ ಹಾಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಸರಿ, ಆಯ್ತಾಯ್ತು. ಇಲ್ಲ ಸಾಕು, ನೀವು ಸಾಕಷ್ಟು ಇಲ್ಲ ಸಮಯ ಆಯ್ತು. ಆಯ್ತು, ನೀವು ಸಲಹೆ ಕೊಟ್ಟಿದ್ದೀರಿ, ಅದನ್ನ ಹೇಳಿದ್ದಾರೆ, ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಪ್ರಶ್ನೋತ್ತರ, ದಯಮಾಡಿ ಅರ್ಥ ಮಾಡಿ. ಒಂದ್ ನಿಮಿಷ, ನಾನು ಮಾನ್ಯ ಸಚಿವರಲ್ಲಿ ಬೇಡ ಕೇಳ್ಕೊಳ್ಳೋದು ಇಷ್ಟೇ ಸರ್. ಈಗ ಏನಾಗಿದೆ, ನೀವು ಸಂಚಾರಿ ಕ್ಲಿನಿಕ್ ಅಂತ ಹೇಳ್ತೀರಾ ಸರ್, ಡಾಕ್ಟ್ರೇ ಸಿಗ್ದಲೇ ಇದ್ರೆ ಅವ್ನು ಕರ್ಕೊಂಡೋಗಿ ಏನ್ ಪ್ರಯೋಜನ ಸರ್? ಆಮೇಲೆ ಸರ್ಕಾರದ ಆಸ್ಪತ್ರೆ ಸರ್ಕಾರದ ಕಾಲೇಜ್ ಬಿಟ್ರೆ ಯಾವ ಕಾಲೇಜಲ್ಲೂ ವೆಟರ್ನರಿ ಓದೋದಕ್ಕಾಗೋದಿಲ್ಲ. ಅದೊಂದು ಸಮಸ್ಯೆ ಇದೆ. ನಿಮಗೆ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಈ ತರದ ಗವರ್ಮೆಂಟ್ ವೆಟರ್ನರಿ ಕಾಲೇಜ್ಗಳು ಬಿಟ್ರೆ ಯಾವ್ದು ಖಾಸಗಿ ಕಾಲೇಜ್ಗಳಿಲ್ಲ. ಈ ತರದ್ದೆಲ್ಲ ನೀವು ಮುಖ್ಯಮಂತ್ರಿಗಳಿಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಕುರಿಯನ್ನ ಕೊಡುಗೆಯಾಗಿ ಕೊಡ್ತಾರೆ. ಅಟ್ಲೀಸ್ಟ್ ಅದಕ್ಕೋಸ್ಕರ ನಾನು ಕುರಿ ಸಾಕಾಣಿಕೆ ಅವ್ರ ಪರವಾಗಿ ಬರ್ಬೇಕು ಸರ್, ದಯವಿಟ್ಟು. ಅಲ್ಲ, ಅವ್ರಿಗೆ ಕಾಳಜಿ ಇದೆ, ಅದಕ್ಕಿಂತ ಹೆಚ್ಚಾಗಿ ನಮ್ ಕಾಳಜಿ ಇದೆ. ಮುಖ್ಯಮಂತ್ರಿಗಳು ನಮ್ಗೆ ಸಹಕಾರ ಕೊಡ್ತಾ ಇದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಕ್ ಆಗ್ತಿರ್ಲಿಲ್ಲ 2 ವರ್ಷದಲ್ಲಿ. ನಮ್ಮ ಸಲಹೆಗಳನ್ನ ಸ್ವೀಕಾರ ಮಾಡ್ತೀವಿ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಸಭಾಪತಿಗಳೇ, 10 ಡಿಸೆಂಬರ್ 2025 ಸುಮಾರು 3 ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 137 ಪ್ರಶ್ನೆಗಳ ಪೈಕಿ 88 ಪ್ರಶ್ನೆಗಳಿಗೂ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿ. ಶೂನ್ಯ ವೇಳೆ. ತಳವಾರ ಸಾಬಣ್ಣ. ಇವತ್ತು ತಿರ್ಗಾ ವಾಪಸ್ಸು 49 ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಈಗ ಅದು ಅಕ್ಯುಮುಲೇಟ್ ಆಗ್ತಾ ಹೋದಂಗೆ ಆಮೇಲೆ ಕಳೆದ ಬಾರಿ ಅದು ನಾನು ಮೊನ್ನೆ ಹೇಳಿದಲ್ಲ 124 ಪ್ರಶ್ನೆಗಳು ಉತ್ತರ ಬಂದಿಲ್ಲ ಅಂತ. ಈ ಥರ ಅಕ್ಯುಮುಲೇಟ್ ಆಗಕ್ಕೆ ಯಾಕೆ ಬಿಡ್ತಾರೆ? ಇಷ್ಟೊಂದೆಲ್ಲ ಅವರಿಗೆ ಫೆಸಿಲಿಟೀಸ್ ಇದೆ, ಅಧಿಕಾರಿಗಳಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಯಾಕೆ ಡಿಲೇ ಆಗೋದು ಯಾಕೆ? ಈಗ ವೆಲ್ಲಿನ ಅಡ್ವಾನ್ಸ್ ನಿಮಗೆ ಬಂದಿರುತ್ತೆ ಅಲ್ಲ, 8 ದಿನ 15 ದಿನ 20 ದಿನ ಮುಂಚೆ ಈ ಪ್ರಶ್ನೆಗಳೆಲ್ಲ ಬಂದು ಲಿಖಿತ ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಆಗ್ತದೆ? ಫೈನಲಿ ನಾವೆಲ್ಲ ಇಲ್ಲಿ ಸದನ ಎಲ್ಲ ಬಿಟ್ಟು ಬೆಂಗಳೂರಿಗೆ ಹೋದ್ಮೇಲೆ ಇವ್ರ ಹತ್ರ ಉತ್ತರ ಬರಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಅದು ಶೋಭಾನಾಯ್ಕರು, ಲಿಖಿತ ಮೂಲಕ ಉತ್ತರಗಳು ಬರ್ತಾ ಇಲ್ಲ ಅಂತ ಪ್ರತಿ ದಿವಸ ಅವ್ರು ಹೇಳ್ತಾನೆ ಇದ್ದಾರೆ, ಇಲ್ಲ ಕೊಡಿಸ್ತೀನಿ ಅಂತ ನೀವು ಹೇಳ್ತಾನೆ ಇದ್ದೀರಿ, ಆದ್ರೂ ಬಂದಿಲ್ಲ. ಈಗ ಅದಕ್ಕೊಂದು ಹೇಳ್ಬಿಡಿ, ಇಂಥದ್ರ ಒಳಗಡೆ ಅಂತೆಲ್ಲ ಮೊನ್ನೆ ಕ್ಲಿಯರ್ ಮಾಡಿಸಿದೀವಿ, ಈಗಲೂ ಮಾಡಿಕೊಡಿ. ಇಲ್ಲ 3 ದಿವಸಕ್ಕೆ
3 ದಿನಕ್ಕೆ 109 ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂದ್ರೆ ಇಲ್ಲ ನಿಮ್ ಸ್ವಲ್ಪ ಕೂಡಲೇ ಕೊಡ್ಸಂತ ಒಂದು ವ್ಯವಸ್ಥೆಯನ್ನು ಮಾಡಿ. ಸಭಾಪತಿಗಳೇ ಆದಷ್ಟು ಸದನಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿ ಮತ್ತಿನ್ನೆಲ್ಲಿಗೆ ಉತ್ತರ ಕೊಡ್ತಾರೆ ಇವರು? ತಳವಾರ ಸಭಣ್ಣ. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಯವರನ್ನು ಕೇಳಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, 46ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿಕೊಂಡಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯವು ಸಿಬ್ಬಂದಿಗಳ ಕೊರತೆ, ಮೂಲಭೂತ ಸೌಕರ್ಯ ಮತ್ತು ಹಣಕಾಸಿನ ಮುಗ್ಗಟ್ಟು ಎದುರಿಸುತ್ತಿದೆ. ಕಾಸಿಲ್ಲ ಪಿಂಚಣಿ ಪಾವತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರದಾಟ ಎಂಬ ಶೀರ್ಷಿಕೆಯಡಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ. ಸರ್ಕಾರವು ನೀಡುತ್ತಿದ್ದ ಅನುದಾನ ಬ್ಲಾಕ್ ಗ್ರಾಂಟ್ ಸ್ಥಗಿತಗೊಂಡಿರುವುದರಿಂದ ವಿಶ್ವವಿದ್ಯಾಲಯದ ನಿರ್ವಹಣೆಗೆ ತೀವ್ರ ತೊಂದರೆಯಾಗಿದೆ. ವಿಶ್ವವಿದ್ಯಾಲಯವು ಸುಮಾರು 60 ಕೋಟಿ ರೂಪಾಯಿ ಹಣವನ್ನು ಪಿಂಚಣಿ ರೂಪದಲ್ಲಿ ನಿವೃತ್ತ ಸಿಬ್ಬಂದಿಗೆ ಕೊಡಬೇಕಾಗಿದೆ. ಆಂತರಿಕ ಸಂಪನ್ಮೂಲದ ಕೊರತೆಯಾಗಿರುವುದರಿಂದ ಈ ಪಿಂಚಣಿ ಹಣ ಭರಿಸುವ ಸ್ಥಿತಿಯಲ್ಲಿ ಇಲ್ಲ. ಇದರಿಂದ ನಿವೃತ್ತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಆತಂಕದಲ್ಲಿ ಇದ್ದಾರೆ. ಇನ್ನು ದುರದೃಷ್ಟದ ವಿಷಯವೇನೆಂದರೆ ವಿಶ್ವವಿದ್ಯಾಲಯದ 206 ಬೋಧಕ ಹುದ್ದೆಗಳಲ್ಲಿ ಕೇವಲ 34 ಬೋಧಕರು ಕೆಲಸ ಮಾಡುತ್ತಿದ್ದಾರೆ. ಸುಮಾರು 172 ಬೋಧಕ ಹುದ್ದೆಗಳು ಖಾಲಿ ಇವೆ. ಒಟ್ಟು 16 ವಿಭಾಗಗಳಲ್ಲಿ ಒಬ್ಬರು ಬೋಧಕರು ಇಲ್ಲ. 150 ಬೋಧಕೇತರ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇನ್ನು 283 ಬೋಧಕೇತರ ಹುದ್ದೆಗಳು ಖಾಲಿ ಇವೆ. ವಿಶ್ವವಿದ್ಯಾಲಯದಲ್ಲಿ 2.5 ದಶಕದಿಂದ ಬೋಧಕ ಹುದ್ದೆಗಳ ನೇಮಕಾತಿ ಆಗಿರುವುದಿಲ್ಲ. ಇದರಿಂದ ಪಾಠಗಳನ್ನು ಸರಿಯಾಗಿ ನಡೆಸಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ವಿಶ್ವವಿದ್ಯಾಲಯದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಸಂಶೋಧನಾ ಚಟುವಟಿಕೆಗಳು ಬಹುತೇಕ ಸ್ಥಗಿತಗೊಂಡಿವೆ. ಗುಲ್ಬರ್ಗ ವಿಶ್ವವಿದ್ಯಾಲಯವು 371Jಗೆ ಒಳಪಡುವುದರಿಂದ ಮಂಜೂರಾದ ಹುದ್ದೆಗಳನ್ನು ತುಂಬುವುದಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಿಂದುಳಿದ ಭಾಗದಲ್ಲಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬೋಧಕ ಹುದ್ದೆಗಳನ್ನು ತುಂಬಲು ಕ್ರಮವಹಿಸಿ ನಿವೃತ್ತ ನೌಕರರ ಪಿಂಚಣಿಯನ್ನು ಮೊತ್ತವನ್ನು ಸರ್ಕಾರವೇ ಭರಿಸಲು ಕ್ರಮ ಕೈಗೊಂಡು ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಬೆಳವಣಿಗೆ ಸಹಕರಿಸಬೇಕೆಂದು ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಗಳು ಈ ಮೂಲಕ ಒತ್ತಾಯಿಸುತ್ತೇನೆ. ಸಚಿವರು. ಸಭಾಪತಿ, ಗೌರವಾನ್ವಿತ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನದಲ್ಲಿದೆ. ಈಗಾಗಲೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಸಮಗ್ರ ಆರ್ಥಿಕ ಪರಿಸ್ಥಿತಿ ಮತ್ತು ಪಿಂಚಣಿ ವಿಚಾರ ಮತ್ತು ಏನಿವತ್ತು ಬೋಧಕೇತರ ಸಿಬ್ಬಂದಿಯ ಪರಿಸ್ಥಿತಿಗಳ ಬಗ್ಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಇವತ್ತು ನಾವು ಹಲವಾರು ಸಭೆಗಳು ಮಾಡಿದ್ದೇವೆ. ಇತ್ತೀಚೆಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಮತ್ತು ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕರೆಸಿ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿದ್ದೀವಿ. ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಆದಷ್ಟು ನಾವು ತ್ವರಿತವಾಗಿ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಸಂಪುಟದ ಉಪಸಮಿತಿಯಲ್ಲಿ ಅದರ ಬಗ್ಗೆ ಒಂದು ನಿರ್ಧಾರ ಮಾಡಿ ಸಂಪುಟದ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಹಲವಾರು ಕಾರಣಗಳು. ನಾನು ಹಿಂದೇನೂ ಇದೇ ಒಂದು ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಏನು ನಾವು ವಿಶ್ವವಿದ್ಯಾಲಯಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನು ವಿಶ್ವವಿದ್ಯಾಲಯಗಳಿಗೆ ಬರ್ತಕ್ಕಂಥ ಆದಾಯ ಇವತ್ತು ಮೊಟಕಾಗ್ತಾ ಇದೆ. ಇವೆಲ್ಲ ಮೊಟಕಾಗ್ತಾ ಇರ್ತಕ್ಕಂಥ ಕಾರಣದಿಂದ ಇದು ಹಳೆ ವಿಶ್ವವಿದ್ಯಾಲಯಗಳ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರಿದೆ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಈಗ ಸುಮಾರು 115 ಕೋಟಿ ಬೇಕಾಗುತ್ತೆ ಈಗ ಪ್ರತಿ ವರ್ಷ ಪಿಂಚಣಿ ಕೊಡಲಿಕ್ಕೆ. ಧಾರವಾಡ ವಿಶ್ವವಿದ್ಯಾಲಯಕ್ಕೆ 140 ಕೋಟಿ ಬೇಕಾಗ್ತದೆ. ಈ ರೀತಿ ಮಂಗಳೂರು ವಿಶ್ವವಿದ್ಯಾಲಯ ಯಾವುದು ಭಾಳ ಹಳೆ ವಿಶ್ವವಿದ್ಯಾಲಯಗಳಿತ್ತು ಆ ವಿಶ್ವವಿದ್ಯಾಲಯಗಳ ಮೇಲೆ ದೊಡ್ಡ ದುಷ್ಪರಿಣಾಮ ಆಗಿದೆ. ಧಾರವಾಡ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯವಾಗಿ ಬೇರ್ಪಟ್ಟಿದೆ ಮತ್ತು ಇತ್ತೀಚೆಗೆ ಬೀದರ್ ವಿಶ್ವವಿದ್ಯಾಲಯವಾಗಿ ಬೇರ್ಪಟ್ಟಿದೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ಸಂಯೋಜಿತ ಕಾಲೇಜುಗಳ ಸಂಖ್ಯೆ ಆ ಬೇರೆ ಹೊಸ ವಿಶ್ವವಿದ್ಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗುತ್ತೆ. ಆದರೆ ಯಾರು ಅಲ್ಲಿ ನಿವೃತ್ತಿ ಹೊಂದಿರ್ತಾರೆ ಬೋಧಕೇತರ ಸಿಬ್ಬಂದಿಗಳು, ಆದರೆ ಅವರಿಗೆ ಪಿಂಚಣಿ ಕೊಡ್ತಕ್ಕಂಥ ಜವಾಬ್ದಾರಿ ಮೂಲ ವಿಶ್ವವಿದ್ಯಾಲಯದ ಮೇಲೆ ಅವಲಂಬಿತವಾಗಿರ್ತದೆ. ಹಾಗೂ ಏನು ಒಂದು ವಿಶ್ವವಿದ್ಯಾಲಯ ಬೇರ್ಪಡಿಸಿದಂಥ ಸಂದರ್ಭದಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಹೊಸ ವಿಶ್ವವಿದ್ಯಾಲಯದ ಮೇಲೆ ಯಾವ ರೀತಿ ಸ್ವಲ್ಪ ಹೊರೆಯನ್ನು ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಹಿಂದೆ ಚಿಂತನೆ ಮಾಡದೇ ಇರತಕ್ಕಂಥ ಕಾರಣದಿಂದ ಈ ರೀತಿಯಾಗಿದೆ. ಮತ್ತು ಬೋಧಕ
ಸಿಬ್ಬಂದಿಯ ಬಗ್ಗೆ ಕೂಡ ಸಂಪೂರ್ಣ ಬೋಧಕೇತರ ಸಿಬ್ಬಂದಿಯ ನೇಮಕಾತಿ ಬಗ್ಗೆ ಕೂಡ ಹಣಕಾಸು ಇಲಾಖೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಖಂಡಿತ ಇದಕ್ಕೆ ನಾವು ಆ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು. ಬೋಧಕೇತರ ಸಿಬ್ಬಂದಿಯ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಪರಿಹಾರ ಕಂಡ್ತಕ್ಕಂಥ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಆದಷ್ಟು ಬೇಗ ನಾವೀಗ ಮುಂದೆ ಬಜೆಟ್ ಒಳಗೆ ಇದಕ್ಕೊಂದು ಪರಿಹಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳ ಸಭೆ ನಾವು ಏನು ಶಿಫಾರಸು ಮಾಡ್ತೇವೆ ಅದರ ಆಧಾರದ ಮೇಲೆ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ನಾವು ಮಾಡ್ತೇವೆ. ಸಿಟಿ ರವಿ. ಮಾನ್ಯ ಸಭಾಪತಿಗಳೇ ಧನ್ಯವಾದಗಳು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಬಯಸುತ್ತೇನೆ. ದಿನಾಂಕ 10/12/2025 ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ನದಿಗಳ ನಾಡಲ್ಲಿ ನೀರಾವರಿ ಬರ ಎಂಬ ಶಿರೋನಾಮೆಯಡಿಯಲ್ಲಿ ಹೇರಳ ಜಲಸಂಪತ್ತು ಇದ್ದರೂ ಯೋಜನೆಗಳ ಅನುಷ್ಠಾನಕ್ಕೆ ಆರ್ಥಿಕ ಸಂಪನ್ಮೂಲ ಕೊರತೆ ಎಂದು ಪ್ರಕಟವಾಗಿದ್ದು ವಿಷಯವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ. ಉತ್ತರ ಕರ್ನಾಟಕದಲ್ಲಿ ಕುಂದಾನಗರಿ ಎಂದು ಪ್ರಸಿದ್ಧವಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಕೃಷಿಗೆ ಜೀವನಾಡಿಯಾಗಬೇಕಾದ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳದೆ ರಾಜಕೀಯ ವಿಷಯಗಳಾಗಿ ಉಳಿದಿವೆ. ಚಿಕ್ಕೋಡಿ, ಅಥಣಿ, ಕಾಗವಾಡ, ಗೋಕಾಕ್, ರಾಮದುರ್ಗ, ರಾಯಬಾಗ್, ಬೈಲಹೊಂಗಲ ಹಾಗೂ ಕಿತ್ತೂರು ಸೇರಿದಂತೆ ಹಲವು ತಾಲೂಕುಗಳಲ್ಲಿ ನೀರಾವರಿ ಯೋಜನೆಗಳ ಕಾಮಗಾರಿಗಳು ಅರ್ಧದಲ್ಲೇ ನಿಂತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ 40ಕ್ಕೂ ಹೆಚ್ಚು ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ರೈತರು ಬಹು ವರ್ಷಗಳಿಂದ ಒತ್ತಾಯಿಸುತ್ತಿದ್ದಾರೆ. ಇದೇ ರೀತಿ ಹಳೆಯ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗೆ ಜಲಸಂಕುಲನಕ್ಕೆ ನೀರಿನ ಹಾಹಾಕಾರ ಆಗುತ್ತದೆ. ಆದ್ದರಿಂದ ಜಿಲ್ಲೆಯ ಜಲ ಯೋಜನೆಗಳಿಗೆ ತ್ವರಿತ ಅನುಷ್ಠಾನಕ್ಕೆ ಆಗ್ರಹಿಸುತ್ತೇನೆ. ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಸಿ.ಟಿ. ರವಿಯವರು ಒಂದು ಚರ್ಚೆನೇ ಮಾಡ್ಬೋದು, ಅಷ್ಟು ಪ್ರಸ್ತಾವನೆ ತಂದಿದ್ದಾರೆ. ಭಾಳ ಸಂತೋಷ. പക്ഷെ ನಮ್ಮ ಸರ್ಕಾರ ನಾನು ಈ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಈ ನೀರಾವರಿ ಇಲಾಖೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕ KNL ಇರ್ಬೋದು, KBJN ಇರ್ಬೋದು, ಕೃಷ್ಣ ಇರ್ಬೋದು, ಮಾದಾಯಿ ಇರ್ಬೋದು, ಈಗ ನನ್ನ ಒತ್ತಡ, ಪರಿಶ್ರಮ, ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು, ಅದನ್ನು ದಯವಿಟ್ಟು ತಾಯಿ ಮಾತಾಡ್ತಾ ಇದ್ದೀನವ, ಮಾತಾಡಿ. ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾನು ಡ್ರೈವ್ ಮಾಡಿ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಮೇಲ್ಗಡೆ ನ್ಯಾಯ ಸಿಕ್ಕಿದೆ. ಸೊ ಅದು ಈಗ ನೆಕ್ಸ್ಟ್ ಕೋರ್ಟ್ ಅವ್ರ ಮೇಲೆ ಬಾಲಿದೆ. 6 ತಿಂಗಳಲ್ಲಿ ಪರ್ಮಿಷನ್ ಕೊಡಬೇಕು. ಈಗ ಸಾಯಂಕಾಲ ಈ ಎಲ್ಲ ವಿಚಾರಗಳು ಕೂಡ ಇದನ್ನು ಸಾಯಂಕಾಲ CM ಒಂದು ಚಿಕ್ಕೋಡಿ, ಅಥಣಿ, ಕಾಗವಾಡು, ಗೋಕಾಕು ಇವೆಲ್ಲ ಹೇಳಿದ್ದಾರೆ. ಸಾಯಂಕಾಲ ಇದ್ರ ಬಗ್ಗೆ ಮಾತಾಡ್ತೀವಿ. ನಿಜ ಫೈನಾನ್ಷಿಯಲ್ ಏನು ಎಷ್ಟು ಪ್ಲ್ಯಾನ್ ಇತ್ತು ಅಷ್ಟು ಪ್ಲ್ಯಾನ್ ನಾವು ಮಾಡಿದ್ದೀವಿ. ನಮಗೆ 22,000 ಕೋಟಿ ಇದೆ. 5,000 ಕೋಟಿ ಅಷ್ಟು ಹೊಸ ಕೆಲಸ ತಗೋಬೋದಾಯ್ತು. ಇದೆ ಆನಿದೆ 5,000 ಕೋಟಿ ಇತ್ತು. 22,000 ಕೋಟಿ ನನ್ನ ಬಜೆಟ್ಟು. ಒಂದು 5,000 ಕೋಟಿ ಅಷ್ಟು ಹೊಸ ಕೆಲಸ ತಗೋಬೋದು. 5,000 ಕೋಟಿ ತಗೋಬದಲು 25,000 ಕೋಟಿ ತೊಗೊಂಡಿದ್ವಿ ಲಾಸ್ಟ್ ಟೈಮ್. ನಾನು ಯಾರ ಕಾಲದಲ್ಲಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಸುಮ್ಮನೆ ರಾಜಕೀಯ ಮೇಲೆ ಬಿದ್ದುಬಿಡ್ತಾರಲ್ಲ ಅಂದಮೇಲೆ. ಸೊ ಬಟ್ ನಮ್ಗೆ ನೀರಾವರಿ ಇಸ್ ಪ್ರಯಾರಿಟಿ. ಅವ್ರು ಹೇಳ್ತಾ ಇದ್ದಾರೆ, ನಿಜ ಕೆಲವು ತೊಗೊಂಡಿದ್ದೀವಿ, ಕೆಲವು ಇನ್ನೂ ತೊಗೊಂಡಿಲ್ಲ. ಇದಕ್ಕೋಸ್ಕರನೇ CM ಇವತ್ತು ಸಾಯಂಕಾಲ 3 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಸಮಾಧಾನ ಅಂದರೆ ಇನ್ನೊಂದು ದಿನ ಡೀಟೇಲ್ ರಿಪ್ಲೈ ಮಾಡ್ತೀನಿ. ಹೇಮಲತಾ. ಧನ್ಯವಾದಗಳು ಸಭಾಪತಿಗಳೇ. ದಿನಾಂಕ 9/12/2025 ರಂದು ಪ್ರಜಾವಾಣಿಯಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯನ್ನು ಉಲ್ಲೇಖಿಸುತ್ತಾ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಕೇಳಬಯಸುತ್ತೇನೆ. ಗಂಗಾವತಿ ತಾಲೂಕಿನ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಸೌಲಭ್ಯಗಳ ಕೊರತೆ ಉಂಟಾಗಿದೆ ಎಂದು ಆರೋಪಿಸಿರುವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಘಟಕವು ಮಂಗಳವಾರ ಈ ಕುರಿತು ಕ್ರಮ ವಹಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ. ವಸತಿ ನಿಲಯಗಳಲ್ಲಿ ಅಧ್ಯಯನದ ಟೇಬಲ್ಗಳು, ಸಮರ್ಪಕ ಹಾಸಿಗೆಗಳು, ಶುದ್ಧ ಕುಡಿಯುವ ನೀರು, ಕಾಂಪೌಂಡು, ಸುರಕ್ಷತೆ, ಸ್ವಚ್ಛ ಆಹಾರ ಧಾನ್ಯಗಳು ಹಾಗೂ ಸರಿಯಾದ ಆಹಾರ ಚಾರ್ಟ್ ಪಾಲನೆ ಆಗುತ್ತಿಲ್ಲ. ಶೌಚಾಲಯಗಳ ಅಸ್ವಚ್ಛತೆ ಮತ್ತು ಕಟ್ಟಡ ದುರ್ಬಲ ಸ್ಥಿತಿ, ಹಾಸಿಗೆಗಳ ಕೊರತೆ ಕಾಡುತ್ತಿದೆ ಎಂದು ಸಂಘಟನೆಗಳು ಆರೋಪಿಸಿದ್ದಾರೆ. ತಾಂತ್ರಿಕ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಅಗತ್ಯಕ್ಕೆ ತಕ್ಕಂತೆ 2 ಪ್ರತ್ಯೇಕ ವಸತಿ ನಿಲಯಗಳಿದ್ದು ಮೇಲಿನ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳ ಶಿಸ್ತಿನ ಅಧ್ಯಯನಕ್ಕೆ ಹಾಗೂ ಸಮಯ ಪಾಲನೆಗೆ ಅನಾನುಕೂಲವಾಗುತ್ತಿದೆ.
ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ತಕ್ಷಣವೇ ಪರಿಶೀಲನೆ ನಡೆಸಿ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮುಖಂಡರು ಹೇಳಿದ್ದಾರೆ. ಈ ಕುರಿತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮಾನ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಈ ಮೂಲಕ ಒತ್ತಾಯ ಮಾಡುತ್ತಾನೆ. ಧನ್ಯವಾದಗಳು. MP ಸುಜಾ ಕುಶಾಲಪ್ಪ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸುವ ಬಗ್ಗೆ ರಾಜ್ಯ ಸರ್ಕಾರವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮತ್ತು 2025-26 ಸಾಲಿಗೆ ಪ್ರಾಸ್ತಾವಿಕವಾಗಿ ಬಡ್ಡಿ ಸಹಾಯಧನ ಶೇಕಡ 2.00ರಿಂದ ಶೇಕಡ 1.75 ಇಳಿಕೆ ಮಾಡಿ ನಿಗದಿ ಮಾಡಿರುವುದರಿಂದ ಮತ್ತು ಸಂಘವು ಸ್ವಂತ ಬಂಡವಾಳದಿಂದ ನೇರವಾಗಿ ರೈತರಿಗೆ ವಿಸ್ತರಿಸಿದ ಸಾಲಗಳಿಗೆ ಶೇಕಡ 4.60 ನಿಗದಿ ಮಾಡಿರುವುದು ಹಾಗೂ ದರ 3ರಿಂದ 5 ಲಕ್ಷದವರೆಗೆ ಸಂಘವು ಸ್ವಂತ ಬಂಡವಾಳದಿಂದ ನೇರವಾಗಿ ರೈತರಿಗೆ ವಿಸ್ತರಿಸಿದ ಸಾಲಗಳಿಗೆ ಶೇಕಡ 9.10 ನಿಗದಿ ಮಾಡಿರುತ್ತಾರೆ. ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಹಂಚಿಕೆ ಮಾಡುವ ಕೃಷಿ ಸಾಲವನ್ನು ಸಂಘವು ತನ್ನ ಸ್ವಂತ ಬಂಡವಾಳದಿಂದ ವಿತರಣೆ ಮಾಡಿದಲ್ಲಿ ಈ ಮೊದಲು ಶೇಕಡ 7.02ರಷ್ಟು ಇದ್ದ ಬಡ್ಡಿದರವನ್ನು ಶೇಕಡ 6.23ಕ್ಕೆ ಇಳಿಕೆ ಮಾಡಲಾಗಿರುತ್ತದೆ ಮತ್ತು DCC ಬ್ಯಾಂಕ್ ಬಂಡವಾಳದಲ್ಲಿ ಸಂಘದ ಮುಖೇನ ಸಾಲ ಹಂಚಿಕೆ ಮಾಡಿದಲ್ಲಿ ಶೇಕಡ 1.75 ಇಳಿಕೆ ಮಾಡಿರುವುದರಿಂದ ಸಹಕಾರ ಸಂಘಗಳು ಆರ್ಥಿಕ ನಷ್ಟಕ್ಕೆ ಒಳಗಾಗಲಿದ್ದು ಅವುಗಳ ಕಾರ್ಯನಿರ್ವಹಣೆ ದುಸ್ತರವಾಗುತ್ತದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಗ್ರಾಮಾಂತರ ಮಟ್ಟದಲ್ಲಿ ರೈತರ ಆರ್ಥಿಕ ಸ್ವಾವಲಂಬನೆಗೆ ಪ್ರಮುಖ ಕೇಂದ್ರವಾಗಿದ್ದು ಲಾಭ ಗಳಿಸುವ ಉದ್ದೇಶಕ್ಕೂ ಹೆಚ್ಚಾಗಿ ಸೇವೆಯನ್ನು ಗುರಿಯಾಗಿಸಿಕೊಂಡಿರುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರವು ನೀಡುವ ಶೂನ್ಯ ಬಡ್ಡಿದರದ ಸಾಲವನ್ನು ಮತ್ತು ಮಧ್ಯಮಾವಧಿ ದೀರ್ಘಾವಧಿ ಸಾಲ ವಿತರಣೆ ಮಾಡಿ ಪ್ರತಿ ವರ್ಷವೂ ಶೇಕಡ 99.00ಕ್ಕೂ ಹೆಚ್ಚು ವಸೂಲಾತಿಯನ್ನು ಮಾಡುತ್ತಾ ಆರ್ಥಿಕ ಶಿಸ್ತನ್ನು ಸಹ ಕಾಪಾಡಿಕೊಂಡು ಸಹಕಾರ ಸಂಘಗಳು ಪಾಲಿಸಿಕೊಂಡು ಬಂದಿರುತ್ತದೆ. ಸಹಕಾರವು ನೀಡುವ ಬಡ್ಡಿ ಸಹಾಯಧನವೇ ಸಂಘದ ಆದಾಯ ಪ್ರಮುಖ ಮೂಲವಾಗಿದ್ದು ಇದನ್ನು ಇಳಿಕೆ ಮಾಡುವುದರಿಂದ ಸಂಘಗಳು ನಷ್ಟದ ಸುಳಿಗೆ ಸಿಲುಕಿ ಉತ್ತಮ ಸೇವೆ ನೀಡಲು ಸಹ ಕಷ್ಟ ಸಾಧ್ಯವಾಗಲಿದೆ. ಆದ್ದರಿಂದ ಸಂಘ ಮನವಿಯನ್ನು ಪುರಸ್ಕರಿಸಿ ಸರ್ಕಾರದಿಂದ ಸಂಘ ಬೇಡಿಕೆಯಂತೆ ಬಡ್ಡಿ ಸಹಾಯಧನವನ್ನು ಪರಿಷ್ಕರಿಸಿ ಮಂಜೂರು ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಧನ್ಯವಾದಗಳು. ಸಭಾನಾಯಕ ಸಭಾಪತಿಗಳೇ, ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗಿದೆ. ಧನ್ಯವಾದಗಳು ಸಭಾಪತಿಗಳೇ. ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನದ ಆಯೋಗದ ಅನುಸಾರ ಆರ್ಥಿಕ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಸುವರ್ಣಸೌಧದ ಮುಂದೆ ಇಂದು ಪ್ರತಿಭಟನೆ ನಡೆಸುತ್ತಿರುವವರ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಬಯಸುತ್ತೇನೆ. ಸರ್ಕಾರವು ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು ಹಾಗೂ ಪಿಂಚಣಿದಾರರ ಪಿಂಚಣಿಯನ್ನು ಪರಿಷ್ಕರಿಸಲು ಡಾಕ್ಟರ್ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗವನ್ನು ರಚಿಸಿತು. ಸದರಿ ವೇತನ ಆಯೋಗವು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಸರ್ಕಾರವು ಈ ಸಂಬಂಧ ದಿನಾಂಕ 23/8/24ರಿಂದ ವೇತನ ಭತ್ಯೆಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಿರುತ್ತದೆ. ಸದರಿ ಆದೇಶದಲ್ಲಿ ದಿನಾಂಕ 1/8/24ರಿಂದ ವೇತನ ಭತ್ಯೆಗಳ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಿರುತ್ತದೆ. ವಾಸ್ತವವಾಗಿ ದಿನಾಂಕ 1/7/22ರಿಂದಲೇ ಜಾರಿಗೊಳಿಸಬೇಕಾಗಿತ್ತು. ಆದರೆ 1/8/2024ರಿಂದ ಜಾರಿಗೊಳಿಸಿರುವುದರಿಂದ ದಿನಾಂಕ 1/7/22ರಿಂದ 31/7/24ವರೆಗೆ 7ನೇ ವೇತನ ಆಯೋಗದ ಅವಧಿಯಲ್ಲಿಯೇ 25 ತಿಂಗಳ ಸೇವೆ ಸಲ್ಲಿಸಿದ್ದರೂ ಸಹ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭ ಆರ್ಥಿಕ ನಷ್ಟವಾಗಿರುತ್ತದೆ. ಇಂದು ಸರ್ಕಾರವನ್ನು ಒತ್ತಾಯಿಸಿ ತಮಗೆ ನೀಡಬೇಕಾದ ಏರಿಯರ್ಸ್ ಅನ್ನು ನೀಡಬೇಕೆಂದು ಸುವರ್ಣಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದು ಅವರ ನೈಜ ಬೇಡಿಕೆಯನ್ನು ಪರಿಗಣಿಸಿ ನಿವೃತ್ತ ನೌಕರರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆ ಸಮಿತಿ ಪ್ರತಿಭಟನೆಯಲ್ಲಿ ತೊಡಗಿದೆ. ಇದರೊಂದಿಗೆ ಸರ್ಕಾರಿ ನೌಕರರ ನೈಜ ಬೇಡಿಕೆ ಆಗಿದ್ದು ಸುಮಾರು 26,700 ನೌಕರರಿಗೆ ಆರ್ಥಿಕ ನಷ್ಟ ಉಂಟಾಗಿದ್ದು ಈ ಬೇಡಿಕೆಯನ್ನು ಕೂಡಲೇ ಸರ್ಕಾರ ಈಡೇರಿಸುವಂತೆ ಅದನ್ನು ಸರಿಪಡಿಸಬೇಕೆಂದು ಕೈಗೊಳ್ಳಬೇಕೆಂದು
ಧರಣಿ ನಡೆಸುವ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬೇಡಿಕೆಯನ್ನು ಈಡೇರಿಸುವಂತೆ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿರುವುದರಿಂದ ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾವಿಸಲು ಬಯಸುತ್ತೇನೆ. ಸಭಾಪತಿಗಳೇ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿ ಹೋಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಲು ತಾವು ಸರ್ಕಾರವನ್ನು ನಿರ್ದೇಶಿಸಬೇಕಾಗಿ ಕೋರ್ತೇನೆ. ರಮೇಶ್ ಬಾಬು. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳಿಗೆ ಸಮುದಾಯ ಭವನ ಮತ್ತು ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಸಹಾಯಧನ ಮಂಜೂರಾತಿ ಮಾಡುವ ಸಂಬಂಧ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ಪ್ರತಿ ವರ್ಷ ಅನುದಾನಗಳನ್ನು ನೀಡುತ್ತಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರ್ಣ ಅನುದಾನ ಮತ್ತು ಸಹಾಯಧನವನ್ನು ಪ್ರವರ್ಗ 1 ಮತ್ತು ಪ್ರವರ್ಗ 2A ಸೇರಿರುವ ಸಮುದಾಯಗಳ ಸಂಘ ಸಂಸ್ಥೆಗಳಿಗೆ ನೀಡುತ್ತಿತ್ತು. ತದನಂತರ ಷರತ್ತನ್ನು ಸಡಿಲಗೊಳಿಸಿ ವಿಶೇಷ ಸಂದರ್ಭದಲ್ಲಿ ಅನುದಾನ ಸಹಾಯಧನವನ್ನು 3A ಮತ್ತು 3B ಸಮುದಾಯಗಳಿಗೂ ನೀಡುತ್ತಿದೆ. 25/2/2025ರಲ್ಲಿ ಸರ್ಕಾರಿ ಆದೇಶಕ್ಕೆ ತಿದ್ದುಪಡಿ ಮಾಡಿ ಅನುದಾನ ಸಹಾಯಧನದ ಹಂಚಿಕೆಯಲ್ಲಿ 70% ಪ್ರವರ್ಗ 1 ಮತ್ತು ಪ್ರವರ್ಗ 2Aಗೆ ಹಾಗೂ 30% ಪ್ರವರ್ಗ 3A ಮತ್ತು 3Bಗೆ ನೀಡಲು ಆದೇಶ ಮಾಡಲಾಗಿರುತ್ತದೆ. ಸರ್ಕಾರಿ ತಿದ್ದುಪಡಿ ಆದೇಶದ ನಂತರವೂ ಇಲಾಖೆಯ ಕೆಲವು ಅಧಿಕಾರಿಗಳು ಆದೇಶವನ್ನು ಉಲ್ಲಂಘಿಸಿ ಅನುದಾನ ಮತ್ತು ಸಹಾಯಧನಗಳನ್ನು ಹಂಚಿಕೆ ಮಾಡುವುದರ ಮೂಲಕ ಪಕ್ಷಪಾತವನ್ನು ಎಸಗಿರುತ್ತಾರೆ. ಕೆಲವು ಅಧಿಕಾರಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಅನುದಾನಗಳನ್ನು ಹಂಚಿಕೆ ಮಾಡುತ್ತಿರುವ ಆರೋಪಗಳಿರುತ್ತವೆ. ಸರ್ಕಾರವು ಆದೇಶ ನೀಡಿದ ನಂತರವೂ ಉಲ್ಲಂಘನೆ ಮಾಡುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಇಲ್ಲದೇ ಹೋದಲ್ಲಿ ನಿಯಮಾನುಸಾರ ನ್ಯಾಯಯುತವಾಗಿ ಅನುದಾನ ಮತ್ತು ಸಹಾಯಧನ ಪಡೆಯಬೇಕಾಗಿರುವ ಸಂಘ ಸಂಸ್ಥೆಗಳು ತಮ್ಮ ಅವಕಾಶದಿಂದ ವಂಚಿತರಾಗುತ್ತಾರೆ. ಈ ಸಂಬಂಧ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡು ಸರ್ಕಾರಿ ಆದೇಶಕ್ಕೆ ಅನುಗುಣವಾಗಿ ಅನುದಾನಗಳನ್ನು ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಈ ಸದನ ಮೂಲಕ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಸಚಿವ ಉತ್ತರ ಒದಗಿಸಲಾಗುವುದು. FH ಜಕ್ಕಪ್ಪನವರು. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸಭಾಪತಿಗಳೇ. ಸ್ಥಳೀಯ ಸಂಸ್ಥೆಗಳ SC/ST ಮೀಸಲಾತಿ ನಿಧಿಯ ದುರುಪಯೋಗ, ಅನ್ವಯದ ವ್ಯತ್ಯಾಸ ಹಾಗೂ ಉಪಯೋಜನೆ ಅಧೀನನುಸಾರವಾಗಿ ಪೂರ್ಣ ಪ್ರಮಾಣದಲ್ಲಿ ಕಲ್ಯಾಣಕ್ಕೆ ಬಳಸುವ ಕುರಿತು ಈ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿವಂಗತ B. ಬಸಲಿಂಗಪ್ಪನವರು ಹೋರಾಡಳಿತ ಸಚಿವರಾಗಿದ್ದ ಅವಧಿಯಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಆದಾಯದಲ್ಲಿ 18% ಮೊತ್ತವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೀಸಲಿಡಲು ಸರ್ಕಾರವು ಕಾನೂನು ಮಾಡಲಾಗಿತ್ತು. ಈ ನಿಧಿಯನ್ನು ಪ್ರತ್ಯೇಕ ಬ್ಯಾಂಕ್ ಖಾತೆಗಳಲ್ಲಿಟ್ಟು ಅನ್ಯ ಕಾಮಗಾರಿಗಳಿಗೆ ವರ್ಗಾವಣೆ ಆಗದಂತೆ ಬದ್ಧತೆ ವಿಧಿಸಲಾಗಿತ್ತು. ನಂತರ ರಾಜ್ಯದ ಪರಿಶಿಷ್ಟ ವರ್ಗಗಳ ಜನಸಂಖ್ಯಾ ಪ್ರಮಾಣ ಹೆಚ್ಚಳ ಹಿನ್ನೆಲೆಯಲ್ಲಿ SC/ST ಮೀಸಲು ಪ್ರಮಾಣವನ್ನು 24.10%ಗೆ ಹೆಚ್ಚಿಸಲಾಗಿದೆ. ಹಿಂದಿನ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಒಟ್ಟು ಆದಾಯದಲ್ಲಿ 40% ನೌಕರರ ಸಂಬಳಕ್ಕೆ ಮೀಸಲಿಟ್ಟು ಉಳಿದ 60% ಹಣದಲ್ಲಿ 24.10% SC/ST ಕಲ್ಯಾಣಕ್ಕಾಗಿ ಪ್ರತ್ಯೇಕ ಬ್ಯಾಂಕ್ ಖಾತೆಯಲ್ಲಿ ಇಡಬೇಕೆಂದು ಆದೇಶಿಸಲಾಗಿತ್ತು. ಆದರೆ ಇತ್ತೀಚಿನ ಆದೇಶ ಸಂಖ್ಯೆ NAE 20 PNG 2018 ದಿನಾಂಕ 16/1/2019 ಪ್ರಕಾರ SC/ST ಮೀಸಲು ನಿಧಿಯಲ್ಲಿ 20% ಮೊತ್ತವನ್ನು ಪೌರ ಕಾರ್ಮಿಕರ ಸಂಬಳಕ್ಕೆ ಹಾಗೂ ಇತರ ವೆಚ್ಚಗಳಿಗೆ ಬಳಸುವಂತೆ ಆದೇಶ ನೀಡಲಾಗಿದೆ. ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳ ನೌಕರರ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದ್ದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೇರ ಕಲ್ಯಾಣಕ್ಕಾಗಿ ಮೀಸಲಾಗಿರುವ ನಿಧಿಯನ್ನು ಈ ವೆಚ್ಚವನ್ನು ಭರಿಸುವುದು ನ್ಯಾಯಸಮ್ಮತವಲ್ಲ ಹಾಗೂ ಪರಿಶಿಷ್ಟರ ಮತ್ತು ಪರಿಶಿಷ್ಟ ಪಂಗಡ ವಂಚನಕಾರಿ ಕ್ರಮವಾಗಿದೆ. ಅಲ್ಲದೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆ ಹಂಚಿಕೆ ಮತ್ತು ವಿನಿಯೋಗ ಅಧಿನಿಯಮ 2013 ಹಾಗೂ 2017ರ ಕಾಯ್ದೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಮತ್ತು
ಕಲ್ಯಾಣಕ್ಕಾಗಿ ಮೀಸಲಾದ ನಿಧಿಯನ್ನು ಕಡ್ಡಾಯವಾಗಿ ನಿಗದಿತ ಶೇಕಡಾವಾರು ಅನುಪಾತದಲ್ಲಿ ಹಾಗೂ ನಿಗದಿತ ಉದ್ದೇಶಗಳಿಗೆ ಮಾತ್ರ ಬಳಸಬೇಕೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ವಿರುದ್ಧವಾಗಿಯೂ ಯಾವುದೇ ರೀತಿಯ ನಿಧಿ ವರ್ಗಾವಣೆ ಅಥವಾ ಅನ್ವಯದ ಬದಲಾವಣೆ ಕಾನೂನು ಉಲ್ಲಂಘನೆ ಸಮಾನವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ SC/ST ಮೀಸಲಾತಿ ನೀತಿಯನ್ನು ಪ್ರತ್ಯೇಕ ಬ್ಯಾಂಕ್ ಖಾತೆಗಳು ಇಡುವ ಬಗ್ಗೆ ಸರ್ಕಾರ ಆದೇಶ ಜಾರಿ ಸ್ಥಿತಿ ಸ್ಪಷ್ಟಪಡಿಸಲು ಹಾಗೂ SC/ST ಮೀಸಲಾತಿ ಮೊತ್ತವನ್ನು 29% ಅನ್ನು ಪೌರಕಾರ್ಮಿಕ ಸಂಬಳ ಇತರ ವೆಚ್ಚಗಳಿಗೆ ಬಳಸುವ ಇತ್ತೀಚಿನ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಅಧಿನಿಯಮ 2013 ಮತ್ತು 2000 ಅಧಿನಿಯಮ ಕಾಯ್ದೆ ಪ್ರಕಾರ 100% ನಿಧಿಯನ್ನು ಪರಿಶಿಷ್ಟ ಜಾತಿ ವರ್ಗಗಳ ನೈಜ ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾತ್ರ ವಿನಿಯೋಗ ಮಾಡುವಂತೆ ಸರ್ಕಾರ ನಿರ್ದೇಶನ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೆ ಮಾಡ್ತಾ ಇದ್ದೇನೆ. ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಕಿಶೋರ್ ಕುಮಾರ್ ಪುತ್ತೂರ್. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಮಾನ್ಯ ಸಭಾಪತಿಯವರಿಗೆ. ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಬಿಸಿ ತುಪ್ಪವಾದ ಬೆಳೆ ವಿಮೆ ಪರಿಹಾರ ಎಂಬ ಶಿರೋನಾಮೆಯಡಿ ಪ್ರೀಮಿಯಂನಷ್ಟು ಸಿಗದ ಪರಿಹಾರ, ಕಂಗಾಲಾದ ಕೃಷಿಕ, ಅಧಿಕಾರಿಗಳ ನಿರುತ್ಸಾಹ ಎಂದು ಪ್ರಕಟವಾಗಿರುವ ವರದಿಯ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ರಾಜ್ಯದಲ್ಲಿ 60% ಹೆಚ್ಚಿನ ಜನರಿಗೆ ಉದ್ಯೋಗ ನೀಡುವ ಕೃಷಿ ಕ್ಷೇತ್ರಕ್ಕೆ ಅತಿಯಾದ ಮಳೆಯಿಂದ ಅಡಿಕೆ ಬೆಲೆ ನೆಲಕಚ್ಚಿದ್ದು, ಪರಿಹಾರ ನಿರೀಕ್ಷೆಯಲ್ಲಿರುವ ಕೃಷಿಕರಿಗೆ ವಿಮೆ ಮೊತ್ತ ಬಿಸಿತುಪ್ಪವಾಗಿ ಪರಿಣಮಿಸಿದೆ. 75%ಕ್ಕೂ ಅಧಿಕ ಬೆಳೆ ಹಾನಿ ಸಂಭವಿಸಿದರೂ ಕೂಡ ಹವಾಮಾನ ಆಧಾರಿತ ವಿಮೆ ನಿರಾಶೆ ಮೂಡಿಸಿದೆ. ಕಟ್ಟಿದ ಪ್ರೀಮಿಯಂನಷ್ಟು ಪರಿಹಾರ ಬಂದಿಲ್ಲ ಎಂಬ ಆರೋಪ ರೈತರಿಂದ ಕೇಳಿಬಂದಿದೆ. ಹಿಂದಿನ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ತೀವ್ರ ಮಳೆ ಹಾಗೂ ಮಾರ್ಚ್, ಏಪ್ರಿಲ್ನಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಿತ್ತು. ಮೇ ತಿಂಗಳಿನಲ್ಲಿ ಆರಂಭವಾದ ಮಳೆ ಸುಮಾರು 3 ತಿಂಗಳು ಎಡಬಿಡದೆ ಸುರಿದಿತ್ತು. ಇದರಿಂದ 75%ಕ್ಕೂ ಅಧಿಕ ಬೆಲೆ ಹಾನಿಯಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದು, ಆದರೂ ಕೂಡ ಪರಿಹಾರ ಮೊತ್ತ ಕಡಿಮೆಯಾಗಿ ಬರಲು ಕಾರಣವೇನು ಎಂಬ ಪ್ರಶ್ನೆಗೆ ಅಧಿಕಾರಿಗಳ ಬಳಿ ಉತ್ತರವಿಲ್ಲದಾಗಿದೆ. ಕೃಷಿ ಆರ್ಥಿಕ ತಜ್ಞರಾದ ಗೌರವಾನ್ವಿತ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ವಿವರಿಸಿರುವಂತೆ ಪ್ರಾಕೃತಿಕ ವಿಕೋಪಗಳಿಂದ ಸೋತು ಹೋಗಿರುವ ಕೃಷಿಕರಿಗೆ ಈ ವಿಮಾ ಮೊತ್ತ ಏನೇನು ಸಾಲದು. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ವಿಮೆ ಮೊತ್ತ ಬರಬಹುದೆಂಬ ನಿರೀಕ್ಷೆಯಲ್ಲಿದ್ದ ಕೃಷಿಕರು ಜೀವನ ನಡೆಸಲು ಹೆಣಗಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಅವಲೋಕಿಸಿದ್ದಾರೆ. ಪ್ರತಿ ವರ್ಷ ವಿಮಾ ಪರಿಹಾರ ಮೊತ್ತವು ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಜಮೆ ಆಗುತ್ತಿತ್ತು. ಕಳೆದ ಬಾರಿ ನವೆಂಬರ್ ಹಾಗೂ ಈ ಬಾರಿ ಡಿಸೆಂಬರ್ಗೆ ತಲುಪಿದೆ. ಇದರಿಂದ ಕೃಷಿ ಚಟುವಟಿಕೆ ಕುಂಠಿತವಾಗಿದ್ದು, ಸದರಿ ಪರಿಹಾರ ಮೊತ್ತವನ್ನು ಸಕಾಲದಲ್ಲಿ ರೈತರ ಖಾತೆಗೆ ಜಮೆ ಆಗುವಂತೆ ಕ್ರಮ ವಹಿಸಬೇಕು. ಈಗ ನೀಡಿರುವ ಪರಿಹಾರ ಮೊತ್ತವು ಪೂರ್ಣ ಪ್ರಮಾಣದ ಪರಿಹಾರ ಮೊತ್ತವೇ ಅಥವಾ ಮಧ್ಯಂತರ ಪರಿಹಾರ ರೀತಿಯಲ್ಲಿ ನೀಡಿರುವ ಪರಿಹಾರವೇ ಎಂಬುದನ್ನು ಕೂಡ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ರಾಜ್ಯದಲ್ಲಿ ಅಂದಾಜು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯುತ್ತಿದ್ದು, ತೆಂಗು ಬೆಳೆಗೆ ಕೊಲೆ ರೋಗ ಹೆಚ್ಚಾಗಿ ಬಾಧಿಸುತ್ತಿದ್ದು, ರೈತರಿಗೆ ಹೆಚ್ಚಿನ ನಷ್ಟ ಉಂಟು ಮಾಡುತ್ತಿದೆ. ಆದ್ದರಿಂದ ತೆಂಗು ಬೆಳೆಯನ್ನು ಕೂಡ ಬೆಳೆ ವಿಮೆ ವ್ಯಾಪ್ತಿಗೆ ಸೇರಿಸಬೇಕೆಂದು ಆಗ್ರಹಿಸುತ್ತೇನೆ. ಗ್ರಾಮಗಳಲ್ಲಿರುವ ಮಳೆ ಮಾಪಕ ಹಾಗೂ ಹವಾಮಾನ ದಾಖಲು ಯಂತ್ರಗಳು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಕೃಷಿಕರಿಗೆ ಸರಿಯಾಗಿ ಲಭಿಸಿಲ್ಲ. ಇದನ್ನು ತಕ್ಷಣ ದುರಸ್ತಿಗೊಳಿಸುವ ಜೊತೆಗೆ ಸರಿಯಾಗಿ ನಿರ್ವಹಣೆ ಮಾಡಬೇಕು ಮತ್ತು ಕೃಷಿಕರಿಗೆ ಆಗಿರುವ ನಷ್ಟಕ್ಕೆ ಖಾಸಗಿಯವರಿಂದ ಅಥವಾ ಕೃಷಿಕರಿಂದ ಮಳೆ ಪ್ರಮಾಣ ಪಡೆದುಕೊಂಡು ಅಗತ್ಯ ಪರಿಹಾರ ಒದಗಿಸಬೇಕೆಂದು ಬೇಡಿಕೆ ರೈತರಿಂದ ಬರುತ್ತಿದೆ. ಈ ಕುರಿತು ಸರ್ಕಾರ ಕ್ರಮ ಕೈಗೊಂಡು ರೈತರ ನೆರವಿಗೆ ಧಾವಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಹೇಳಿ ಸಭಾನಾಯಕ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗಿದೆ. ಜಗದೇವ್ ಗುತ್ತೇದಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಸಭಾಪತಿಯವರೇ, ನಮ್ಮ ರಾಜ್ಯದಲ್ಲಿ ಪೋಕ್ಸೋ ಸುಳ್ಳು ಮೊಕದ್ದಮೆಗಳು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿರುವುದು ಕಂಡುಬರುತ್ತಿದೆ. ಶಿಕ್ಷೆಯ ಪ್ರಮಾಣವೇ ಕುಸಿತಗೊಂಡಿದೆ. ಕೇವಲ 5% ಮಾತ್ರ ಶಿಕ್ಷೆಗೊಳಪಟ್ಟಿದ್ದಾರೆ. ಬಹುತೇಕ ಕೇಸುಗಳು ವಜಾಗೊಂಡಿವೆ ಅಥವಾ ಬಿಡುಗಡೆಯಾಗಿವೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಯುವುದಕ್ಕೆ ಪೋಕ್ಸೋ ಕಾಯ್ದೆ ಜಾರಿಗೊಂಡಿದೆ. ಆದರೆ ಅದನ್ನು ವೈಯಕ್ತಿಕ ಸೇಡು ತೀರಿಸಿಕೊಳ್ಳಲು ಕೆಲವು ಪೋಷಕರು ಈ ಕಾಯ್ದೆಯನ್ನು ಬಳಸಿಕೊಳ್ಳುತ್ತಿರುವುದು ಆಘಾತಕಾರಿಯಾದ ಸಂಗತಿ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇದರ ಪರಿಣಾಮವಾಗಿ ಭಾಳಷ್ಟು ಕೇಸುಗಳು FIR ದಾಖಲಿಸುವುದಕ್ಕೆ ಮುಂಚೆ ತಿರಸ್ಕೃತಗೊಳ್ಳುತ್ತಿವೆ. ಪೊಲೀಸ್ ತನಿಖೆಯ ವೇಳೆಗೆ ಭಾಳಷ್ಟು ಕೇಸುಗಳು ಫಾಲ್ಸ್ ಕೇಸುಗಳು ಎಂದು ದೃಢಪಡುತ್ತಿವೆ. ಕೋರ್ಟಿನಲ್ಲಿ ವಿಚಾರಣೆ ನಡೆದಾಗ ಕೂಡ 50% ಕೇಸುಗಳಲ್ಲಿ ಆರೋಪಿಗಳು ನಿರ್ದೋಷಿಯಾಗಿ ಬಿಡುಗಡೆಗೊಳ್ಳುತ್ತಿದ್ದಾರೆ. ಹದಿಹರೆಯದವರು ಸಮ್ಮತಿ ಆಧಾರದಲ್ಲಿ ಸಂಬಂಧ ಹೊಂದಿದ್ದ ಸಂದರ್ಭಗಳಲ್ಲಿಯೂ ಪೋಕ್ಸೋ ದುರ್ಬಳಕೆ ಆಗುತ್ತಿದೆ ಎಂದು ಸ್ವತಃ ಕೋರ್ಟ್ ಹೇಳಿದೆ.
ಆಸ್ತಿ ವಿವಾದ, ಕೌಟುಂಬಿಕ ಜಗಳಗಳು, ಬ್ಲ್ಯಾಕ್ಮೇಲ್ ತಂತ್ರಗಳು, ಪೋಕ್ಸೋ ಕಾಯ್ದೆಯಡಿಯಲ್ಲಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲು ಕಾರಣವಾಗುತ್ತಿವೆ. ಇದೊಂದು ಅಪಾಯಕಾರಿಯಾದ ಬೆಳವಣಿಗೆಯಾಗಿದೆ. ಆದ್ದರಿಂದ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಗಳು ಆಗಬೇಕಾಗಿದೆ. ಸರ್ಕಾರದ ಮುಂದೆ ಏನಾದರೂ ಯೋಜನೆ ಇರಬೇಕಲ್ಲ, ಇಲ್ಲದಿದ್ದರೆ ಅಮಾಯಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ಹೊರಗೆ ಬರುವವರೆಗೆ ಅವರ ಮನಸ್ಥಿತಿ ಏನಾಗುತ್ತದೆ? ಕೆಲವೊಂದು ಪ್ರಕರಣಗಳಲ್ಲಿ ಕೇಸ್ ಹಾಕಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಮರಣಕ್ಕೆ ಶರಣಾಗುತ್ತಿದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಎಂದರೆ ಆರ್ಥಿಕವಾಗಿ ಮುಂದುವರಿದ ಪ್ರದೇಶಗಳ ನಿವಾಸಿಗಳಿದ್ದ ಜಿಲ್ಲೆಗಳಲ್ಲಿಯೇ ಪೋಕ್ಸೋ ಸುಳ್ಳು ಕೇಸ್ಗಳ ಸಂಖ್ಯೆ ಹೆಚ್ಚುತ್ತಿದೆ. ನನ್ನ ಮಾಹಿತಿಯ ಪ್ರಕಾರ ಬೆಂಗಳೂರು, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ ಜಿಲ್ಲೆಗಳು ಟಾಪ್ನಲ್ಲಿವೆ. ಚಿಕ್ಕಮಗಳೂರು, ಹಾವೇರಿ, ಮಂಡ್ಯ, ಕೋಲಾರ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ವಜಾಗೊಂಡಿರುವ ಕೇಸುಗಳು ಟಾಪ್ನಲ್ಲಿವೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಕೂಡಲೇ ಗಮನ ಹರಿಸಿ ಸಾರ್ವಜನಿಕರಲ್ಲಿ ಸುಳ್ಳು ಪೋಕ್ಸೋ ಕೇಸ್ಗಳನ್ನು ಹಾಕದಂತೆ ಮನವರಿಕೆ ಮಾಡಿಕೊಳ್ಳುವ ಯೋಜನೆಯನ್ನು ರೂಪಿಸಬೇಕೆಂದು ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಗೃಹ ಸಚಿವರು. ಮಾನ್ಯ ಸಭಾಪತಿಗಳೇ, ಪೋಕ್ಸೋ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ತೆಗೆದಿದ್ದಾರೆ. ನಾನು ಉತ್ತರವನ್ನು ತದನಂತರ ಒದಗಿಸಿಕೊಡ್ತೇನೆ. ಮಂಜುನಾಥ್ ಭಂಡಾರಿ. ಸಭಾಪತಿಗಳೇ, ಕಾಡನ್ನು ಪಟ್ಟಣ ಮಾಡುವ ಪ್ರಯತ್ನ, ಬೈಂದೂರು ಪಟ್ಟಣ ಪಂಚಾಯತ್ನಿಂದ ಗ್ರಾಮೀಣ ಪ್ರದೇಶ ಕೈಬಿಡಿ ಎಂಬ ಶೀರ್ಷಿಕೆಯಡಿಯಲ್ಲಿ ಉದಯವಾಣಿ, ವಿಜಯ ಕರ್ನಾಟಕ ಹಾಗೂ ಹಲವು ದಿನಪತ್ರಿಕೆಗಳಲ್ಲಿ ವರದಿಯಾಗಿರುತ್ತದೆ. ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮೀಣ ಪ್ರದೇಶ ಕೈಬಿಡುವಂತೆ ಒತ್ತಾಯಿಸಿ ರೈತರು ರಣಕಹಳೆ ಮೊಳಗಿಸಿದ್ದು ಅನಿರ್ದಿಷ್ಟಾವಧಿ ಹೋರಾಟ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶ ಕೈಬಿಡುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ರೈತರು ಘೋಷಿಸಿದ್ದಾರೆ. ಬೈಂದೂರಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುದೀರ್ಘ ಹೋರಾಟಕ್ಕೆ ಈ ಭಾಗದ ರೈತರು ನಿರ್ಧರಿಸಿದ್ದಾರೆ. ಬೈಂದೂರು, ಪಡವರಿ ಮತ್ತು ತೆಗ್ಗರ್ಸೆ ಗ್ರಾಮಗಳನ್ನೊಳಗೊಂಡ ಹೊಸದಾಗಿ ಪಟ್ಟಣ ಪಂಚಾಯಿತಿ ರೂಪಿಸಲಾಗಿತ್ತು. 2020ರಲ್ಲಿ ಪಟ್ಟಣ ಪಂಚಾಯಿತಿ ಕೈಬಿಡುವಂತೆ ಗ್ರಾಮಾಂತರ ಜನರಿಂದ ಮನವಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಪರಿಷ್ಕರಿಸಿ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದ್ದರು. ಅದರಂತೆ ಬೈಂದೂರು ಪಟ್ಟಣ ಪಂಚಾಯಿತಿ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಪ್ರಾದೇಶಿಕ ಕೇಂದ್ರ ಮೈಸೂರು ಸಹಕಾರದೊಂದಿಗೆ ಮರುಕ್ಷೇತ್ರ ವಿಂಗಡಣೆಗೆ ಇಲಾಖೆ ಆದೇಶ ಹೊರಡಿಸಿತ್ತು. ಪ್ರಸ್ತುತ ಇರುವ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯು 54.4 ಕಿಲೋಮೀಟರ್ ಪ್ರದೇಶದ ಮೂಲಸೌಕರ್ಯಗಳಿಂದ ಹಿಂದುಳಿದಿದ್ದು ವಿಶೇಷ ಅನುದಾನಗಳಿಂದ ಈ ಪ್ರದೇಶ ಅಭಿವೃದ್ಧಿ ಸಾಧ್ಯ. ಪಟ್ಟಣ ಪಂಚಾಯಿತಿ ಅನುದಾನದಿಂದ ಸಾಧ್ಯವಾಗದು ಎಂಬ ಅಭಿಪ್ರಾಯ ಮೂಡಿದುದರಿಂದ ಹೇರಳ ಜನವಸತಿ ಹೊಂದಿರುವ 11.98 ಚದರ ಕಿಲೋಮೀಟರ್ ಸುತ್ತಳತೆ ಭೂಪ್ರದೇಶ ಒಳಗೊಂಡ ಪಟ್ಟಣ ಪಂಚಾಯಿತಿ ರೂಪಿಸುವಂತೆ ಅಭಿಪ್ರಾಯ ಮಂಡಿಸಲಾಯಿತು. ಬೈಂದೂರು ತಾಲೂಕು ಕೇಂದ್ರದ ಎಡ್ತರೆ ಗ್ರಾಮದ 6 ವಾರ್ಡು, ಪಡವರಿ ಗ್ರಾಮದ 3 ವಾರ್ಡು, ಬೈಂದೂರು ಗ್ರಾಮದ 2 ವಾರ್ಡು ಉಳಿಸಿ ಪಟ್ಟಣ ಪಂಚಾಯಿತಿ ರೂಪಿಸಬಹುದೆಂಬ ನಿರ್ಣಯಕ್ಕೆ ಬರಲಾಯಿತು. ಉಳಿದ 42.26 ಕಿಲೋಮೀಟರ್ ವ್ಯಾಪ್ತಿ ಅತಿ ಹಿಂದುಳಿದ ಗುಡ್ಡಕಾಡು ಪ್ರದೇಶಗಳಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿ ಮುಂದುವರಿಸಬೇಕೆಂದು ಪರಿಷ್ಕೃತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆದರೆ ಮರು ವಿಂಗಡಣೆ ಕುರಿತಂತೆ ಪಟ್ಟಣ ಪಂಚಾಯಿತಿ ಸಲ್ಲಿಸಿರುವ ವರದಿಯನ್ನು ಅನುಷ್ಠಾನಗೊಳ್ಳದೆ ಹಿಂದಿನಂತೆ 54.4 ಕಿಲೋಮೀಟರ್ ದೂರದ ತೀರ ಗ್ರಾಮೀಣ ಪ್ರದೇಶಗಳಿಗೆ ಪಟ್ಟಣ ಪಂಚಾಯಿತಿ ನೀತಿ ನಿಯಮ ಅನ್ವಯಿಸಲ್ಪಡುತ್ತಿರುವುದರಿಂದ ರೈತರು ಈಗ ಬೀದಿಗಿಳಿದಿದ್ದಾರೆ. ಗ್ರಾಮ ಪಂಚಾಯಿತಿ ಆಗಿರುವ ಬೈಂದೂರನ್ನು ಪಟ್ಟಣ ಪಂಚಾಯಿತಿ ಆಗಿ ಮೇಲ್ದರ್ಜೆಗೆ ಏರಿಸುವುದು ಅತ್ಯಂತ ವೈಜ್ಞಾನಿಕ ನಿಲುವು ಎನ್ನುವುದು ಹೋರಾಟಗಾರರ ವಾದ. ಇದರಲ್ಲಿ ಪಟ್ಟಣಕ್ಕಿಂತ ಹಳ್ಳಿ ಭಾಗವೇ ಹೆಚ್ಚಾಗಿದೆ. ಜೊತೆಗೆ ಅರಣ್ಯ ವ್ಯಾಪ್ತಿಯನ್ನು ಸೇರಿಸುವುದರಿಂದ ತಾಂತ್ರಿಕ ಸಮಸ್ಯೆಯನ್ನು ಎದುರಾಗಲಿದ್ದು ರೈತರ ಹಿತದೃಷ್ಟಿಯಿಂದ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮಾನ್ಯ ಪೌರಾಡಳಿತ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ. ಸಭಾನಾಯಕರು. ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗಿದೆ. ಮಂಜುನಾಥ್ ಪೌರಾಡಳಿತ ಅಲ್ಲ, ಅರಣ್ಯ ಸಚಿವರಲ್ಲ. ಅರಣ್ಯ ಸಚಿವರು ಕೇಳಿದರೆ ಪೌರಾಡಳಿತ ಸಚಿವರು ಕೇಳಿದರು. ಮಂಜುನಾಥ್ ಇಲ್ಲಿ ಅರಣ್ಯ ಅಂತ ಬಂದಿದೆ, ಪೌರಾಡಳಿತಕ್ಕೆ ಒತ್ತಾಯಿಸ್ತೇವೆ. ಸರಿ. ಎಂ ನಾಗರಾಜ್. ಸಭಾಪತಿಗಳೇ, ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಮನವಿ. ವಿಧಾನ ಪರಿಷತ್ ನಿಯಮಾವಳಿ ಪ್ರಕಾರ ಶೂನ್ಯ ವೇಳೆಯಲ್ಲಿ ಚರ್ಚಿಸಲು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಕೆಳಗಿನ ತುರ್ತು ವಿಷಯವನ್ನು ಮಂಡಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಸಭಾಪತಿಗಳೇ, ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಬೆಳಗಾವಿಯ ಸುವರ್ಣಸೌಧ ವರ್ಷದಲ್ಲಿ ಕೇವಲ ಕೆಲವು ದಿನಗಳಷ್ಟೇ ಬಳಸಲಾಗುತ್ತಿದೆ. ಯಾವುದೇ ಪ್ರಮುಖ ಇಲಾಖೆಗಳು ಇಲ್ಲಿಗೆ ಶಾಶ್ವತವಾಗಿ ಸ್ಥಳಾಂತರವಾಗದೇ ಇರುವುದರಿಂದ ಈ ಭವ್ಯ ಕಟ್ಟಡ ಸಾರ್ವಜನಿಕರ ಆಸ್ತಿ ನಿಷ್ಕ್ರಿಯವಾಗಿದ್ದು ಜನರ ತೆರಿಗೆ ಹಣ ಪೂರ್ತಿಯಾಗಿ ವ್ಯರ್ಥವಾಗುತ್ತಿದೆ.
ಇದರಿಂದ ಕಿತ್ತೂರು ಕರ್ನಾಟಕ ಪ್ರದೇಶದ ಮೇಲೆ ನಿರಂತರ ಆಡಳಿತಾತ್ಮಕ ನಿರ್ಲಕ್ಷ್ಯ ಮುಂದುವರೆದಿದೆ. ಉತ್ತರ ಕರ್ನಾಟಕದ ಜನರು ಸುವರ್ಣಸೌಧವನ್ನು ಸಂಪೂರ್ಣ ಕಾರ್ಯನಿರ್ವಹಣಾ ಆಡಳಿತ ಕೇಂದ್ರವನ್ನಾಗಿ ಮಾಡುವಂತೆ ಹಲವಾರು ವರ್ಷಗಳ ಬೇಡಿಕೆ ಇಟ್ಟುಕೊಂಡು ಉತ್ತರ ಕರ್ನಾಟಕದ ನಾಗರಿಕರು ಸಹ ಸರ್ಕಾರ ಒತ್ತಾಯಿಸಿದ ಮುಂದಿರುತ್ತಾರೆ. ಆದರೆ ಇದುವರೆಗೆ ಸರ್ಕಾರದಿಂದ ಯಾವ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಈ ಭವ್ಯ ಕಟ್ಟಡವನ್ನು ಆಡಳಿತಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಉಪಯೋಗಿಸುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಈ ಕಟ್ಟಡದಲ್ಲಿ ಕನಿಷ್ಠ 10 ಪ್ರಮುಖ ಇಲಾಖೆಗಳ ಶಾಶ್ವತ ಕಚೇರಿಗಳನ್ನು ತಕ್ಷಣ ಸ್ಥಳಾಂತರಿಸುವುದು, ಸಚಿವಾಲಯದ ಶಾಖೆಯನ್ನು ಸ್ಥಾಪಿಸುವುದು ಮತ್ತು ವರ್ಷಪೂರ್ತಿ ಆಡಳಿತ ಕಾರ್ಯ ನಡೆಯುವ ವ್ಯವಸ್ಥೆಯನ್ನು ಮಾಡುವುದು ಅಗತ್ಯವಾಗಿದೆ ಎಂದು ಭಾವಿಸಿ ಸರ್ಕಾರದ ಗಮನಕ್ಕೆ ತರುತ್ತಿದ್ದೇನೆ. ಈ ವಿಷಯವು ಅತ್ಯಂತ ಪ್ರಮುಖ ಮತ್ತು ತುರ್ತು ಹಾಗೂ ಸಾರ್ವಜನಿಕ ಹಿತಾಸಕ್ತಿಯಿಂದ ತಕ್ಷಣ ಸದನದಲ್ಲಿ ಚರ್ಚೆಗೆ ಬರಬೇಕಾಗಿದೆ ಹಾಗೂ ಪ್ರಮುಖ ಇಲಾಖೆಗಳನ್ನು ಬೆಳಗಾವಿಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕಾಗಿ ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉತ್ತರ ಕರ್ನಾಟಕದ ನಾಗರಿಕರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಸಭಾನಾಯಕರು. ಸನ್ಮಾನ್ಯ ಸಭಾಪತಿಗಳಿಗೆ ಸಂಬಂಧಪಟ್ಟ ಸಚಿವರಿಂದ ಉತ್ತರ ಹೊರಡಿಸಲಾಗುವುದು. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಪಲ್ಲೆ ಮಾಡಿ. ಮಾನ್ಯ ಸಭಾಪತಿಯವರೇ, ಮಾನ್ಯ ಶಾಸಕರ ಶ್ರೀ ತಿಪ್ಪಣ್ಣ ಕಂಪನೂರ್, PH ಪೂಜಾರಿ ಅವರು, CM ನಾಗರಾಜ್ ಹಾಗೂ ಶ್ರೀ ಪುಟ್ಟಣ್ಣ ಅವರುಗಳ ದಿನಾಂಕ 8/12/2025 ಹಾಗೂ ಶ್ರೀರಾಮರಾಮಗುಂಡಿ ಸಿದ್ದಿಯವರು, ಶ್ರೀ ಸುಶೀಲ್ ಜಿ ನಮೋಶಿ ಅವರು ಹಾಗೂ ಶ್ರೀ ML ಅನಿಲ್ ಕುಮಾರ್ ಅವರುಗಳ 9/12/2025 ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿತ ಸೂಚನೆಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸಿದೆ. CT ರವಿ ಅವರು, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ವರದಿ. ಮಾನ್ಯ ಸಭಾಪತಿಗಳೇ, ಶ್ರೀ CC ಪಾಟೀಲ್ ರವರ ಅಧ್ಯಕ್ಷತೆಯ 16ನೇ ವಿಧಾನಸಭೆಯ 2024-25ನೇ ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಿಸಿದ ಖಂಡಿಕೆಗಳ ಕುರಿತಾದ ಸಮಿತಿಯ ಶಿಫಾರಸುಗಳನ್ನು ಒಳಗೊಂಡ 1ನೇ ವರದಿಯನ್ನು ಮಂಡಿಸುತ್ತಿದ್ದೇನೆ. ಸರಿ, ಉತ್ತರ ಕರ್ನಾಟಕದ ತಮ್ಮಲ್ಲಿ ಮನವಿ, ಸಭಾಪತಿಗಳೇ, ಒಂದು ತಮ್ಮಲ್ಲಿ ಮನವಿ ಫಸ್ಟ್ ಅಧಿಕಾರಿಗಳು ಇರೋದಿಲ್ಲ ಅಂತ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರಿ. ಅದ್ರ ಮೇಲೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಅದು ಒಂದು. ಎರಡನೇದು, ನಿನ್ನೆ ಸದನದಲ್ಲಿ 2 ಪಟ್ಟಿಗಳನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 19 ಇಲಾಖೆಗೆ ಸಂಬಂಧಪಟ್ಟಂತೆ ಟೋಟಲ್ 102 ಪ್ರಾಧಿಕಾರಗಳು ಮತ್ತೊಂದು. ಆ ವರದಿ ಕಾಪಿನೇ ಕೊಟ್ಟಿಲ್ಲ ನಮಗೆ, ಸುಮ್ಮನೆ ಇಂಡೆಕ್ಸ್ ಕೊಟ್ಟಿದ್ದಾರೆ. ಆ ಕಾಪಿ ಒಂದು ಸಪ್ಲೈ ಮಾಡಿಲ್ಲ. ಸಭಾಪತಿಗಳೇ ಓಕೆ, ಸರಿ. ಅದು ಬೆಂಗಳೂರಿಗೆ ತಲುಪಿದ ತಕ್ಷಣ ನಿಮ್ಮ ಕೈ ಸೇರುತ್ತೆ. ಇದು ಎಲ್ಲ 100 ಚಿಲ್ಲರೆ ಪುಸ್ತಕಗಳಿವೆ. ಸದನಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿದ್ರಿಂದ ಇದನ್ನ ದಯಮಾಡಿ ಇದನ್ನ ಸ್ವಲ್ಪ ಚರ್ಚೆ ಆಗಬೇಕು. ಚರ್ಚೆ ಆಗಿ ಪರಿಹಾರ ಕಂಡುಹಿಡಬೇಕಾಗಿ. ಯಾಕೆಂದ್ರೆ ನೋಡಿ, ನಾನು ನಿನ್ನೆ ಕೂಡ ಒಂದು ವಿಡಿಯೋ ನೋಡಿದೆ. ಏನು ವಿಚಾರ? ನಮ್ಮ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರು ಸಭಾ ಪೀಠದ ಬಗ್ಗೆ ಮಾತಾಡಿದ್ದಾರೆ. ಅದು ಎಲ್ಲಿ ಯಾವ ವಿಡಿಯೋದಲ್ಲಿ ಮಾತಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಮತ್ತು ನಮ್ಮಲ್ಲೆಲ್ಲ ಎಲ್ಲ ಮೊಬೈಲ್ನಲ್ಲೂ ಹರಿದಾಡ್ತಾ ಇದೆ. ಅದು ಯಾರೇ ಸದಸ್ಯರು ಈ ಸದನ ಪೀಠ ಅಂತ ಹೇಳಿದ್ರೆ ಬಹಳ ದೊಡ್ಡ ವಿಚಾರ. ಸಭಾಪತಿಗಳು ಈಗಾಗಲೇ ಅದ್ರ ಬಗ್ಗೆ ಅಲ್ಲ, ಅದು ಆಗಲೇ ಹೇಳಿ ಕೊಟ್ಟಿದ್ದಾರೆ. ಅದು ಆ ವಿಚಾರ ಅಲ್ಲ ಸರ್, ಅದು ಅದಲ್ಲ ವಿಷಯ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿ. ಸ್ವಲ್ಪ ಕೇಳ್ಕೊಳ್ಳಿ. ನಾವು ನಿಮಗೆ ಬೇಕಾದ್ರೆ ಆ ವಿಡಿಯೋ ಕ್ಲಿಪ್ಪಿಂಗು ಕೂಡ ಕೊಡ್ತೇನೆ. ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಪುಸ್ತಕದ ಬಗ್ಗೆ ಹೋಗೋದಿಲ್ಲ, ನಾನು ಪುಸ್ತಕದ ಬಗ್ಗೆ ಹೋಗೋದಿಲ್ಲ. ಆದರೆ ಸದನದ ಗೌರವವನ್ನು ಕಾಪಾಡಬೇಕು, ಜೊತೆಯಲ್ಲಿ ಆ ಸ್ಥಾನಕ್ಕೆ ಗೌರವವನ್ನು ನಾವು ಕಾಪಾಡಬೇಕಂತ ನಮ್ಮೆಲ್ಲರದ ಆದ್ಯ ಕರ್ತವ್ಯ ಇದೆ. ಭಾಳ ಭ್ರಷ್ಟಾಚಾರದ ಆರೋಪಗಳು ಕೂಡ ಮಾಡಿದ್ದಾರೆ ಪೀಠದ ಬಗ್ಗೆ. ಮತ್ತು ಆ ಪೀಠಕ್ಕೆ ಅಲ್ಲಿರೋಕ್ಕೆ ನಾಲಾಯಕ ಅಂತಲೂ ಕೂಡ ಪದಗಳನ್ನು ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಆ ಪೀಠದಲ್ಲಿ ಬರ್ತಕ್ಕಂಥ ಈ ಪೀಠವನ್ನು ಅಲಂಕರಿಸಿರ್ತಕ್ಕಂಥವರು ಸರ್ವಾತೀತ, ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸಭಾಪತಿಗಳು. ಆ ಸಭಾಪತಿಗಳಾಗಿದ್ದ ತಕ್ಷಣ ಫೋರ್ತ್ ವಿತ್ತು ಯಾವ ಪಕ್ಷದಿಂದ ಇರ್ತಾರೆ ಆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಆ ಪಕ್ಷದಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಹಾಗಾಗಿ ಅವ್ರು ಇಂಥ ಒಂದು ಪಕ್ಷ ಅಂತೇಳಿ ನಾವು ಗುರುತು ಮಾಡೋದಿಲ್ಲ. ಹಾಗಾಗಿ ಅವರು ಎಲ್ಲ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ವಿಡಿಯೋದಲ್ಲಿ.
ಆಮೇಲೆ ಅವ್ರು ಕೂತಿರ್ತಕ್ಕಂಥ ರೂಲಿಂಗ್ ವಿಚಾರಗಳಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೇಳಿದ್ದೀನಿ ವಿಡಿಯೋನ, ಬೇಕಿದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಹಾಗಾಗಿ ಅಂಥ ಗೌರವಾನ್ವಿತ ಸದಸ್ಯರು ಗೌರವಾನ್ವಿತ ಪೀಠದ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರವನ್ನು ತಾವೆಲ್ಲ ಗೌರವಾನ್ವಿತ ಹಿರಿಯ ಸದಸ್ಯರುಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ದಯಮಾಡಿ ಆ ಪೀಠಕ್ಕೆ ಗೌರವವನ್ನು ಕಾಪಾಡಬೇಕಾದ್ದು, ಆ ಪೀಠದ ಘನತೆ ಗಾಂಭೀರ್ಯವನ್ನು ಎತ್ತಿ ಹಿಡಿಬೇಕಾದ ನಮ್ಮೆಲ್ಲ ಕರ್ತವ್ಯ ಆಗಿರೋದ್ರಿಂದ ಇಲ್ಲ ಅದು ಹಾಗಾಗಿ ಆ ವಿಚಾರದ ಬಗ್ಗೆ ಚರ್ಚೆ ಅವಶ್ಯಕವಾಗಿದೆ. ಮತ್ತು ಅವರು ಪೀಠದ ಬಗ್ಗೆ ನಾನು ಈಗ ಇರೆಸ್ಪೆಕ್ಟಿವ್ ಯಾರು ಬೇಕಾದ್ರೂ ಇರಲಿ ಅಲ್ಲಿ ಪೀಠದಲ್ಲಿ. ಈಗ ನಾನು ನಾಮಿನೇಟ್ ಸದಸ್ಯರು ನಾಳೆ ಬೆಳಗ್ಗೆ ನಾವು ಅಲ್ಲಿ ನಾವು ನಾಮಿನೇಟ್ ಮಾಡಿರ್ತಕ್ಕಂಥದ್ರಲ್ಲಿ ನಾವು ಕೂರ್ಬೋದು, ಇನ್ನೊಬ್ರು ಕೂರ್ಬೋದು. ಪೀಠದ ಬಗ್ಗೆ ಮಾತಾಡುವಾಗ ಭಾಳ ಘನತೆ ಗೌರವವನ್ನು ಎತ್ತಿ ಹಿಡಿಬೇಕಾದಂಥ ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಹರಿಪು ಸರ್. ಧನ್ಯವಾದಗಳು ಸಭಾಪತಿಗಳೇ. ಗೌಡರು ಕೆಲವು ವಿಚಾರಗಳನ್ನು ಪೀಠದ ವಿಚಾರದಲ್ಲಿ ಹಿಡಿದು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ಎಲ್ಲರೂ ಸಹ ಪೀಠದ ಗೌರವವನ್ನು ನಾವು ಕಾಪಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಇದೆ. ಇದು ಕೇವಲ ಇಲ್ಲಿರ್ತಕ್ಕಂಥ ಸದಸ್ಯರಿಂದ ಪ್ರಾರಂಭ ಆಗಿಲ್ಲ. ಆ ಸದನದಲ್ಲಿ ಆ ಸದನದ ಸದಸ್ಯರಲ್ಲದೆ ಇರೋರು ಆ ಸದನದ ಸ್ಪೀಕರ್ ಮೇಲೆ ಆಪಾದನೆ ಮಾಡಿದಾಗ ಇದೇ ರೀತಿಯ ಪ್ರತಿಭಟನೆ ಬರಬೇಕಾಗಿತ್ತು. ಯಾಕಂದರೆ ಎರಡೂ ಸದನವು ಸಹ ಕರ್ನಾಟಕ ರಾಜ್ಯದ ಸದನ. ಅಲ್ಲಿರ್ತಕ್ಕಂಥ ಸ್ಪೀಕರ್ ಮೇಲೆ ಭಾಳ ಗಂಭೀರವಾದ ಆರೋಪ. ಅವರು ಸದನದ ಸದಸ್ಯರು ಅಲ್ಲ, ಸದನದ ಸದಸ್ಯರು ಅಲ್ಲ, ಮಾಜಿ ಸ್ಪೀಕರು ಅಂತ ಗಂಭೀರ ಆರೋಪ ಮಾಡೋ ಸಂದರ್ಭದಲ್ಲಿ ಇವರು ಒಂದು ಪೀಠಿಗೆ ಹಾಕ್ಕೊಡ್ತಾರೆ ಬೇರೆಯವ್ರಿಗೂ ಸಹ. ಯಾಕಂದರೆ ಜವಾಬ್ದಾರಿ ಇರ್ತಕ್ಕಂಥವ್ರು ಪೀಠದ ಬಗ್ಗೆ ಮಾತಾಡುವಾಗ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು. ಮತ್ತು ಮಾನ್ಯ ಭೋಜೇಗೌಡರು ಏನು ಹೇಳಿದ್ರು, ಈ ಸದನದ ಸದಸ್ಯರಾಗಿರೋದ್ರಿಂದ ಸಭಾಧ್ಯಕ್ಷರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಅವ್ರಿಗೆ ಅದನ್ನು ಕರೆಸು ಸಹ ಮಾತಾಡ್ಬೋದು, ಇಲ್ಲಾಂದರೆ ಹಿರಿಯ ಸದಸ್ಯರು ಯಾರಿದ್ದಾರೆ ನಮ್ಮ ಸಭಾನಾಯಕರು, ವಿರೋಧ ಪಕ್ಷದ ನಾಯಕರು ಕರೆದು ಮಾತಾಡಿ ಅದ್ರ ಬಗ್ಗೆ ಏನಾದರೂ ತೀರ್ಮಾನ ತೆಗೆದುಕೊಳ್ಬೋದು. ಇದು ಒಂದು ಇದಾಗಬಾರ್ದು, ಸಂಪ್ರದಾಯ ಆಗಬಾರ್ದು. ಯಾರು ಬೇಕಾದರೂ ಸ್ಪೀಕರ್ ಮೇಲೆ, ಯಾರು ಬೇಕಾದರೂ ಸಭಾಪತಿಗಳ ಮೇಲೆ ಮಾತಾಡ್ತಕ್ಕಂಥ ಸಂಪ್ರದಾಯ ಆಗಬಾರ್ದು ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಸರಿ ಸಭಾಪತಿಗಳ ಆಗಲೇ ನಮ್ಮ ಭೋಜೇಗೌಡರು ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರು ಹಿರಿಯ ಸದಸ್ಯರು ಹೇಳಿದಂಗೆ ಪೀಠದ ಬಗ್ಗೆ ಮಾತಾಡಿದಾಗ ಭಾಳ ಎಚ್ಚರಿಕೆಯಿಂದ ಯಾವುದೇ ಸದಸ್ಯರಾಗಲಿ ಪಕ್ಷಾತೀತವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಅದಕ್ಕಾದಂಥ ಒಂದು ಗೌರವ ಘನತೆ ಇದೆ. ಆ ಪೀಠದಲ್ಲಿ ಕೂತು ಯಾರೇ ಕೂತು ಒಂದು ರೂಲಿಂಗನ್ನು ಕೊಟ್ಟಾಗ ಅದನ್ನು ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ಸದಸ್ಯರ ಜವಾಬ್ದಾರಿ ಕೂಡ ಕರ್ತವ್ಯ ಇರುತ್ತೆ. ಅದರಿಂದ ಇವತ್ತು ಅವರೇನು ಆರೋಪ ಮಾಡಿದ್ದಾರೆ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಅದು ವಿಡಿಯೋ ಬರ್ತಾ ಇರತಕ್ಕಂಥದ್ದು, ಅದನ್ನು ನೋಡುವಂಥ ಮನಸ್ಸುಗಳು ಇರುತ್ತಲ್ಲ, ಅದಕ್ಕೆ ಬೇರೆ ಥರ ನಾವು ಅದು ಪರಿವರ್ತನೆ ಆಗಬಾರ್ದು. ಅದಕ್ಕೋಸ್ಕರ ಇದಕ್ಕೆ ಒಂದು ಚರ್ಚೆ ಆಗಬೇಕು. ಈ ಥರ ಒಂದು ವಿಚಾರ ಬಂದಾಗ ಭಾಳ ಎಚ್ಚರಿಕೆಯಿಂದ ನಾವು ಮಾತಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಈ ಪೀಠದಿಂದ ತಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ನಾನು ಕೊಡ್ತೀನಿ ಸಭಾಪತಿಗಳೇ, ಕೊಡ್ತೀನಿ ಸಭಾಪತಿಗಳೇ, ನಾನು ಆ ವಿಡಿಯೋವನ್ನು ನೋಡಿದೆ. ಆಪಾದನೆ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಸದನದೊಳಗೆ ನಡೆದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ. ಆದರೆ ನಿರ್ಣಯ ಕೊಡೋ ಅಧಿಕಾರ ನಮ್ಮೆಲ್ಲರಿಗೂ ಇದೆಯಾ? ನಿರ್ಣಯ ಪೀಠ ಕೊಡಬೇಕು. ಆಪಾದನೆ ಮಾಡ್ಬೋದು, ನಾವು ವ್ಯಕ್ತಿಗಳ ಬಗ್ಗೆ ಮಾಡ್ಬೋದು, ವಿಷಯದ ಬಗ್ಗೆನೂ ಮಾಡ್ಬೋದು. ಅದು ನಿರ್ಣಯ ಯಾರು ಕೊಡಬೇಕಾಗಿರೋದು? ನಿರ್ಣಯ ಪೀಠ ಕೊಡಬೇಕು. ನಿರ್ಣಯ ಪೀಠ ಕೊಟ್ಟ ಮೇಲೂ ಕೂಡ ಮತ್ತೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ನಾನು ಯಾವ ರೀತಿ ಮಾನಸಿಕ ಹಿಂಸೆ ಕೊಟ್ಟರು ಮತ್ತು ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಅನ್ನೋದನ್ನು ನೀವು ಮಾಧ್ಯಮಗಳ ಮೂಲಕನೇ ನೋಡಿದ್ದೀರಿ. ಪೀಠ ರೂಲಿಂಗ್ ಕೊಟ್ಟ ಮೇಲೆ ಸಂವಿಧಾನಿಕ ಮಾರ್ಗದಲ್ಲಿ ನಡೆಯುವಂಥವ್ರು ಅನ್ಯ ಮಾರ್ಗವನ್ನು ಅನುಸರಿಸ್ತಿರ್ಲಿಲ್ಲ, ಅನ್ಯ ಮಾರ್ಗವನ್ನು ಅನುಸರಿಸಿದರು. ಅದಾದಮೇಲೂ ಈಗ ಈ ವರ್ಷ ಸದನಕ್ಕೆ ಬರೋದಕ್ಕೆ ಒಂದಿನ ಮುಂಚಿತವಾಗಿ ಮತ್ತೆ ವಿಡಿಯೋ ಮಾಡಿ ಹರಿಬಿಟ್ರು. ಅದರೊಳಗಡೆ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಪೀಠದಲ್ಲಿ ಕೂರುವ ಸಭಾಪತಿಗಳ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಅವ್ರ ಮೇಲೆ ಬೇರೆ ಬೇರೆ ಆಪಾದನೆಗಳನ್ನು ಹೊರಿಸಿದ್ದಾರೆ. ಒಂದು ವೇಳೆ ಅವ್ರ ಹತ್ರ ದಾಖಲೆಗಳು ಇರೋದು ನಿಜ ಆದರೆ ಅದಕ್ಕೆ ನಮ್ಮ ನಿಯಮಗಳಲ್ಲೇ ಅವಕಾಶ ಇದೆ, ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ, ಅವಿಶ್ವಾಸ ಆದರೆ ಸದನ ನಡೆಯೋದಕ್ಕೆ ಮುಂಚಿತವಾಗಿ ಚಾನಲ್ನವ್ರನ್ನ ಇದೇ ಪರೆ ಅಲ್ಲ ಅಂಥೇಳಿ ಅನಿಸುತ್ತೆ ಸಭಾಪತಿಗಳೇ. ಇಷ್ಟೇ ಹೇಳಲಿಕ್ಕೆ ಬಯಸ್ತಾನೆ, ಇನ್ನೇನು ಹೇಳಕ್ಕೆ ಆಪಾದನೆ ಸಾವಿರ ಆರೋಪ ಮಾಡಿ ಆಧಾರ ಇದ್ದರೆ ಅದರ ಆಧಾರದಲ್ಲಿ ನಿರ್ಣಯ ಪೀಠ ತಗೊಳ್ಬೇಕು.
ಪೀಠ ತಗೊಳ್ಳೋ ನಿರ್ಣಯವನ್ನು ಸದಸ್ಯರು ತಗೊಳ್ಳೋಕೆ ಶುರು ಆಗಿಬಿಟ್ರೆ ಅದು ಇಲ್ಲಿರುವ ವಿವಿಧ ಸದಸ್ಯರ ನಿರ್ಣಯಗಳು ವಿವಿಧ ರೀತಿ ಆಗ್ತವೆ. ಹಾಗಾಗಿ ಒಬ್ಬರ ಚಾರಿತ್ರ್ಯ ವಧೆ ಮಾಡೋದ್ರ ಮೂಲಕ, ಆ ಚಾರಿತ್ರ್ಯ ವಧೆಯ ಮೂಲಕ ನಾವು ಗಾಳಿಲಿ ಗುಂಡಾರಿಸಿ ಅವರಿಗೆ ಅಪಮಾನ ಮಾಡೋದು ಬೇಡ. ಏನಾದ್ರು ಆ ರೀತಿ ವಿಶ್ವಾಸಾರ್ಹತೆ ಇಲ್ಲ ಅಂದರೆ ನಿಮಗೆ ನಮ್ಮ ನಿಯಮಗಳೇ ಅವಕಾಶ ಕೊಟ್ಟಿದೆ. ನಿಯಮಗಳ ಮಾರ್ಗದಲ್ಲೇ ನೀವು ಅವಿಶ್ವಾಸವನ್ನು ಪ್ರಕಟಗೊಳಿಸೋದಕ್ಕೆ ಅವಕಾಶ ಇದೆ, ಪ್ರಕಟಗೊಳಿಸಿ. ಪುಟ್ಟಣ್ಣ, ಇದೊಂದು ಗಂಭೀರವಾದಂಥ ವಿಷಯ. ಪೀಠದಲ್ಲಿ ಯಾರೇ ಕೂತಿದ್ರು ಕೂಡ ಅವ್ರ ಬಗ್ಗೆ ಆಗಲಿ ಪೀಠದ ಬಗ್ಗೆ ಆಗಲಿ ನಾವೆಲ್ಲರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅದರ ಮೇಲೆ ಗೌರವ ಇಲ್ಲ ಅಂತಂದರೆ ನಾವಿಲ್ಲಿ ಯಾರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಪ್ರಜಾಪ್ರಭುತ್ವಕ್ಕೆ ಕ್ವಶನ್ ಮಾರ್ಕ್ ಅದು. ಸೊ ಆದರೆ ಒಂದೇನು ಅಂತಂದರೆ ನಾನು ಭೋಜೇಗೌಡ ಇರ್ತಿರ್ತಕ್ಕಂಥ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಜೊತೆಗೆ ಒಂದು ಇಲ್ಲಿ ಚರ್ಚೆನೂ ಕೂಡ ಆಗಬಾರ್ದು ಅಂತಲೂ ಕೂಡ ನಾನು ಬಯಸ್ತೀನಿ. ಚರ್ಚೆ ಆಗಬಾರ್ದು, ಇದು ಇರ್ಬೋದು, ಅದು ತಪ್ಪಿರ್ಬೋದು. ಒಂದು ಕಡೆ ಅಲ್ಲಿ ಪೇಪರ್ಗಳಲ್ಲಿ ಮಾಧ್ಯಮದಲ್ಲ ಅಲ್ಲಿ ಸ್ಪೀಕರ್ ಬಗ್ಗೆ ಯಾರು ಹಿಂದೆ ಸ್ಪೀಕರ್ ಆಗಿದ್ದವ್ರು ಪತ್ರ ಬರೀತಾರೆ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಒಬ್ಬ ಮೆಂಬರು ಆಚೆ ಕಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾರೆ ನಮ್ಮ ಸಭಾಪತಿ ಪೀಠದ ಬಗ್ಗೆ ಅಂತಂದರೆ ಇದು ಒಪ್ತಕ್ಕಂಥದ್ದಲ್ಲ. ಅದು ಅದೇ ರೀತಿಯಲ್ಲಿ ಚರ್ಚೆ ಮಾಡೋಂಥದ್ದು ಅಲ್ಲ. ನೀವು ಹೇಳ್ದಂಗೆ, ನಮ್ಮ ರವಿಯವರು ಹೇಳ್ದಂಗೆ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ. ಅದನ್ನು ಅರ್ಹತೆನೇ ಇಲ್ಲ ನಮಗೆ ಅರ್ಹತೆನೇ ಇಲ್ಲ ನಮಗೆ. ಆಮೇಲೆ ಹಾಗಾಗಿ ಇದನ್ನು ನಾವ್ಯಾರು ಕೂಡ ಚರ್ಚೆಗೆ ತೆಗೆದುಕೊಳ್ತಕ್ಕಂಥ ಅಗತ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಅವ್ರನ್ನ ಕರೆಸಿ, ನೀವು ಸಭಾನಾಯಕರು, ನಮ್ಮ ವಿರೋಧ ಪಕ್ಷ ನಾಯಕರು ತಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ನಮ್ಮ ಬೇಕಾದ್ರೆ ಇನ್ನೂ ಮುಂದುವರೆದವಾಗಿ CMಗಳು ನಮ್ಮ DCM ಇದ್ದಾರೆ, ಅವ್ರನ್ನ ಕೂರಿಸ್ಕೊಂಡು ಇದಕ್ಕೊಂದು ಸಮಂಜಸವಾದಂಥ ಅಂತ್ಯವನ್ನು ಆಡಿ, ಇದಕ್ಕೂ ಆಡಬೇಕು, ಮುಂದೆನೂ ಕೂಡ ಆಗಬಾರ್ದು. ಸ್ಪೀಕರ್ ಆಗಲಿ ಸಭಾಪತಿ ಎರಡೂ ಒಂದೇ ನಮಗೆ. ಎರಡೂ ಆ ಹುದ್ದೆಗಳು ಸರ್ವೋನ್ನತ ಹುದ್ದೆಗಳು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅವೆರಡಕ್ಕೂ ಕೂಡ ಅಗೌರವ ಆಗಬಾರ್ದು, ಅದನ್ನು ಉಳಿಸ್ಬೇಕು. ಆ ದೃಷ್ಟಿಯಿಂದ ಈ ಕೂಡಲೇ ತಾವು ಒಂದು ಮೀಟಿಂಗನ್ನು ಮಾಡಿ ಇದಕ್ಕೆ ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ರಮೇಶ್ ಬಾಬು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಪಾರದರ್ಶಕವಾಗಿ ನಡೆಸ್ಕೋಬೇಕು ಅಂತಕ್ಕಂಥದ್ದು ನಾವೆಲ್ಲ ಅಳವಡಿಸ್ಕೊಂಡಿರ್ತಕ್ಕಂಥ ನಿಯಮ. ಸಂವಿಧಾನನೂ ಅದೇ ಹೇಳುತ್ತೆ. ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸು ಸಹ ಸಂವಿಧಾನದಿಂದ ಹೊರತಾಗಿಲ್ಲ. ಪೀಠಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಾವು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡಬಾರ್ದು ಅಂತಕ್ಕಂಥದ್ದು ನಾವು ಮಾಡ್ಕೊಂಬಂದಿರ್ತಕ್ಕಂಥ ಸಂಪ್ರದಾಯ. ಪೀಠಕ್ಕೆ ಗೌರವ ಕೊಡಬೇಕನ್ನೋದು ಒಪ್ಕೊಂಡು ಸದಸ್ಯರ ಭಾವನೆಗಳಿಗೂ ಸಹ ನಾವು ಗೌರವ ಕೊಡಬೇಕಾಗುತ್ತೆ. ಅವರು ಯಾಕೆ ಮಾತಾಡೋರು, ಏನು ಮಾತಾಡೋರು ಅದು ಬೇರೆ. ಅಫ್ಕೋರ್ಸು ಕೆಲವು ಸಂದರ್ಭದಲ್ಲಿ ಅದನ್ನು ಮೀರಿ ಆಚೆ ಹೋಗಿ ಮಾತಾಡ್ತಾರೆ, ಮತ್ತೆ ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ. ಜನ ರಾಜಕಾರಣಿಗಳನ್ನ ಭಾಳ ಅನುಮಾನದಿಂದ ಅಥವಾ ಭಾಳ ನೆಗೆಟಿವ್ ಆಗಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ವಾಸ್ತವ. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ನಮ್ಮ ವಿಧಾನಸಭೆಯ ಸ್ಪೀಕರ್ ಬಗ್ಗೆ ಇಂದಿನ ಸ್ಪೀಕರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ಆರೋಪ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಅದೇನು 10 ವರ್ಷ 20 ವರ್ಷದ ಹಿಂದಿಂದಲ್ಲ, ಅವರು ಇದೇ ಥರ ಒಂದು ಆರೋಪ ಮಾಡಿದ್ರು. ಇಲ್ಲಿರ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಖಂಡಿತ ಯಾರಿಗೂ ನಾವು ಡಿಸ್ಟ್ರಿಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಆರೋಗ್ಯಕರವಾಗಿರಬೇಕು ಮತ್ತು ಚಾರಿತ್ರ್ಯ ವಧೆ ಮಾಡೋಂಥದ್ದು ಆಗಬಾರ್ದು. ನಾನು ಸಿಟಿ ರವಿ ಹೇಳಿದ್ ನಾನು ಎಂಡಾಸ್ ಮಾಡ್ತೀನಿ. ಚಾರಿತ್ರ್ಯ ವಧೆ ಮಾಡೋ ಪ್ರಶ್ನೆ ಅಲ್ಲ. ಇಲ್ಲಿ ಸದನದ ಆಚೆ ಕಡೆ ಒಬ್ಬ ಸದಸ್ಯರು ಏನು ಮಾತಾಡಿದ್ದಾರೆ ಅದಕ್ಕೆ ಈಗಾಗಲೇ ಕೌಂಟರ್ ರೀತಿಯಲ್ಲಿ ಸಭಾಪತಿಗಳು ಸಹ ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಹೇಳಿಕೆಯನ್ನು ಕೊಟ್ಬಿಟ್ರು. ಅವರು ಸದನದೊಳಗಡೆ ತಂದು ಚರ್ಚೆ ಮಾಡ್ಬೋದಾಗಿತ್ತು. ನಾನು ಯಾರೊಬ್ಬರು ಸದಸ್ಯರು ಮಾಡಿ ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಆರೋಗ್ಯಕರವಾದಂಥ ಚರ್ಚೆ ಆಗೋಂಥ ವಿಚಾರಗಳನ್ನ ಮಾಧ್ಯಮಕ್ಕೆ ತಗೊಂಡೋಗೋಂಥದ್ದು ತಪ್ಪು ಅಂತ ಒಪ್ಕೊಂಡು ಇವತ್ತೇನಾಗಿದೆ ಅಫ್ಕೋರ್ಸ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನಾವೊಂದು ಬೋರ್ಡ್ ಅಂತ ಸ್ಪೆಷಲ್ ಬೋರ್ಡ್ ಅಂತ ಮಾಡಿದ್ದೇವೆ. ಯಾವ್ಯಾವುದು ನೇಮಕಾತಿ ಇರ್ಬೋದು, ಮತ್ತೊಂದಿರ್ಬೋದು, ಅಲ್ಲಿ ಬರಬೇಕಾಗತ್ತೆ, ಅಲ್ಲಿ ಅಪ್ರೂವ್ ತಗೋಬೇಕಾಗತ್ತೆ. ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇವತ್ತೇನು ನಾವು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಅಧಿವೇಶನ ನಡೆಸ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಅನುಕೂಲ ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಹಂಗಂತೇಳಿ ಯಾರೂ ಚರ್ಚೆನೇ ಮಾಡ್ಕೊಡೋದು
ಇದು ಏನು ಸಭಾಪತಿಗಳಿಗೆ ವ್ಯಾಪ್ತಿಗೆ ಬರುತ್ತೆ. ಮತ್ತೊಂದು ತಪ್ಪು, ನಾನು ಭಾಳ ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತಾ ಇದ್ದೀನಿ, ಆರೋಗ್ಯಕರ ಹಿನ್ನೆಲೆಯಲ್ಲಿ ಆರೋಗ್ಯಕರವಾದಂಥ ಚರ್ಚೆ ಆಗೋದಕ್ಕೆ ಅವಕಾಶ ಸಿಗಬೇಕಾಗುತ್ತೆ. ಸದಸ್ಯರು ಮಾಡೋರು ತಪ್ಪಾಗುತ್ತೆ, ಇನ್ನೊಬ್ಬರು ಮಾಡೋರು ತಪ್ಪಾಗುತ್ತೆ. ಒಂದು ವೇಳೆ ಸದಸ್ಯರ ರೀತಿ ಏನಾದರೂ ಸಭೆಗೆ ಅಥವಾ ಈ ಪೀಠಕ್ಕೆ ಅಗೌರವ ಕೊಡೋ ರೀತಿಯಲ್ಲಿ ನಡ್ಕೊಂಡಿದ್ರೆ ಅವ್ನ ಕರ್ಸಿಯನ್ನು ಸರಿಪಡಿಸುವಂಥ ವ್ಯವಸ್ಥೆ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಇಲ್ಲ ಇದು ಮಾಡಿದ್ದೆ ತಪ್ಪು. ನಾನು ನಮ್ಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಭೋಜೇಗೌಡರು ಯಾಕೆ ಈ ವಿಷಯ ಎತ್ಕೊಂಡ್ರೆ ಗೊತ್ತಿಲ್ಲ. ಈಗ ನಾವೆಲ್ಲ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ ವಿಷಯ ಚರ್ಚೆ ಆಗುತ್ತೆ. ಈಗಾಗಲೇ ನಿನ್ನೆ ಅವರು ನಮ್ಮ ಛಲವಾದಿ ನಾರಾಯಣಸ್ವಾಮಿರವರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ರವಿಯವರು ಮಾತಾಡಿದ್ದಾರೆ, ಇನ್ನು ಅವರ ಭಾಗದಲ್ಲಿ ಕೆಲವರು ಮಾತಾಡೋರಿದ್ದಾರೆ. ನಾವು ಈ ಭಾಗದಿಂದ ಉತ್ತರ ಕೊಡಬೇಕಾಗಿದೆ. ನಾವು ಅದಕ್ಕೇನು ಉತ್ತರ ಕೊಡಬೇಕು, ಹೊಸ ಸದಸ್ಯರು ಆಸಕ್ತಿಯಿಂದ ಬಂದಿದ್ದಾರೆ, ನಾವು ಇದನ್ನು ಚರ್ಚೆ ಮಾಡಬೇಕಂತೇಳಿ ಈ ಚರ್ಚೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಷಯದ ಚರ್ಚೆಯನ್ನು ಡಿಬೇಟ್ ಮಾಡೋಂಥ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಈ ಭಾಗದ ಜನಕ್ಕೆ ಮಾಡುವಂಥ ಅನ್ಯಾಯ ಆಗುತ್ತೆ. ನಾನು ವಿನಂತಿ ಮಾಡ್ತೇನೆ, ಅದನ್ನು ಬಿಟ್ಟು ಮುಂದಕ್ಕೆ ತಗೋಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ದಯಮಾಡಿ ನಾನು ಇದನ್ನು ಯಾಕೆ ಎಲ್ಲರೂ ಒಪ್ಪಿದ್ದಾರೆ, ಇದನ್ನು ಚರ್ಚೆ ಆಗಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಚರ್ಚೆ ಬೇಡ ಅಂತ ವಿಚಾರದಲ್ಲಿ ನಾನು ಇದ್ದೀನಿ. ಚರ್ಚೆ ಆಗಬಾರ್ದು, ಭಾಳ ಗಂಭೀರವಾಗಿರೋಕ್ಕಂಥ ವಿಚಾರ. ಯಾಕೆ ಎತ್ತಿದ್ರು ಭೋಜೇಗೌಡರು ಅಂತ ಹೇಳಿದ್ರೆ, ದೇರ್ ಆರ್ ಸೋ ಮೆನಿ ಫೋರಮ್ಸ್ ಟು ರೈಸ್ ದಿಸ್ ಕ್ವಶನ್. ನಿಮ್ಮ ಮೇಲೆ ಏನಾರ ಇದ್ದರೆ ಇಟ್ ಇಸ್ ಯುವರ್ ರೈಟ್. ಆ ರೈಟನ್ನು ಕರ್ಟೈಲ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಯು ಕ್ಯಾನ್ ಕ್ವಶನ್ ದಟ್ ರೈಟ್ ಇನ್ ಸೋ ಮೆನಿ ಫೋರಮ್ಸ್, ನಾಟ್ ಇನ್ ದಿ ಪಬ್ಲಿಕ್. ಕೊಟ್ಟು ಆ ಪೀಠದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಎಷ್ಟು ನಮಗೂ ನೋವಾಗ್ತದೆ, ಯಾರಿಗೆಲ್ಲ ಸದಸ್ಯರಿಗೂ ನೋವಾಗ್ತದೆ, ಇರ್ರೆಸ್ಪೆಕ್ಟಿವ್ ಪಾರ್ಟಿ. ಅದ್ರ ಬಗ್ಗೆ ನಾನು ಮಾತಾಡಿದ್ದು. ನನಗೆ ನಾಗರಾಜ್ ಯಾದವ್ ನನಗೆ ಇದು ಗುಡ್ ಫ್ರೆಂಡ್ ಆಫ್ ಮೀ, ನನ್ನ ಒಳ್ಳೆ ಸ್ನೇಹಿತರವರು. ಹಾಗಾಗಿ ಆ ಪೀಠದ ಬಗ್ಗೆ ಮಾತಾಡಿರ್ತಕ್ಕಂಥ ವಿಚಾರ ಭಾಳ ಗಂಭೀರವಾಗಿದೆ ಅನ್ನೋದನ್ನ ನಾನು ಹೊರಗಡೆ ಹರಿದಾಡ್ತಾ ಇರ್ತಕ್ಕಂಥ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇದೆಯಲ್ಲ, ಅವ್ರು ಆ ಪೀಠದಲ್ಲಿ ಕೂತಂಥವ್ರಿಗೂ ಕೂಡ ಅವರಿಗೆ ಎಲ್ಲೋ ಮನಸ್ಸಿಗೆ ನೋವಾಗ್ತದೆ. ಆ ನೋವನ್ನು ಪರಿಹಾರ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ನಾನು ಮಾತಾಡಿದ್ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಈ ವಿಷಯದ ಬಗ್ಗೆ ಹಿರಿಯ ಸಚಿವರು ಸದಸ್ಯರೆಲ್ಲ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದನ್ನ ಇಲ್ಲಿಗೆ ನಾವು ನಿಂದಿರಿಸಿ ತಮ್ಮ ಅಧ್ಯಕ್ಷತೆಯಲ್ಲಿ ವಿರೋಧ ಪಕ್ಷ ನಾಯಕರು ನಾವು ಸದಸ್ಯರು ಕರೆದು ಏನು ನಡೀತು ಅಂತೇಳಿ ಅದು ಮತ್ತೆ ವಿವರವಾಗಿ ಚರ್ಚೆ ಆಗಿ ಅದೆಲ್ಲ ಮೀಡಿಯಾಗಳಲ್ಲಿ ಬಂದು ಇದೆಲ್ಲ ಆಗೋದು ಸರಿಯಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ತಾವು ಆ ಪೀಠದ ಗೌರವವನ್ನು ಉಳಿಸೋಕ್ಕಾಗಿ ನಾವೆಲ್ಲರೂ ಇಲ್ಲಿ ಇದ್ದೀವಿ. ಆ ದಿಶೆಯಲ್ಲಿ ಇದನ್ನು ಮುಕ್ತಾಯಗೊಳಿಸಿ ಅದನ್ನು ತಮ್ಮ ನೇತೃತ್ವದಲ್ಲಿ ಕೂತು ವಿರೋಧ ಪಕ್ಷ ನಾಯಕರು ನಾವು ಕೂತು ಅದನ್ನು ಚರ್ಚೆ ಬೇಡ ಅಂತ ನೀವುಗಳೇ ಹೇಳ್ತೀರಿ. ಮತ್ತೆ ಚರ್ಚೆಗೆಲ್ಲ ಅವ್ರು ಹೇಳಿದ್ದಾರೆ, ಸಭಾನಾಯಕರು ಮಾತಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಏನಾದ್ರು ಮಾತಾಡೋದಿದ್ರೆ ಮಾತನಾಡಿ. ಅಲ್ಲಿಗೆ ಚರ್ಚೆಗೆ ಅವಕಾಶ ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಮತ್ತೆ ನೀವು ಚರ್ಚೆ ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಅರ್ಥ ಬರೋದಿಲ್ಲ. ಏನಾದರೂ ಇದ್ರೆ ಸಲಹೆಗಳನ್ನು ಕೊಡಿ ಅಷ್ಟೇ. ಸದಸ್ಯರೊಬ್ಬರ ಮೇಲೆ, ಸಭಾಪತಿಗಳೇ, ಸದಸ್ಯರೊಬ್ಬರ ಮೇಲೆ ವೈಯಕ್ತಿಕ ದೋಷಾರೋಪಣೆ ಮಾಡತಕ್ಕದ್ದಲ್ಲ ಅಂತಕ್ಕಂಥದ್ದಿದೆ. ಅಲ್ಲಲ್ಲ, ಬೇಡ ಬೇಡ, ಅದು ವಿಷಯ ಬೇರೆ. ಈಗ ವಿರೋಧ ಪಕ್ಷದ ನಾಯಕರೇ, ಒಂದು ನಿಮಿಷ ಕೇಳಿ. ಸಭಾನಾಯಕರು ತಾವು ಅಧ್ಯಕ್ಷರು ತಾವು ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡಿ ತೀರ್ಮಾನ ಮಾಡಿ. ಇಲ್ಲಿ ಚರ್ಚೆ ಬೇಡ ಅನ್ನೋದಷ್ಟೇ ನಮ್ಮ ಮನವಿ. ಇದು ಆ ಪೀಠದ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕರೇ, ಇದು ಮನೆಯ ವಿಚಾರ. ಇದು ನಮ್ಮೆಲ್ಲರ ಇಷ್ಟು ಜನ ಇದ್ದೀವಿ, ನಮ್ದೆಲ್ಲ ಇದು ಒಂದು ಸ್ವಂತ ಮನೆಯ ವಿಚಾರ ಇದ್ದಾಗ ಆಗಿದೆ. ಅದನ್ನ ಹೊರ ಹೋಗುವಂತ ವ್ಯವಸ್ಥೆಗಳು ಆಗಬಾರ್ದು. ಏನು ಮಾಡೋಕ್ಕಾಗಲ್ಲ. ಈ ಮಾಧ್ಯಮದವ್ರಿಗೆ ಚರ್ಚೆ ಮಾಡಿದ್ದೀರಿ, ಹೊರಗೋಗುತ್ತೆ. ಆದ್ರೆ ಇದರೊಳಗೆ ನಡೆದಿರುವಂತ ವಿಚಾರಗಳು ಮುಂದಿನ ಯಾವತ್ತೂ ಇತಿಹಾಸದೊಳಗೆ ಮರುಕಳಿಸಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರನ್ನೋ ಒಬ್ಬರನ್ನ ಗುರುತು ಮಾಡಿದ್ರೆ ಇಲ್ಲಿ ತಮ್ಮ ಮರ್ಯಾದೆಯೂ ಅದರಲ್ಲಿ ಹೋಗುತ್ತೆ ಅನ್ನೋದನ್ನು ತಾವು ಅರ್ಥಕೊಳ್ಬೇಕಾಗ್ತದೆ. ಅದೇ ಅದಕ್ಕೋಸ್ಕರ ಇದನ್ನ ಇದು ಗಂಭೀರ ಸಲಹೆ ಕೊಟ್ಟಿದ್ದಾರೋ ಸರಿ, ಅದೇ ರೀತಿಯೇ ಕುಳಿತು ಚರ್ಚೆ ಮಾಡೋಣ. ಇನ್ನು ಮುಂದೆ ನಾವೇ ಅರ್ಥಕೊಳ್ಳೋಣ. ಒಬ್ಬರ ಮೇಲೆ ವೈಯಕ್ತಿಕವಾಗಿ ಯಾವುದನ್ನು ಮಾತಾಡ್ತಕ್ಕಂಥದ್ದು ಬೇಡ. ನೋಡಿ, ನಾನು ಹೇಳ್ತಾ ಇರೋದಷ್ಟೇ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾವೇ ಸರಿಯಾದ್ರೆ ಈ ವ್ಯವಸ್ಥೆ ತನ್ನಷ್ಟಕ್ಕೆ ತಾನು ಸರಿಯಾಗತ್ತೆ. ಅದನ್ನು ಬಿಟ್ಟು ಯಾವುದೋ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡೋವಂಥದ್ದು, ಈ ಮನೆಯ ಗೌರವವನ್ನು ಬೀದಿಗೆ ತರುವಂಥ ಕೆಲಸ ಮಾಡೋದು ನಾವೇ ಮಾಡಿದ್ರೆ, ಈಗ ಕೆಲವು ಉದಾಹರಣೆ ಕೊಟ್ರಿ. ಮನೆ ಒಳಗಡೆ ಇರುವಂಥವ್ರು, ಮನೆಯವರು ಹೊರಗಡೆ ಇದ್ದವರು ಕೆಲವು ಸಂದರ್ಭದಲ್ಲಿ ಮಾತನಾಡ್ಬೋದು, ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೆ ಮನೆ ಒಳಗಡೆ ಇರೋಂಥದ್ದನ್ನು ನಾವುಗಳು ಸರಿ ಮಾಡಿಸ್ಕೊಳ್ಳೋ ಜವಾಬ್ದಾರಿಯೂ ನಮ್ಮ ಮೇಲಿದೆ. ನೀವು ಕೊಟ್ಟಂಥ ಸಲಹೆ ಅಂತ ಈಗ ಮಾತನಾಡಿರೋಂಥವ್ರು ತಮ್ಮ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗತ್ತೆ.
ಆತ್ಮವಿಮರ್ಶೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಪದೇ ಪದೇ ಒಂದು ಗಾದೆ ಇದೆ ಹಳ್ಳಿ ಕಡೆ, ಬೀದಿಯಲ್ಲಿ ಮೆಟ್ನಲ್ಲಿ ಹೊಡೆದು ಮನೆಯಲ್ಲಿ ಬಂದು ಕಾಲಿಡ್ದ ಅನ್ನೋದು ಬೇಡ. ಏನು ಹೇಳ್ಬೇಕು ಎಲ್ಲ ಆಗೋದ್ಮೇಲೆ ಮತ್ತೆ ಅದಕ್ಕೆ ಬಂದು ಇದು ಸಮಜಾಯಿಸಿ ಬೇಡ. ಅದಕ್ಕೆ ಒಂದು ಕೆಲಸ ಮಾಡ, ಈಗ ಎಲ್ಲ ಕೂಡಿಕೊಂಡು ಬಳಕೆ ಮಾಡಿ ಇನ್ನಷ್ಟು ಅಗೌರವ ಮಾಡ್ತಾ ಇದ್ದೀರಾ. ಅಲ್ಲ ಬಿಡಿ ಹರಿಪ್ರಸಾದ್, ಮುಗಿಸೋಣ. ಆಯ್ತು, ನಾನು ಒಂದ್ ನಿಮಿಷ ನಾನು ಹೇಳ್ತೀನಿ ನೋಡಿ. ಪಶ್ಚಾತ್ತಾಪ, ಒಂದ್ ನಿಮಿಷ ಕೂತ್ಕೊಳ್ಳಿ. ಪಶ್ಚಾತ್ತಾಪ ಪಡೋದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಅವನು ಹೇಳಿರೋದಕ್ಕೆ, ಯಾಕೆಂದ್ರೆ ಒಬ್ಬ ಇಲ್ಲಿಗೆ ಬರಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಏನು ವ್ಯವಸ್ಥೆಗಳಿದೆ, ಪೀಠದ ವ್ಯವಸ್ಥೆಗಳು ಏನು ಅನ್ನೋದು ಸಂಪೂರ್ಣವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು, ನಾವು ಯಾವತ್ತು ಆ ಪುಸ್ತಕವನ್ನು ಏನಿದೆ ಸಂವಿಧಾನದ ಅಡಿಯಲ್ಲಿ ನಮ್ಮ ನಿಯಮಗಳ ಪುಸ್ತಕಗಳನ್ನು ಓದ್ಕೊಂಡೇ ನಾವು ಇದರೊಳಗೆ ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು, ಮಾತನಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀವಿ. ಯಾರೂ ಓದೋದಿಲ್ಲ, ನನಗೇನು ಮನಸ ಇಚ್ಛೆ ಮಾತಾಡೋಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂಥೇಳಿ ನನ್ನ ಭಾವನೆ. ಹಾಗಾಗಿ ಆಡಳಿತ ಸಭಾನಾಯಕರಿದ್ದೀರಿ, ವಿರೋಧ ಪಕ್ಷದ ಒಂದ್ ನಿಮಿಷ ವಿರೋಧಿ ಪಕ್ಷದ ನಾಯಕರು ಏನು ಒಂದು ವಿಚಾರವನ್ನು ವ್ಯಕ್ತ ಮಾಡಿರು, ಅದು ಕಡತದಿಂದ ತೆಗಿಬೇಕಂತ ನನ್ನ ಕಳಕಳಿಯಿಂದ ವಿನಂತಿ ಸರ್. ಒಂದು ವಿಷಯವನ್ನು ಮಾತಾಡಿದರು, ಹೊರಗೆ ಇದು ಮಾಡೋದು ಬಂದ್ ಅದು ವಿಷಯ ಇಲ್ಲಿ ಬೇಡ, ಆ ಕಡತದಿಂದ ಅದನ್ನು ತೆಗಿಬೇಕು ನೋಡಿ. ಕಡತದಿಂದ ತೆಗಿಬೇಕಂತ ನಿಮ್ಗೆ ಹೇಳ್ತಾ ಉದ್ದೇಶ ಏನಂದ್ರೆ ವಿಷಯ ಏನ್ ಪದ ಆಗಿದೆ, ಅದ್ರಿಗೆ ಅನುಗುಣವಾಗಿ ಮಾತಾಡಿರ್ತಕ್ಕ ಸರಿ ಇಲ್ಲ ಎಂಬುದು ಅವ್ರ ಉದ್ದೇಶ. ಏನಿದೆ ಅಂತ ಅಸಂವಿಧಾನಿಕವಾಗಿ ಏನಾದ್ರೂ ಇದೆಯಾ ಪದ ಅದರಲ್ಲಿ? ಇಲ್ಲ ತಾನೆ, ಬಿಡಿ. ಅದನ್ನ ನಾನು ನೋಡ್ತೀನಿ, ಅಲ್ಲ ನೋಡ್ತೀನಿ, ನೋಡಿ ಅದನ್ನ ಸರಿ ಮಾಡಂತ ಕೆಲಸ ಮಾಡ್ತೀನಿ. ಸಭಾನಾಯಕರೇ, ರಮೇಶ್ ಸಾಕು, ಕೂತ್ಕೊಳ್ಳಿ. ನೋಡಿ, ನೋ 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 ಪ್ಲೀಸ್ ಸಿಟ್ ಡೌನ್. ಇದೇ ನೀವು ಮಾಡುವಂತ ವ್ಯವಸ್ಥೆಗಳು. ಒಂದ್ಸರಿ ಅವಕಾಶ ಕೊಟ್ಟ ಮೇಲೆ ಕೂತ್ಕೊಳ್ಬೇಕು. ಹೇಳಾಗಿದೆ, ಎಷ್ಟು ಸರಿ ಹೇಳಕ್ಕಾಗುತ್ತೆ? ಸಭಾನಾಯಕರೇ, ನೀವು ವಿರೋಧ ಪಕ್ಷದ ನಾಯಕರನ್ನ ಕರಿತೀನಿ, ಮತ್ತೆ ಕೆಲವರು ಪ್ರಮುಖರು ಹಿರಿಯವ್ರನ್ನ ಕೂತು ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆದ ರೀತಿ ಒಳಗಡೆ ಒಂದು ಎಚ್ಚರಿಕೆ ವಹಿಸುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಾವೆಲ್ಲರೂ ಇಲ್ಲಿದ್ದೀವಿ, ನಾವು ಈ ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಇನ್ನೂ ಹಲವಾರು ಹೊಸಬರು ಬರ್ತಾ ಇರ್ತಾರೆ, ಅವರಿಗೊಂದು ಒಳ್ಳೆ ದಾರಿಯನ್ನು ಹಾಕ್ಕೊಂಡು ಹೋಗುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಹಿರಿಯರಿಗೆ ಹೇಳಿ ನಾನು ಅದನ್ನು ಕೂತು ಚರ್ಚೆ ಮಾಡಿ ನಂತರ ಇದಕ್ಕೊಂದು ಇನ್ನು ಮುಂದೆ ಮರುಕಳಿಸಿದ ರೀತಿಯಲ್ಲಿ ಮಾಡಿ, ಯಾರು ಮಾತನಾಡಿದ್ದಾರೆ ಅವರನ್ನೂ ಕೂಡ ತದನಂತರ ಕರೆಸಿ ಅದರೊಳಗಡೆ ಏನು ಅನ್ನೋದನ್ನ ಚರ್ಚೆ ಮಾಡೋಣ. ಈಗ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಾಕು. ಇದ್ರ ಬಗ್ಗೆ ಇನ್ನು ನೋಡಿ, ನಾವು ಏನು ಚರ್ಚೆ ಮಾಡೋಂಥ ವಿಚಾರನೇ ಅಲ್ಲ. ಅದಕ್ಕೆ ಏನಾಗಿದೆ ಅಂತ ಪ್ರಮುಖರು ಕೂತು ಅದನ್ನ ಸಾಲ್ವೇಷನ್ ಹುಡ್ಕೋಂಥದ್ದು ಬೇರೆ. ಅದಕ್ಕೆ ಬೇಕಾದಷ್ಟಂಥ ದಾರಿಗಳಿದೆ, ಬೇಕಾದಷ್ಟಂಥ ವ್ಯವಸ್ಥೆ ಇದೆ. ಇದು ಸದನದೊಳಗಡೆ ಚರ್ಚೆ ಆಗೋದಲ್ಲ. ಆದರೆ ಅದಕ್ಕೆ ಈಗಾಗಲೇ ಎತ್ತಿರೋ ದಸೆಯಿಂದ ಎಲ್ರಿಗೂ ಗೊತ್ತಾಗಿದೆ. ಈಗ ನಮ್ಮ ಮಾನವನ್ನ ನಾವು ಪತ್ರಿಕೆ ಮುಖಾಂತರ ಹರಾಜು ಮಾಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡುವಂಥ ಪರಿಸ್ಥಿತಿಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈಗ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡೋಣ. ಇಲ್ಲ ಈಗ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆ ಸರ್, ಊಟ ಆದ್ಮೇಲೆ ತಗೊಳ್ಳೋಣ. ಶಿಕ್ಷಣ ಸಚಿವರು ಮೀಟಿಂಗ್ ಕರೆದಾರೆ, ಇನ್ನೊಬ್ರು ಸಚಿವರು ಮೀಟಿಂಗ್ ಕರೆದಿದ್ದಾರೆ. ನಮ್ದು ಎಲ್ಲ ಸದಸ್ಯರು ಆಫ್ಟರ್ ಲಂಚ್ ಮಾಡು. ಓಕೆ, ಸದನವನ್ನ 3 ಗಂಟೆಗೆ ಮುಂದೂಡಲಾಗಿದೆ.